ಧಾರವಾಡ ಕಟ್ಟೆ ಧಾರವಾಡ ಪ್ರಾಯೋಜಿತ 293ನೇ ಉಪನ್ಯಾಸ ಕಾರ್ಯಕ್ರಮ. ಇದರ ಅಡಿಯಲ್ಲಿ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ಮಾಲಿಕೆ ಉಪನ್ಯಾಸ 38 ಇಂದು ಜರುಗ್ತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸರ್ವರಿಗೂ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಉಪನ್ಯಾಸವನ್ನು ಪ್ರಥಮವಾಗಿ ಸರ್ ಅವರಿಗೆ ವೆಲ್ಕಮ್ ಮಾಡೋಣ. ನೀಡಲಿರುವ ಶ್ರೀಯುತ ರುದ್ರೇಶ್ ಅಳ್ಳೊಳ್ಳಿ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದ. ಇವರಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸ್ವಾಗತ ಸರ್. ಸರ್ ಅವರು ಇಂದು ಆಲ್ಡಸ್ ಹಕ್ಸ್ಲಿ ಅವರ ಸ್ವಲ್ಪ ಯೂಸ್ ಮಾಡ್ತಿದ್ದೀರಾ ರುದ್ರೇಶ್ ಸರ್? ಹಲೋ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ನಲ್ಲಿ ಎಂ ಪದವಿ, ಭಾರತಿ ಇಂಗ್ಲಿಷ್ ವಿಭಾಗ ಪದವಿ ಮಾಡಿದ್ದಾರೆ. ಎಲ್ಎಂಎಸ್ ಐಕ್ಯೂಎಸಿ ಸಂಯೋಜಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಪನ್ಯಾಸಕರ ಇಷ್ಟು ಸರ್ಗೆ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಯಾಗಿ ಕೇಳಿಸ್ತಾ ಇಲ್ಲ. 10 ನಿಮಿಷದ ಉಪನ್ಯಾಸದ ನಂತರ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ಅವರ 10 ನಿಮಿಷದ ಉಪನ್ಯಾಸದ ನಂತರ ಅಧ್ಯಕ್ಷರೊಂದಿಗೆ ಉಪನ್ಯಾಸದ ಕುರಿತು ಪೂರಕ ಮಾತುಗಳು ಇರುತ್ತೆ. ಅವರ ಮಾತುಗಳ ನಂತರ ಕಾರ್ಯಕ್ರಮದಲ್ಲಿ ರುದ್ರೇಶ್ ಸರ್ ಅವರೊಂದಿಗೆ ಚರ್ಚೆ ವೇದಿಕೆಯನ್ನ ಮೇಡಮ್, ನಾನು ಸ್ಟಾರ್ಟ್ ಮಾಡಬಹುದಾ? ಸರಿಯಾಗಿ ಕೇಳಿಸ್ತಿಲ್ಲ. ಹೌದು ಸರ್, ಸ್ವಲ್ಪ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಸ್ವಾಗತವನ್ನ ಕೋರ್ತೇವೆ. ತಾವು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ನಡೆಸಿದ ನಂತರ ಅಧ್ಯಕ್ಷರ ಕೆಲವು ಪೂರ್ವ ಮಾತುಗಳಿರುತ್ತೆ. ತದನಂತರ ಚರ್ಚೆಗೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ರು ಕೂಡ ದಯವಿಟ್ಟು ತಮ್ಮ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡ್ಕೊಂಡು, ಎಕ್ಸೆಪ್ಟ್ ಸ್ಪೀಕರ್, ಅಂದ್ರೆ ಸರಿಯಾದ ಮಾತುಗಳು ಕೇಳುತ್ತೆ. ಯಾಕಂದ್ರೆ ಎಲ್ಲಾ ಕಡೆನೂ ಮಳೆ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಕೂಡ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ಸಹಕಾರ ನೀಡಿ ತಮ್ಮ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡ್ಕೊಂಡು ಸಹಕರಿಸಬೇಕು. ಸರ್, ಈಗ ತಮ್ಮ ಧನ್ಯವಾದ ಮೇಡಮ್. ಕಾರ್ಯಕ್ರಮದಲ್ಲಿ ಹಾಜರಿರುವ ಧಾರವಾಡ ಕಟ್ಟೆಯ ಸಮಸ್ತ ಸಾಹಿತ್ಯಾಸಕ್ತರೇ, ಧಾರವಾಡ ಕಟ್ಟೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಗೌಣೂರ್ ಸರ್ ಅವರೇ ಮತ್ತು ಎಲ್ಲ ಸಂಚಾಲಕರೇ, ಆಯೋಜಕರೇ, ಈ ಕಟ್ಟೆಗೆ ನನ್ನನ್ನ ಆಹ್ವಾನಿಸಿ ನನಗೆ ಬ್ರೇವ್ ನ್ಯೂ ವರ್ಲ್ಡ್ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲು ಕಟ್ಟೆಯ ಸಂಘಟಕರೆಲ್ಲರಿಗೂ ನಾನು ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ನಾನು ಧಾರವಾಡ ಕಟ್ಟೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಜರಾಗಿದ್ದೇನೆ. ಯಾವ ಕಾರ್ಯಕ್ರಮಗಳಲ್ಲಿ ಲೈವ್ ಆಗಿ ಹಾಜರಾಗೋದಕ್ಕೆ ಸಾಧ್ಯವಾಗಿಲ್ವೋ ಅವುಗಳನ್ನ ನಾನು ಯೂಟ್ಯೂಬ್ ನಲ್ಲಿ ಸಹಿತ ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಇಂತಹ ಒಂದು ಸಾಹಿತ್ಯ ಚರ್ಚೆಯನ್ನ, ಅರ್ಥಪೂರ್ಣ ಚರ್ಚೆಯನ್ನ ಕೈಗೊಳ್ಳುತ್ತಿರುವಂತಹ ಈ ಕಟ್ಟೆಯ ಭಾಗವಾಗುವುದಕ್ಕೆ ನನಗೆ ಅತ್ಯಂತ ಸಂತೋಷ ಅನಿಸ್ತದೆ. ಹಾಗಾಗಿ ತಮ್ಗೆಲ್ಲ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜೊತೆಗೆ ಕಟ್ಟೆ ನನಗೆ ಪರಿಚಯ ಇತ್ತು, ಆದ್ರೆ ನನ್ನನ್ನ ಕಟ್ಟೆಗೆ ಪರಿಚಯಿಸಿದಂತಹ ಜಮಖಂಡಿಯ BLD ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸಿದ್ದೇಶ್ವರ್ ಕಮತಿ ಸರ್ ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ಬ್ರೇವ್ ನ್ಯೂ ವರ್ಲ್ಡ್ ಅನ್ನ ಕುರಿತು, ಆಲ್ಡಸ್ ಹಕ್ಸ್ಲಿಯ ಬ್ರೇವ್ ನ್ಯೂ ವರ್ಲ್ಡ್ ಅನ್ನ ಕುರಿತು ನನ್ನ ಗ್ರಹಿಕೆಗಳನ್ನ ಮಂಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗಾಗಲೇ ಈ ಕಟ್ಟೆಯಲ್ಲಿ ಬಹುತೇಕ ಇಂಗ್ಲಿಷ್ ಪ್ರಾಧ್ಯಾಪಕರು, ಇಂಗ್ಲಿಷ್ ಉಪನ್ಯಾಸಕರು, ಇಂಗ್ಲಿಷ್ ಶಿಕ್ಷಕರು, ಇಂಗ್ಲಿಷ್ ವಿದ್ಯಾರ್ಥಿಗಳೇ ಇರೋದ್ರಿಂದ ಹಲವು ಜನ ನೀವು ಈಗಾಗಲೇ ಬ್ರೇವ್ ನ್ಯೂ ವರ್ಲ್ಡ್ ಅನ್ನು ಓದಿರಬಹುದು. ಇನ್ನು ಕೆಲವೊಬ್ರು ಬ್ರೇವ್ ನ್ಯೂ ವರ್ಲ್ಡ್ ಬಗ್ಗೆ ಓದಿರಬಹುದು. ಹಾಗಾಗಿ ಈ ವಿಷಯವನ್ನ ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಅತ್ಯಂತ ಕಾಂಪ್ಲೆಕ್ಸ್ ಆದ ಕಾದಂಬರಿ ಇದು. 20ನೇ ಶತಮಾನದಲ್ಲಿ ಬಂದ ಪ್ರಮುಖ ಕಾದಂಬರಿಗಳಲ್ಲಿ ಇದು ಒಂದು ಹೌದು. ಜೊತೆಗೆ 20ನೇ ಶತಮಾನದಲ್ಲಿ ಬಂದ ವಿಭಿನ್ನ ಕಾದಂಬರಿಗಳಲ್ಲಿ ಇದು ಒಂದು ಹೌದು.
ಯಾಕಂದ್ರೆ 20ನೇ ಶತಮಾನದಲ್ಲಿ ಬಂದ ಎರಡು ಪ್ರಮುಖ ಫ್ಯಾಂಟಸಿಗಳು ಇಂಗ್ಲಿಷ್ ಸಾಹಿತ್ಯದಲ್ಲಿ, ಮುಖ್ಯವಾಗಿ ಬ್ರಿಟಿಷ್ ಲಿಟರೇಚರ್ ನಲ್ಲಿ ಬಂದಂತ ಎರಡು ಫ್ಯಾಂಟಸಿಗಳಲ್ಲಿ ಇದು ಒಂದು. ಮೊದಲನೇದು ಯಾವುದು 1984, ಜಾರ್ಜ್ ಆರ್ವೆಲ್ ನ ಡಿಸ್ಟೋಪಿಯಾ 1984. ಮತ್ತೊಂದು 1932ರಲ್ಲಿ ಆಲ್ಡಸ್ ಹಕ್ಸ್ಲಿ ಬರೆದು ಪ್ರಕಟಿಸಿದ ಬ್ರೇವ್ ನ್ಯೂ ವರ್ಲ್ಡ್. ಇವೆರಡು ಕೃತಿಗಳು ತಮ್ಮ ವಿಭಿನ್ನ ನಿಲುವುಗಳಿಗಾಗಿ ಮತ್ತು ವಿಭಿನ್ನವಾದ ಈ ಆಲೋಚನಾ ಕ್ರಮಕ್ಕಾಗಿ, ವಿಭಿನ್ನವಾದ ಬರವಣಿಗೆಯ ಶೈಲಿಗಾಗಿ ಪ್ರಸಿದ್ಧವನ್ನು ಪಡೆದಿರ್ತಕ್ಕಂಥ ಕಾದಂಬರಿಗಳು. ಈ ಕೃತಿಗಳು ಬರುವುದಕ್ಕಿಂತ ಮುಂಚಿನ ಬಹುತೇಕ ಕಾದಂಬರಿಗಳ ವಸ್ತು ಮನುಷ್ಯ ಸ್ವಭಾವವನ್ನು ಅಧ್ಯಯನ ಮಾಡುವುದಾಗಿತ್ತು. ನಾವು ಇಂಗ್ಲಿಷ್ ಕಾದಂಬರಿಗಳನ್ನ ಅಧ್ಯಯನ ಮಾಡ್ತಾ ಬಂದ್ರೆ, ಇಂಗ್ಲಿಷ್ ಕಾದಂಬರಿ ಬಹುತೇಕ ಒತ್ತು ಕೊಟ್ಟಿರೋದು ಮನುಷ್ಯ ಸ್ವಭಾವದ ಅಧ್ಯಯನಕ್ಕೆ, ಮನುಷ್ಯನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಮನುಷ್ಯ ಮತ್ತು ಅವನ ಪರಿಸರವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಕಾದಂಬರಿಗಳೆಲ್ಲ ಈ ಮುಂಚೆ ಬಂದಿದ್ವು. ಆದ್ರೆ ಈ ಎರಡು ಕಾದಂಬರಿಗಳ ನಿಲುವುಗಳು ಅತ್ಯಂತ ಸ್ಪಷ್ಟವಾಗಿ ವಿಭಿನ್ನವಾಗಿರ್ತಕ್ಕಂಥ ನಿಲುವುಗಳು. ಯಾಕಂದ್ರೆ ಇವುಗಳು ಡಿಸ್ಟೋಪಿಯನ್ ಕಾದಂಬರಿಗಳು ಅಂತ ಹೇಳ್ತೀವಿ. ಅಂದ್ರೆ ಈಗಾಗಲೇ ನಾನು ಹೇಳಿದಂತೆ ಫ್ಯಾಂಟಸಿ ಕಾದಂಬರಿಗಳು ಇವೆರಡು. ಫ್ಯಾಂಟಸಿ ಅಂದ್ರೆ ಏನು ಅನ್ನೋದನ್ನ ವ್ಯಾಖ್ಯಾನವನ್ನ ನೋಡಿದಾಗ ನಾವು ಫ್ಯಾಂಟಸಿ ಅಂತ ಹೇಳಿದ್ರೆ ಒಂದು ವ್ಯಾಖ್ಯಾನ ಪ್ರಮುಖವಾಗಿರ್ತಕ್ಕಂಥದ್ದು ನನಗೆ ರುಡಾಲ್ಫ್ ಶೆಮ್ರಾಲ್ ಅನ್ನುವರ್ತಕ್ಕಂಥ ಒಂದು ಡೆಫಿನೇಷನ್ ನೋಡಿದ್ರೆ, ಫ್ಯಾಂಟಸಿ ಮೇ ಬಿ ಡಿಫೈನ್ಡ್ ಆಸ್ ದಿ ಡೆಲಿಬರೇಟ್ ಪ್ರೆಸೆಂಟೇಷನ್ ಆಫ್ ಇಂಪ್ರಾಬಬಿಲಿಟೀಸ್ ಥ್ರೂ ಎನಿ ಒನ್ ಆಫ್ 4 ಮೆಥಡ್ಸ್, the use of unverifiable time, ಸರ್ ಮ್ಯೂಟ್ ಆಗಿದೆ ತಮ್ದು ಇದು ಆಡಿಯೋ. ಮೇಡಮ್ ಸರಿ ಈಗ ಕೇಳಿಸ್ತಿದೆ. ಮೇಡಮ್ ಸ್ಟಾರ್ಟಿಂಗ್ ಇಂದ ಮ್ಯೂಟ್ ಇತ್ತಾ? ಇಲ್ಲ ಈಗ ಒಂದ್ ನಿಮಿಷದ ಹಿಂದೆ ಅಷ್ಟೇ. ಓಕೆ. ಈ ಫ್ಯಾಂಟಸಿಯನ್ನ ಡಿಫೈನ್ ಮಾಡೋದಾದ್ರೆ ರುಡಾಲ್ಫ್ ಶೆಮ್ರಾಲ್ ಅವರ ಒಂದು ಡೆಫಿನೇಷನ್ ಪ್ರಕಾರ ಫ್ಯಾಂಟಸಿ ಮೇ ಬಿ ಡಿಫೈನ್ಡ್ ಯಾವುದಾದ್ರೂ 4 ಪ್ರಮುಖ ಮೆಥಡ್ಸ್ ಗಳನ್ನ ಬಳಸಿಕೊಂಡು ಇಂಪ್ರಾಬಬಿಲಿಟಿಯನ್ನ ಹೇಳುವಂತ ಕಥೆಗಳಿದ್ರೆ ಅವುಗಳನ್ನ ಫ್ಯಾಂಟಸಿ ಅಂತ ಹೇಳ್ತೀವಿ. ಆ 4 ಮೆಥಡ್ಗಳು ಯಾವುವು ಅಂತ ಹೇಳಿದ್ರೆ, ಅನ್ವೆರಿಫೈಬಲ್ ಟೈಮ್ ಇರಬೇಕು, ಅನ್ವೆರಿಫೈಬಲ್ ಪ್ಲೇಸ್ ಇರಬೇಕು, ಅನ್ವೆರಿಫೈಬಲ್ ಕ್ಯಾರೆಕ್ಟರ್ ಮತ್ತು ಅನ್ವೆರಿಫೈಬಲ್ ಡಿವೈಸಸ್. ನಾವು ವೆರಿಫೈ ಮಾಡ್ಲಿಕ್ಕೆ ಆಗದಿರುವಂತ ಮತ್ತೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮಾಡ್ಲಿಕ್ಕೆ ಆಗದಿರುವಂತಹ ಪಾತ್ರಗಳಿದ್ದರೆ, ವೆರಿಫೈ ಮಾಡ್ಲಿಕ್ಕೆ ಆಗದಿರುವಂತಹ ಕಟ್ ಆಗಿ ಬರ್ತಾ ಇದೆ. ಡಿವೈಸಸ್ ಗಳಿದ್ರೆ, ಟೈಮ್ ಇದ್ರೆ, ಪ್ಲೇಸ್ ಇದ್ರೆ, ಕ್ಯಾರೆಕ್ಟರ್ ಇದ್ರೆ, ಡಿವೈಸ್ ಇದ್ರೆ, ಇದನ್ನ ನಾವು ಫ್ಯಾಂಟಸಿ ಅಂತ ಹೇಳ್ತೀವಿ ಅಂತ. ಹಾಗಾಗಿ ಈ ಬ್ರೇವ್ ನ್ಯೂ ವರ್ಲ್ಡ್ ಆ ಥರದ ಒಂದು ಸರ್ ತಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಸ್ವಲ್ಪ ಕೇಳಿಸಿದ್ರು ಕಟ್ ಆಗ್ತಾ ಇದೆ, ಸರಿ ಕೇಳಿಸ್ತಾ ಇಲ್ಲ. ಸರ್ ನಾನು ನೆಟ್ವರ್ಕ್ ಚೇಂಜ್ ಮಾಡಿದೆ, ಬಹುಶಃ ಈಗ ಕೇಳಬಹುದು ಅಂತ ಅನ್ಕೊಂಡಿದೀನಿ. ಆಯ್ತು, ಮಾತಾಡಿ. ಕೇಳಿಸ್ತಿದೆ ಸರ್. ಎಸ್ ಸರ್, ಅದು ಜಿಯೋ ಚೇಂಜ್ ಮಾಡಿ ಏರ್ಟೆಲ್ ನೆಟ್ವರ್ಕ್ ಗೆ ಬಂದೆ. ಪ್ರಾಬಬ್ಲಿ ಇಟ್ ಮೇ ಬಿ ನಮ್ಗೆ ತೊಂದರೆ ಕೊಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದೀನಿ. ಅನ್ವೆರಿಫೈಯಬಲ್ ಆಗಿರುವಂತ ಅಂದ್ರೆ ಯಾವ ಸ್ಥಳವನ್ನಾಗ್ಲಿ, ಪಾತ್ರಗಳನ್ನಾಗ್ಲಿ, ಡಿವೈಸಸ್ ಗಳನ್ನಾಗ್ಲಿ ಮತ್ತು ಸಮಯವನ್ನ ವೆರಿಫೈ ಮಾಡೋಕೆ ಆಗದಿರುವಂತಹ ಕೃತಿಗಳಿದ್ರೆ ಅವುಗಳನ್ನ ಫ್ಯಾಂಟಸಿಗಳಂತ ಹೇಳ್ತೀವಿ. ಹಾಗಾಗಿ ಈ ಕೃತಿ ಬ್ರೇವ್ ನ್ಯೂ ವರ್ಲ್ಡ್ ಆ ಥರದ ಒಂದು ಫ್ಯಾಂಟಸಿ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಲ ವೆರಿಫೈ ಮಾಡೋಕೆ ಆಗದಿರುವಂತಹ ಕಾಲ. ಈ ಕಾದಂಬರಿ ನಡೆಯೋದು AF 632 ಅಲ್ಲಿ ಅಂತ. AF ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದು AD ಗೊತ್ತು ಮತ್ತೆ BC ಗೊತ್ತು ಮತ್ತೆ ನಾವೀಗಿರೋದು ಅನ್ನೋ ಡೊಮಿನಿಯಲ್ಲಿ 2025 ಅಲ್ಲಿ ನಾವಿದ್ದೇವೆ. ಆದ್ರೆ ಈ ಕಾದಂಬರಿ ನಡೆಯುವ ಕಾಲಘಟ್ಟ ಯಾವುದು ಅಂತ ಹೇಳಿದ್ರೆ AF 632 ಅಂತ. ಅಂದ್ರೆ ಆಫ್ಟರ್ ಹೆನ್ರಿ ಫೋರ್ಡ್ 632. ಅಂದ್ರೆ ಅದನ್ನ ನಾವು ಕಾಲಘಟ್ಟದಲ್ಲಿ ನಿಲ್ಲಿಸಿ ನೋಡೋದಾದ್ರೆ 2540 ದಶಕದಲ್ಲಿ 2540 ಅಂದ್ರೆ ಇಲ್ಲಿಂದ 500 ವರ್ಷಕ್ಕಿಂತ ನಂತರದಲ್ಲಿ ನಡೆಯುವ ಘಟನೆಗಳನ್ನ ಚಿತ್ರಿಸುವಂತ ಕಾದಂಬರಿ ಇದು. ಹಾಗಾಗಿ ಇಲ್ಲಿ ಕಾಲವನ್ನ ವೆರಿಫೈ ಮಾಡಕ್ ಆಗೋದಿಲ್ಲ. ಮತ್ತೆ ಇಲ್ಲಿ ಬಳಸುವ ಡಿವೈಸಸ್ ಗಳಿವೆ, ಹಲವಾರು ತಂತ್ರಗಳಿವೆ, ತಂತ್ರಜ್ಞಾನ ಇದೆ, ವಿಜ್ಞಾನ ಇದೆ. ಅವುಗಳನ್ನು ಸಹಿತ ನಾವು ವೆರಿಫೈ ಮಾಡೋಕ್ ಆಗೋದಿಲ್ಲ.
ಹೀಗೆ ವೆರಿಫೈ ಮಾಡಲಾಗಿರತಕ್ಕಂತಹ ಸಂದರ್ಭದಲ್ಲಿ ವೆರಿಫೈ ಮಾಡಲಾಗದ ಕಾಲಘಟ್ಟದಲ್ಲಿ ನಿಲ್ಲುವಂತ ಈ ಕಾದಂಬರಿಯನ್ನ ಡಿಸ್ಟೋಪಿಯಾ ಅಂತ ಇಂಗ್ಲಿಷ್ ವಿಮರ್ಶಕರು ಕರೆದಿದ್ದಾರೆ. ಡಿಸ್ಟೋಪಿಯಾ ಅನ್ನೋದು ಯುಟೋಪಿಯಾ ಅನ್ನುವ ಪದಕ್ಕೆ ವಿರುದ್ಧವಾದ ಪದ. ಡಿಸ್ಟೋಪಿಯಾ ಅನ್ನೋದು ಒಂದು ಅನಾದರ್ಶ ಸಮಾಜ ಅಂತ ಹೇಳ್ಬೋದು. ಆದರ್ಶವಲ್ಲದ, ಮನುಷ್ಯನಿಗೆ ಬದುಕಲಿಕ್ಕೆ ಪೂರಕವಲ್ಲದ ವಾತಾವರಣ ಇರುವಂತಹ ಒಂದು ಸಮಾಜವನ್ನ ಡಿಸ್ಟೋಪಿಯಾ ಅಂತ ಹೇಳ್ತೀವಿ. ಅಂತ ಒಂದು ಕಾಲಘಟ್ಟದಲ್ಲಿ, ಅಂತ ಒಂದು ಸಮಾಜದಲ್ಲಿ ಬರುವ ಪಾತ್ರಗಳನ್ನ, ಅಲ್ಲಿನ ದ್ವಂದ್ವಗಳನ್ನ, ಅಲ್ಲಿನ ನಿಲುವುಗಳನ್ನ ಚಿತ್ರಿಸಬೇಕಂತ ಈ ಕಾದಂಬರಿ ಆಲ್ಡಸ್ ಹಕ್ಸ್ಲಿ ಬರೆದಿರುವ ಬ್ರೇವ್ ನ್ಯೂ ವರ್ಲ್ಡ್. ಕಾದಂಬರಿಯ ವಸ್ತು, ವಿಷಯ, ಪಾತ್ರ ಮುಂತಾದವುಗಳನ್ನು ಚರ್ಚಿಸೋದಕ್ಕಿಂತ ಮುಂಚೆ ನಾವು ಕಾದಂಬರಿ ಕಾರಣ ಕುರಿತು ಸ್ವಲ್ಪ ಚರ್ಚೆ ಮಾಡೋಣ. ಆಲ್ಡಸ್ ಹಕ್ಸ್ಲಿ ಯಾರು ಮತ್ತು ಅವರ ಕೊಡುಗೆ ಇಂಗ್ಲಿಷ್ ಸಾಹಿತ್ಯಕ್ಕೆ ಏನು ಅನ್ನೋದನ್ನ ಚರ್ಚಿಸಿ ನಂತರ ಕಾಲಘಟ್ಟದಲ್ಲಿ ನಾವು ಕಾದಂಬರಿಯ ಕುರಿತು ಮಾತಾಡೋದಕ್ಕೆ ಚರ್ಚೆ ಮಾಡೋಕೆ ಹೋಗೋಣಂತೆ. ಸೊ ಆಲ್ಡಸ್ ಹಕ್ಸ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರಮುಖ ಬರಹಗಾರ ಮತ್ತು ಆತ ಇಂಗ್ಲಿಷ್ ಬೌದ್ಧಿಕ ವಲಯದಲ್ಲಿ ಹೆಚ್ಚು ಚಿರಪರಿಚಿತರಾಗಿರುವಂತಹ ಹಕ್ಸ್ಲಿ ಮನೆತನದಿಂದ ಬಂದವರು. ಆಲ್ಡಸ್ ಹಕ್ಸ್ಲಿಯ ತಾತ, ಅವರ ಅಜ್ಜ ಥಾಮಸ್ ಹೆನ್ರಿ ಹಕ್ಸ್ಲಿ ಅಂತ ಹೇಳಿ, ಅವರು ಒಬ್ಬ ಪ್ರಮುಖ ಇಂಗ್ಲಿಷ್ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಮುಖ ಹೆಸರನ್ನ ಪಡೆದಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಚಾರ್ಲ್ಸ್ ಡಾರ್ವಿನ್ನ ಬೆಂಬಲಿಗರಾಗಿದ್ದವರು, ಅಂದ್ರೆ ಒಬ್ಬ ಜೀವ ವಿಜ್ಞಾನಿಯಾಗಿದ್ದವರು. ಮತ್ತೆ ಇವರ ಮನೆತನದಲ್ಲಿ ಹಲವಾರು ಜನ ವಿಜ್ಞಾನಿಗಳು ಇದ್ರು. ಜೂಲಿಯನ್ ಹಕ್ಸ್ಲಿ ಅಂತ ಹೇಳಿ ಇವರ ತಮ್ಮ, ಆಮೇಲೆ ಇನ್ನೊಬ್ಬ ಆಂಡ್ರೂ ಹಕ್ಸ್ಲಿ ಅಂತ ಹೇಳಿ ಇವರ ಮಲತಮ್ಮ. ಇವರೆಲ್ಲ ವಿಜ್ಞಾನ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಇವರ ವಂಶಜರು. ಮತ್ತೆ ಈತ ಮ್ಯಾಥ್ಯೂ ಅರ್ನಾಲ್ಡ್ ಅನ್ನ ಸಂಬಂಧಿ ಅಂತಾನು ಹೇಳಲಾಗ್ತದೆ. ಹಾಗಾಗಿ ಮೂಲತಃ ವಿಜ್ಞಾನಿಗಳ ಮನೆತನದಿಂದ, ವಿಚಾರವಾದಿಗಳ ಮನೆತನದಿಂದ ಬಂದವನು ಆಲ್ಡಸ್ ಹಕ್ಸ್ಲಿ. ತನ್ನ ಆರಂಭಿಕ ಜೀವನದಲ್ಲಿ ವಿಜ್ಞಾನದಿಂದ ಪ್ರಭಾವಿತನಾಗಿದ್ದ ಈತ ತಾನು ಒಬ್ಬ ವೈದ್ಯನಾಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟವನು, ವೈದ್ಯನಾಗಬೇಕು ಅಂತ ಹೇಳಿ ಆ ಕಡೆಗೆ ಅಭಿಲಾಷೆಯನ್ನ ಹೊಂದಿದ್ದವನು. ಆದರೆ ದುರಾದೃಷ್ಟವಶಾತ್ ತನ್ನ 16ನೇ ವಯಸ್ಸಿನಲ್ಲಿ ಕಿಶೋರಾವಸ್ಥೆಯಲ್ಲಿ ದೃಷ್ಟಿದೋಷದಿಂದಾಗಿ ತನ್ನ ದೃಷ್ಟಿಯನ್ನ ಕಳೆದುಕೊಂಡ ಕಾರಣದಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಆಗ್ಲಿಲ್ಲ ಈತನಿಗೆ. ನಂತರ ಈ ಆಲ್ಡಸ್ ಹಕ್ಸ್ಲಿ ಬರವಣಿಗೆಗೆ ತನ್ನನ್ನು ತಾನು ಒಗ್ಗಿಕೊಂಡ. ಸಾಹಿತ್ಯವನ್ನ ಬರೆದಿದ್ದಾನೆ, ತತ್ವಶಾಸ್ತ್ರವನ್ನ ಬರೆದಿದ್ದಾನೆ. ತತ್ವಶಾಸ್ತ್ರದ ವಿದ್ಯಾರ್ಥಿ ಹೌದು, ತತ್ವಶಾಸ್ತ್ರಕ್ಕೆ ಪ್ರಮುಖ ಕೊಡುಗೆಯನ್ನ ನೀಡಿರ್ತಕ್ಕಂಥ ವಿಜ್ಞಾನಿ ಈತ. ಈತನ ಫೆರೆನಿಯಲ್ ಫಿಲಾಸಫಿ ಅನ್ನೋದು ಒಂದು ತತ್ವಜ್ಞಾನದ ಶಾಖೆ. ಅದು ಇಂಗ್ಲಿಷ್ ಬೌದ್ಧಿಕ ವಲಯದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗುವಂತಹ ಒಂದು ಫಿಲಾಸಫಿಯ ಬ್ರಾಂಚ್ ಅದು. ಅದ್ರ ಜೊತೆಗೆ ಆಲ್ಡಸ್ ಹಕ್ಸ್ಲಿ ಈ ಇಂಡಿಯನ್ ಫಿಲಾಸಫಿಯಿಂದ ಹೆಚ್ಚು ಪ್ರಭಾವಿತನಾಗಿದ್ದವನು. ಅದರಲ್ಲೂ ಮುಖ್ಯವಾಗಿ ವೇದಾಂತ ಫಿಲಾಸಫಿಯಿಂದ ಪ್ರಭಾವಿತನಾಗಿದ್ದವನು. ವೇದಾಂತ ಸೊಸೈಟಿ ಆಫ್ ಕ್ಯಾಲಿಫೋರ್ನಿಯಾವನ್ನ ನಂತರದ ತನ್ನ ಜೀವಿತಾವಧಿಯಲ್ಲಿ ವೇದಾಂತ ಫಿಲಾಸಫಿ ಆಫ್ ಕ್ಯಾಲಿಫೋರ್ನಿಯಾನ ಸ್ಥಾಪಿಸಿ ಅದರಲ್ಲಿ ಸಕ್ರಿಯನಾಗಿದ್ದವನು. ಭಾರತದ ಫಿಲಾಸಫಿ, ಸ್ಪಿರಿಚುವಾಲಿಟಿಯನ್ನ ಆಳವಾಗಿ ಅಧ್ಯಯನ ಮಾಡಿದವನು ಮತ್ತು ಈ ಸ್ಪಿರಿಚುವಾಲಿಟಿಯ ಪ್ರಭಾವ ಆತನ ಹಲವು ಕೃತಿಗಳಲ್ಲಿ ಕಾಣಿಸದೆ ನಾವು ನೋಡಬಹುದು. ಜೊತೆಗೆ ಈ ನಮ್ಮ ಚರ್ಚೆಯ ಕೃತಿ ಬ್ರೇವ್ ನ್ಯೂ ವರ್ಲ್ಡ್ ಅಲ್ಲೂ ಸಹಿತ ಈ ಆಲ್ಡಸ್ ಹಕ್ಸ್ಲಿ ಮತ್ತು ಹಿಂದೂ ಫಿಲಾಸಫಿಯ ಕೆಲವು ಅಂಶಗಳನ್ನ ನಮ್ಗೆ ಕಾಣಲಿಕ್ಕೆ ಸಾಧ್ಯವಿದೆ. ಹೀಗೆ ವಿಜ್ಞಾನ ಪರಂಪರೆಯಿಂದ ಬಂದಂತಹ ಈ ವ್ಯಕ್ತಿಗೆ ಒಂದು ಚಾಲೆಂಜ್ ಇತ್ತು. ವಿಜ್ಞಾನವನ್ನ ಓದ್ತಾ, ವಿಜ್ಞಾನವನ್ನ ಆರಾಧಿಸ್ತಾ ಬಂದವನು, ಆದರೆ ವಿಜ್ಞಾನ ತಂದೊಡ್ಡಬಹುದಾದ ಸವಾಲುಗಳ ಕುರಿತು ಒಂದು ಎಚ್ಚರಿಕೆಯ ನೋಟವನ್ನ ಹೊಂದಿದ್ದ ವ್ಯಕ್ತಿ ಈತ. ವಿಜ್ಞಾನ ಯಾವಾಗಲೂ ಮನುಷ್ಯನಿಗೆ ಪೂರಕವಾದದ್ದನ್ನೇ ಮಾಡಬಹುದಂತೇನೂ ಇಲ್ಲ, ಅದು ಕೆಲವೊಮ್ಮೆ ಮಾರಕವಾಗಬಹುದು ಎಂಬ ನಿಲುವು ಆತನಲ್ಲಿ ಇದ್ದದ್ರಿಂದ ಈ ಬ್ರೇವ್ ನ್ಯೂ ವರ್ಲ್ಡ್ ಕೃತಿಯನ್ನ ಬರೆಯೋದಕ್ಕೆ ಆತನಿಗೆ ಸಾಧ್ಯವಾಯಿತು. ಬ್ರೇವ್ ನ್ಯೂ ವರ್ಲ್ಡ್ ಬರೆಯೋದಕ್ಕಿಂತ ಮುಂಚೆ ಆಲ್ಡಸ್ ಹಕ್ಸ್ಲಿ ಹಲವಾರು ಪ್ರಬಂಧಗಳನ್ನ ಮತ್ತೆ ಕೆಲವು ಕವಿತೆಗಳನ್ನ, ವ್ಯಂಗ್ಯಾತ್ಮಕ ಬರಹಗಳನ್ನು ಸಹಿತ ಬರೆದು ಪ್ರಸಿದ್ಧನಾಗಿದ್ದಾಗ್ಲೇ. ಈ ಕೃತಿ 1932ರಲ್ಲಿ ಪ್ರಕಟವಾಗಿರ್ತಕ್ಕಂಥ ಕೃತಿ. ನಾನೀಗಾಗ್ಲೇ ಹೇಳಿದಂತೆ ಈ ಆಲ್ಡಸ್ ಹಕ್ಸ್ಲಿ ಜೀವನ ಪೂರ್ತಿ ಶಾಂತಿವಾದಿಯಾಗಿದ್ದವನು, ಪ್ಯಾಸಿಫಿಸ್ಟ್ ಆಗಿರ್ತಕ್ಕಂಥವ್ರು, ಅಂದ್ರೆ ಶಾಂತಿಯನ್ನ ಬಯಸ್ತಕ್ಕಂಥ ವ್ಯಕ್ತಿಯಾಗಿದ್ದ. ಮತ್ತೆ ತಂತ್ರಜ್ಞಾನ ಮತ್ತು ಸಮಾಜದ ನಿಯಂತ್ರಣವಿಲ್ಲದ ಪ್ರಗತಿಯ ಬಗ್ಗೆ ಆಳವಾದ ಸಂಶಯವನ್ನ ಹೊಂದಿದ್ದ. ಈತನಿಗೆ ವಿಜ್ಞಾನದ ಕುರಿತಾದ ಬಹುದೊಡ್ಡ ಸಂಶಯವಿತ್ತು. ತಂತ್ರಜ್ಞಾನ ಮತ್ತು ಸಮಾಜ ನಿಯಂತ್ರಣವಿಲ್ಲದೆ ಹೋದ್ರೆ ಅದು ತಂದೊಡ್ಡಬಹುದಾದ ಸವಾಲುಗಳ ಕುರಿತು ಈತನಿಗೆ ಸಂಶಯ ಇತ್ತು. ಒಂದು ಕೈಂಡ್ ಆಫ್ ಸ್ಕೆಪ್ಟಿಕಲ್ ಪರ್ಸ್ಪೆಕ್ಟಿವ್ ಅನ್ನ ಹೊಂದಿದ್ದ. ಆ ಸ್ಕೆಪ್ಟಿಕಲ್ ಪರ್ಸ್ಪೆಕ್ಟಿವ್ ಅನ್ನ ನಾವು ಈ ಕಾದಂಬರಿಯಲ್ಲಿ ಕಾಣ್ತೇವೆ. ಗಾಢವಾದ ಅನುಮಾನದಿಂದ, ವಿಜ್ಞಾನವನ್ನ ಅನುಮಾನದಿಂದ, ಸಂಶಯದಿಂದ ನೋಡಿದಂತಹ ವ್ಯಕ್ತಿ ಆಲ್ಡಸ್ ಹಕ್ಸ್ಲಿ. ತಂತ್ರಜ್ಞಾನ ಅನ್ನೋದು ಮಾನವ ಸ್ವಾತಂತ್ರ್ಯವನ್ನ ಕಬಳಿಸಬಲ್ಲದು ಅನ್ನೋದ್ರ ಕುರಿತಾದ ನಿಲುವನ್ನ ಹೊಂದಿದ್ದ ಆತ. ಇದೊಂದು ಫ್ಯೂಚರಿಸ್ಟಿಕ್ ನಾವೆಲ್, ಅಂದ್ರೆ ಭವಿಷ್ಯವನ್ನ ಕುರಿತಾದ ಕಾಣಿಕೆಗಳನ್ನ ಹೊಂದಿರುವಂತಹ ಕಾದಂಬರಿ, ಭವಿಷ್ಯವನ್ನ ಕುರಿತಾದ ನಿಲುವುಗಳನ್ನ ಹೇಳುವ ಕಾದಂಬರಿ, ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂಥ ಕೈಂಡ್ ಆಫ್ ಪ್ರೊಫೆಸಿ ಅಂತ ಭವಿಷ್ಯವನ್ನ ಹೇಳುವ ಕಾದಂಬರಿ. ಹಾಗಾಗಿ ಈ ಭವಿಷ್ಯ ಈ ಕಾಲಘಟ್ಟದಲ್ಲಿ 2025 ಸಂದರ್ಭದಲ್ಲಿ ನಿಂತು ನೋಡಿದಾಗ ಆಲ್ಡಸ್ ಹಕ್ಸ್ಲಿ ಒಂದು 1932ರಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಹೇಳಿದ ಹಲವಾರು ವಿಷಯಗಳು ಸತ್ಯವಾಗ್ತಾ ಇರುವುದನ್ನ ನಾವು ಕಾಣ್ತೇವೆ. ತನ್ನ ಕೃತಿ ಪ್ರಕಟಿಸಿ 15 ವರ್ಷಗಳ ನಂತರದ ಸಂದರ್ಭದಲ್ಲಿ ಈ ಪುಸ್ತಕ ಮರುಪ್ರಕಟಣೆ ಆಗುವಾಗ ಅದರ ಮುನ್ನುಡಿಯಲ್ಲಿ ಆತ ಬರೀತಾನೆ, ಈ 15ನೇ ವರ್ಷದಲ್ಲಿ
ನಾನು ಹೇಳಿರುವ ಹಲವಾರು ಅಂಶಗಳು ಸತ್ಯಕ್ಕೆ ಸಮೀಪಿಸ್ತಾ ಇರೋದನ್ನ ನೋಡಿದ್ರೆ ನಾನು ಬಹುತೇಕ ಸರಿಯಾದದ್ದನ್ನೇ ಹೇಳಿದ್ದೇನೆ ಅನ್ನುವ ನಂಬಿಕೆ ನನಗಿದೆ ಅನ್ನುವ ನಿಲುವನ್ನ ತನ್ನ ಫಾರ್ವರ್ಡ್ ನಲ್ಲಿ ಮುನ್ನುಡಿಯಲ್ಲಿ ಈತ ನಂತರದ ಸಮಯದಲ್ಲಿ ಹೇಳ್ತಾನೆ. ಹಾಗಾಗಿ ಆಲ್ಡಸ್ ಹಕ್ಸ್ಲಿ ಈ ಕಾದಂಬರಿಯಲ್ಲಿ ವ್ಯಕ್ತಪಡಿಸಿರುವ ಹಲವು ವಿಜ್ಞಾನದ ಕುರಿತಾದ ಅನುಮಾನಗಳು, ತಂತ್ರಜ್ಞಾನ ಕುರಿತಾದ ಸಂಶಯಗಳು ಸತ್ಯವಾಗ್ತಾ ಹೋಗ್ತಾ ಇರೋದ್ರಿಂದ ಈ ಕಾದಂಬರಿಯನ್ನ ಇತ್ತೀಚೆಗೆ ಓದುವವರ ಸಂಖ್ಯೆ, ಅದನ್ನ ವಿಮರ್ಶಿಸುವವರ ಸಂಖ್ಯೆ, ಅದನ್ನ ಪ್ರಶಂಸಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾದಂಬರಿ ಪ್ರಕಟವಾದ ಕಾಲದ ಘಟ್ಟದಲ್ಲಿ ಅದರ ಪರಿಸ್ಥಿತಿ ಏನಿತ್ತು ಅಂತ ಗ್ರಹಿಸಿದ್ರೆ 1932ರಲ್ಲಿ ಕಾದಂಬರಿ ಪ್ರಕಟವಾದಾಗ ಇದನ್ನ ಹಲವಾರು ಸಂಶಯ ದೃಷ್ಟಿಕೋನಗಳಿಂದ ವಿಮರ್ಶೆ ಮಾಡಿದ್ರು ಹಲವಾರು ಜನ ಕಾದಂಬರಿಯನ್ನ ಒಮ್ಮನಸ್ಸಿನಿಂದ ಸ್ವೀಕರಿಸಲಿಲ್ಲ. ಹಲವಾರು ಕಡೆಗಳಲ್ಲಿ ಐರ್ಲೆಂಡ್ ನಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ಈ ಕಾದಂಬರಿ ನಿಷೇಧಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಕಾದಂಬರಿ ವ್ಯಕ್ತಪಡಿಸುವ ಈ ಕೆಲವು ದಿಟ್ಟ ನಿಲುವುಗಳನ್ನ ಅಥವಾ ಅರಾಜಕತೆಯನ್ನ ಚಿತ್ರಿಸ್ತದೆ ಅನ್ನೋ ಕಾರಣಕ್ಕಾಗಿ, ಅಥವಾ ಡಿಸ್ಟಾರ್ಟೆಡ್ ಸೈಕಾಲಜಿಯನ್ನ ಇದು ಚಿತ್ರಿಸ್ತದೆ ಅನ್ನೋ ಕಾರಣಕ್ಕಾಗಿ, ಇದು ಏನು ಒಂದು ಸ್ವಚ್ಛಂದದ ಲೈಂಗಿಕತೆಯನ್ನ ಪ್ರಚೋದಿಸುವಂತ ಕಾದಂಬರಿ ಅನ್ನುವ ಕಾರಣಕ್ಕಾಗಿ ಕೆಲವು ಪ್ರದೇಶಗಳಲ್ಲಿ ಈ ಕಾದಂಬರಿಯನ್ನ ನಿಷೇಧ ಮಾಡಲಾಗಿತ್ತು. ಮತ್ತು ಹಲವು ಜನ ಈ ಕಾದಂಬರಿಯನ್ನ ಓದ್ದೇನೆ ಕೈ ಬಿಟ್ರು. ಆ ಸಂದರ್ಭದಲ್ಲಿ ಕೆಲವರು ಓದ್ದೇನೆ ಇದನ್ನ ಕ್ರಿಟಿಸೈಸ್ ಮಾಡಿ ಕಾದಂಬರಿಯನ್ನ ದೂರೀಕರಿಸಿದ್ರು. ಆದ್ರೆ ಬರಬರ್ತ ಕಾಲಘಟ್ಟದಲ್ಲಿ ಈ ಕಾದಂಬರಿಯಲ್ಲಿ ಹೇಳಿರ್ತಕ್ಕಂಥ ಫ್ಯೂಚರಿಸ್ಟಿಕ್ ನಿಲುವುಗಳು ಸತ್ಯವಾಗ್ತಾ ಇರೋದು ಗೊತ್ತಾಗ್ತಾ ಇದ್ದಂತೆ ಕಾದಂಬರಿಯ ಮರು ಓದು ನಡೆದಿದೆ. ಇದನ್ನ ಒಪ್ಪಿಕೊಳ್ತಾ ಇದ್ದೇವೆ. ಇಂದು ಇದು ಹೆಚ್ಚು ಪ್ರಸ್ತುತವನ್ನು ಆಗುವಂತಹ ಕಾದಂಬರಿ ಅಂತ ಅನಿಸ್ತಾ ಇದೆ. ಹೆಚ್ಚು ಜನ ಇದನ್ನ ಓದ್ತಾ ಇದ್ದಾರೆ. ಇಂತಹ ಆರ್ವೆಲ್ನ ಮೇಲೆ ಹಲವಾರು ಸಾಹಿತ್ಯಿಕ ಪ್ರಭಾವಗಳಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಈ ಯುಟೋಪಿಯನ್ ಕುರಿತಾದ ಕಾದಂಬರಿಗಳು, ಯುಟೋಪಿಯನ್ ನಿಲುವುಗಳು, ಅಂದ್ರೆ ಅರಿಸ್ಟಾಟಲ್ನ ಯುಟೋಪಿಯನ್ ಕುರಿತಾದ ನಿಲುವುಗಳನ್ನಾಗ್ಲಿ ಅಥವಾ H.G. ವೇಲ್ಸ್ ಯುಟೋಪಿಯನ್ ಕಾದಂಬರಿಗಳನ್ನ ಬರೆದಿದ್ರು. ಆ ಸಂದರ್ಭದಲ್ಲಿ ಅವರ ಸಾಹಿತ್ಯದಿಂದ ಈ ಹಕ್ಸ್ಲಿ ಅವರು ಪ್ರಭಾವಿತರಾಗಿದ್ರು. ಮತ್ತೆ ಈ ಕಾದಂಬರಿ ಶೀರ್ಷಿಕೆ ನೋಡಿದ್ರೆ ಬಹುತೇಕರಿಗೆ ಆಗಲೇ ಗೊತ್ತಿದೆ. ಬ್ರೇವ್ ನ್ಯೂ ವರ್ಲ್ಡ್ ಅನ್ನೋದು ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕದಿಂದ ಆಯ್ದುಕೊಂಡ ಶೀರ್ಷಿಕೆ. ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕದ 5ನೆಯ ಅಂಕದಲ್ಲಿ ಬರುವ ಮೊದಲೇ ದೃಶ್ಯದಲ್ಲಿ ಮಿರಾಂಡಾ ಮತ್ತು ಪ್ರಾಸ್ಪರೋ ಅವರಿಬ್ಬರ ಮಾತಿನ ನಡುವೆ, ಅವರಿಬ್ಬರ ಸಂಭಾಷಣೆಯಲ್ಲಿ ಈ ಪದ ಬಳಕೆಯಾಗುತ್ತೆ, ಬ್ರೇವ್ ನ್ಯೂ ವರ್ಲ್ಡ್ ಅಂತ. ಮಿರಾಂಡಾ ಮತ್ತೆ ಪ್ರಾಸ್ಪರೋ ನಡುವೆ. ಮಿರಾಂಡಾ ಒಬ್ಬ ಯುವತಿ. ಆಕೆ ತನ್ನ ಬಹುತೇಕ ಜೀವನದ ಕಾಲವನ್ನ ತನ್ನ ಒಂದು ಐಲ್ಯಾಂಡ್ ನಲ್ಲಿ, ದ್ವೀಪದಲ್ಲಿ, ಕಾಡಿನಲ್ಲಿ ಕಳೆದವಳು. ಅವರಿಗೆ ಹೊರ ಜಗತ್ತಿನ ಮನುಷ್ಯರ ಸಂಪರ್ಕವಿರಲಿಲ್ಲ, ಪರಿಚಯವಿರಲಿಲ್ಲ. ಅವಳು ಸಡನ್ ಆಗಿ ಒಮ್ಮಿಂದೊಮ್ಮೆಲೆ ಈ ಸಿವಿಲೈಸ್ಡ್ ಜನಗಳನ್ನು ನೋಡಿದ ತಕ್ಷಣ ಅವಳಲ್ಲಿ ಒಂದು ಆಶ್ಚರ್ಯದ ಮಾತು ಬರ್ತಿದೆ, ವಾಟ್ ಅ ಬ್ರೇವ್ ನ್ಯೂ ವರ್ಲ್ಡ್ ಅಂತ ಹೇಳಿ. ಮುಗ್ಧತೆಯಿಂದ ಅವಳು ಒಂದು ವಾಕ್ಯವನ್ನು ಉಚ್ಚರಿಸ್ತಾಳೆ, ಬ್ರೇವ್ ನ್ಯೂ ವರ್ಲ್ಡ್ ಅಂತ. ಆದ್ರೆ ಅದು ಆಕ್ಚುಲಿ ಬ್ರೇವ್ ನ್ಯೂ ವರ್ಲ್ಡ್ ಆಗಿರುವುದಿಲ್ಲ. ಅಲ್ಲಿ ಬಂದ ಜನರು ಯಾರೂ ಮುಗ್ಧರಾಗಿರುವುದಿಲ್ಲ. ಅಲ್ಲಿರುವಂತಹ ಜನಗಳೆಲ್ಲ ಕಪಟಿಗಳು, ಮೋಸಗಾರರು ಆಗಿರ್ತಾರೆ. ಆ ಕಪಟಿಗಳನ್ನ, ಮೋಸಗಾರನ ನೋಡಿ ಪ್ರಾಸ್ಪೆರೋ, ಮಿರಾಂಡಾ ಹೇಳುವ ಮಾತು ಬ್ರೇವ್ ನ್ಯೂ ವರ್ಲ್ಡ್ ಅನ್ನೋದು ಮೇಲ್ನೋಟಕ್ಕೆ ಬ್ರೇವ್ ಅಂತ ಹೇಳಿದ್ರು ಸಹಿತ ಅಲ್ಲಿರ್ತಕ್ಕಂಥದ್ದು ಒಂದು ಡಿಸ್ಟೋಪಿಯನ್ ಆಗಿರ್ತಕ್ಕಂಥ ಸಮಾಜ. ಆ ಐರನ್ ಇತ್ತಲ್ಲ, ಆ ಐರನಿಯನ್ನ ಬಳಸ್ಕೊಳ್ಳೋದಕ್ಕಾಗಿ ಈ ಕಾದಂಬರಿಕಾರ ಬ್ರೇವ್ ನ್ಯೂ ವರ್ಲ್ಡ್ ಅನ್ನುವ ಶೀರ್ಷಿಕೆಯನ್ನ ಬಳಸಿದ್ದಾರೆ. ಈ ಕಾದಂಬರಿಯಲ್ಲಿ ಒಂದು ಪಾತ್ರ ಬರ್ತದೆ. ನಂತರ ಪಾತ್ರಗಳ ಚರ್ಚೆ ಮಾಡುವಾಗ ನಾವು ಅದನ್ನ ಚರ್ಚೆ ಮಾಡೋಣಂತೆ. ಸ್ಯಾವೇಜ್ ಅಂತ ಹೇಳಿ, ಜಾನ್ ದ ಸ್ಯಾವೇಜ್ ಅಂತ ಒಬ್ಬ ಅನಾಗರಿಕ ಅಂತ ಪರಿಗಣಿಸಲ್ಪಡುವ ವ್ಯಕ್ತಿ. ಅವನು ಈ ಡಿಸ್ಟೋಪಿಯನ್ ಸಮಾಜವನ್ನ, ಅಂದ್ರೆ ವಿಜ್ಞಾನ ತಂತ್ರಜ್ಞಾನದಿಂದ ಮುಂದುವರೆದ ಸಮಾಜವನ್ನ ನೋಡಿ ಉದ್ಗರಿಸಬಹುದಾದ ಮಾತು ವಾಟ್ ಎ ಬ್ರೇವ್ ನ್ಯೂ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೃಷ್ಟಿಸುವ ಈ ಸಮಾಜ ಮೇಲ್ನೋಟಕ್ಕೆ ಬ್ರೇವ್ ನ್ಯೂ ವರ್ಲ್ಡ್ ಅಂತ ಅನ್ಸುತ್ತೆ. ಬ್ರೇವ್ ಅನ್ನೋದಕ್ಕೆ ಪದಕ್ಕೆ ಇಲ್ಲಿ ಇರ್ತಕ್ಕಂಥ ಅರ್ಥ ದಿಟ್ಟ ಅಂತ ಅಲ್ಲ, ಇಲ್ಲಿರ್ತಕ್ಕಂಥ ಅರ್ಥ ಬ್ಯೂಟಿಫುಲ್ ಅಂತ. ಬ್ರೇವ್ ನ್ಯೂ ವರ್ಲ್ಡ್ ಸಮಾಜ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೃಷ್ಟಿ ಮಾಡುವ ಸಮಾಜ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಆದ್ರೆ ಅದರ ಅಂತರಂಗದಲ್ಲಿ ಅದು ಒಂದು ತರದ ಸಮಾಜ ವಿರೋಧಿ, ಅಪ್ರೆಸಿವ್ ಆಗಿರ್ತಕ್ಕಂಥ ಸಮಾಜವಾಗಿರುತ್ತೆ ಅನ್ನುವ ನಿಲುವು ಈ ಕಾದಂಬರಿಯಲ್ಲಿ ಬರಹಗಾರ ಬರೆದಿದ್ದಾರೆ. ಜೊತೆಗೆ ಈ ಕಾದಂಬರಿ ಸೃಷ್ಟಿಯಾದ ಸಂದರ್ಭವನ್ನ ಗಮನಿಸಿದ್ರೆ 1ನೇ ಮಹಾಯುದ್ಧ ಅದಾಗ್ಲೇ ಮುಗಿದಿತ್ತು. 2ನೇ ಮಹಾಯುದ್ಧದ ಸಿದ್ಧತೆಯಲ್ಲಿ ಯುರೋಪ್ ಇತ್ತು. ಅಂತ ಸಂದರ್ಭದಲ್ಲಿ ಯುರೋಪಿಯನ್ ಬಹುತೇಕ ಜನರಲ್ಲಿ ಈ ಸಮಾಜವನ್ನ ಕುರಿತಾದ ನಕಾರಾತ್ಮಕ ನಿಲುವುಗಳು ಬೆಳೀತಾ ಇದ್ದ ಸಂದರ್ಭದಲ್ಲಿ ಈ ಕಾದಂಬರಿ ಹುಟ್ಟಿರೋದು. ಮತ್ತು ಟೊಟಾಲಿಟೇರಿಯನಿಸಂ ಅಂದ್ರೆ ಸರ್ವಾಧಿಕಾರತ್ವ ಬೆಳವಣಿಗೆ ಆಗ್ತಾ ಇತ್ತು. ಯುರೋಪ್ನ ಬಹುತೇಕ ರಾಷ್ಟ್ರಗಳಲ್ಲಿ ಸರ್ವಾಧಿಕಾರಿಗಳಿದ್ರು. ಅವರು ತಮ್ಮ ರಾಷ್ಟ್ರಗಳನ್ನ, ತಮ್ಮ ನಾಡುಗಳನ್ನ ನಿಯಂತ್ರಿಸ್ತಾ ಇದ್ರು. ಯಾವ ಲೆವೆಲ್ಗೆ ನಿಯಂತ್ರಿಸ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ, ಅಲ್ಲಿ ಇಂಡಿವಿಜುವಲ್ ಲಿಬರ್ಟಿ ಇರಲಿಲ್ಲ, ಮತ್ತೆ ಅಲ್ಲಿ ಸಮಾನತೆ ಇರಲಿಲ್ಲ. ಬಹುತೇಕ ನೈಸರ್ಗಿಕವಾಗಿ ಬದುಕಬಹುದಾದ ಯಾವ ಸ್ಥಿತಿಗತಿಗಳು ಯುರೋಪ್ನಲ್ಲಿ ಇರಲಿಲ್ಲ. ಹಾಗಾಗಿ ಅಂತಹ ಒಂದು ಟೊಟಾಲಿಟೇರಿಯನ್ ಗವರ್ಮೆಂಟ್ ಅನ್ನ ಅನುಭವವನ್ನ ಹಕ್ಸ್ಲಿ ಪಡೆದಿದ್ದರಿಂದ
ಅದನ್ನ ವಿಮರ್ಶಿಸೋದಕ್ಕಾಗಿ, ಅದನ್ನ ಕ್ರಿಟಿಸೈಸ್ ಮಾಡೋದಕ್ಕಾಗಿಯೇ ಈ ಕಾದಂಬರಿಯನ್ನ ಅವರು ಬರೆದಿದ್ರು ಅಂತ ವಿಮರ್ಶಕರೆಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತು ಈ ಕಾದಂಬರಿ ತಂತ್ರಜ್ಞಾನ ಮತ್ತು ಕೈಗಾರಿಕೀಕರಣದ ಕುರಿತಾದ ಒಂದು ನೆಗೆಟಿವ್ ನಿಲುವನ್ನ ಹೊಂದಿರತಕ್ಕಂಥದ್ದು. ಯುರೋಪ್ ಮತ್ತು ಅಮೆರಿಕಾದಲ್ಲಿ ಕೈಗಾರಿಕೆ ಬೆಳವಣಿಗೆಯಲ್ಲಿ ಹೆನ್ರಿ ಫೋರ್ಡ್ ಅವರ ಪಾತ್ರ ಪ್ರಮುಖವಾಗಿ ಬರ್ತದೆ. ಹೆನ್ರಿ ಫೋರ್ಡ್ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಪ್ರಮುಖ ಹೆಸರು ಮಾಡಿರ್ತಕ್ಕಂಥವ್ರು, ಫೋರ್ಡ್ ಕಾರ್ ಕಂಪನಿಗಳನ್ನು ಸ್ಥಾಪಿಸಿದವರು. ಅವರು ಅಸೆಂಬ್ಲಿ ಲೈನ್ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನು ಜಗತ್ತಿಗೆ ಪರಿಚಯಿಸೋದು. ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳಲ್ಲಿ ಅಸೆಂಬ್ಲಿ ಲೈನ್ ಗಳನ್ನ ಜಾರಿಗೆ ತಂದು, ಅಂದ್ರೆ ಆಟೋಮೆಟಿಕ್ ಆಗಿ ವಸ್ತುಗಳನ್ನು ಜೋಡಿಸುವುದರ ಮೂಲಕ ಆ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸತಕ್ಕಂಥದ್ದು. ತಂತ್ರಜ್ಞಾನ ವಿಜ್ಞಾನದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿ ಕನ್ಸ್ಯೂಮರಿಸ್ಟಿಕ್ ಬಿಹೇವಿಯರ್ ಅನ್ನ ಬೆಳೆಸೋದಕ್ಕೆ ಪ್ರಮುಖವಾದ ವ್ಯಕ್ತಿ ಹೆನ್ರಿ ಫೋರ್ಡ್ ಅಂತ. ಸೊ ಈ ಹೆನ್ರಿ ಫೋರ್ಡ್ ಅವರ ಪ್ರಭಾವವನ್ನ, ಹೆನ್ರಿ ಫೋರ್ಡ್ ಅವರ ಈ ಅಸೆಂಬ್ಲಿ ಲೈನ್ ಅನ್ನ, ಅದರ ಪ್ರಭಾವವನ್ನ ಈ ಕಾದಂಬರಿಯಲ್ಲಿ ಕಾಣ್ತೇವೆ. ನಮಗೆ ಕಾದಂಬರಿ ಓದ್ತಾ ಓದ್ತಾ ನಮ್ಗೆ ಅರ್ಥವಾಗುತ್ತೆ, ಈ ಕಾದಂಬರಿಯಲ್ಲಿ ದೇವರ ರೆಫರೆನ್ಸ್ ಬರೋದಿಲ್ಲ. ದೇರ್ ಇಸ್ ನೋ ಗಾಡ್, ದೇರ್ ಇಸ್ ಓನ್ಲಿ ಫೋರ್ಡ್. ದೇವರು ಇರುವ ಜಾಗದಲ್ಲಿ ಈಗ ಫೋರ್ಡ್ ಇದ್ದಾನೆ. ಹೆನ್ರಿ ಫೋರ್ಡ್ ಅನ್ನ ಆರಾಧಿಸುವಂತಹ, ಹೆನ್ರಿ ಫೋರ್ಡ್ ಅನ್ನ ಪೂಜಿಸುವಂತಹ ಸಮಾಜ ಚಿತ್ರಣವನ್ನ ಕಾದಂಬರಿಕಾರ ಕೊಡ್ತಾ ಇದ್ದಾರೆ. ನಾವೆಲ್ಲ ಬೇಜಾರಾದಾಗ ಅಥವಾ ಆಶ್ಚರ್ಯದಲ್ಲಿ ಓ ಗಾಡ್ ಅಂತ ಹೇಳ್ತೀವಿ. ಆದ್ರೆ ಈ ಕಾದಂಬರಿಯಲ್ಲಿ ಬರುವ ಎಲ್ಲಾ ಪಾತ್ರಗಳು ಓ ಫೋರ್ಡ್ ಅಂತ ಹೇಳ್ತಾರೆ. ಓ ಮೈ ಫೋರ್ಡ್ ಅಂತ, ಓ ಮೈ ಲಾರ್ಡ್ ಅಂತ ಹೇಳ್ಬೋದು, ಅದಲ್ಲೆಲ್ಲ ಓ ಮೈ ಫೋರ್ಡ್ ಅಂತ ಹೇಳ್ತಾರೆ. ಸೊ ದೇವರಿಗೆ ಬದಲಾಗಿ ಈಗ ನಿಂತಿರೋನು ಯಾರು ಅಂತ ಹೇಳಿದ್ರೆ ಕನ್ಸ್ಯೂಮರಿಸಮ್ ಅನ್ನ, ಈ ಕೊಳ್ಳುಬಾಕ ಸಂಸ್ಕೃತಿಯನ್ನ, ವ್ಯಾಪಾರವನ್ನ ವೈಭವೀಕರಿಸಿದಂತಹ ಹೆನ್ರಿ ಫೋರ್ಡ್. ಸೊ ಹಾಗಾಗಿ ಹೆನ್ರಿ ಫೋರ್ಡ್ ಅಂತಹ ಈ ಇಂಡಸ್ಟ್ರಿಯಲಿಸ್ಟ್ ಗಳನ್ನ, ಅವರು ಇಂಡಸ್ಟ್ರಿಯಲಿಸ್ಟ್ಗಳು ಈ ಟೊಟಾಲಿಟೇರಿಯನ್ ಗವರ್ಮೆಂಟ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡಬಹುದಾಗಿತ್ತು ಅನ್ನುವ ಅಂಶಗಳನ್ನ ಕಾದಂಬರಿಯಲ್ಲಿ ವಿಮರ್ಶಿಸ್ತಾ ಹೋಗ್ತಾನೆ ಕಾದಂಬರಿಕಾರ. ಜೊತೆಗೆ ಈ ಅಡ್ವಾನ್ಸ್ಮೆಂಟ್ ಇನ್ ಸೈಕಾಲಜಿಕಲ್ ಕಂಡೀಷನಿಂಗ್, ಮನಃಶಾಸ್ತ್ರದಲ್ಲಿ ಹಲವಾರು ಬೆಳವಣಿಗೆಗಳು 20ನೇ ಶತಮಾನದ ಆರಂಭದಲ್ಲಿ ಕಂಡು. ಪ್ಯಾವ್ಲೋವ್ ಅಂತ ಶಿಕ್ಷಣ ಶಾಸ್ತ್ರಜ್ಞ, ಮನಃಶಾಸ್ತ್ರಜ್ಞನ ವಿಷಯ ನಮಗೆ ಗೊತ್ತಿದೆ. ಮಾನಸಿಕವಾಗಿ ಕಂಡೀಷನಿಂಗ್ ಮಾಡೋದು, ಮನುಷ್ಯರನ್ನ ಕಂಡೀಷನಿಂಗ್ ಮಾಡೋ ಮೂಲಕ ಮನುಷ್ಯರನ್ನ ಒಂದು ಕೈಂಡ್ ಆಫ್ ಮೈಂಡ್ ವಾಶ್ ಮಾಡೋದು ಹೇಗೆ ಅನ್ನುವ ವಿಜ್ಞಾನ ಅವಾಗಲೇ ಗೊತ್ತಾಗಿತ್ತು. ಅದರ ಜೊತೆಗೆ ಈ ಕಾದಂಬರಿಯಲ್ಲಿ ಚಿತ್ರಿಸಿರುವಂತೆ ಮುಂದೊಂದು ದಿನ ಬರುವ ಸಾಧ್ಯತೆ ಇದೆ. ಯಾವ ದಿನ ಅಂತ ಹೇಳಿದ್ರೆ, ನಾವು ಸ್ವಾಭಾವಿಕವಾಗಿ ಮಕ್ಕಳನ್ನ ಹೆರುವಂತಹ ಪರಿಸ್ಥಿತಿ ಇಲ್ಲವಾಗಬಹುದು. ಮಕ್ಕಳು ಹುಟ್ಟೋದಿಲ್ಲ, ಮಕ್ಕಳನ್ನ ಪ್ರೊಡ್ಯೂಸ್ ಮಾಡಲಾಗ್ತದೆ ಅಂತ. ಮಕ್ಕಳನ್ನ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಕಂಡೀಷನಿಂಗ್ ಮಾಡಿ ಏನು ಸಮಾಜದಲ್ಲಿ ತರಬಹುದಾದಂತಹ ಚಿತ್ರಣವನ್ನ ಈ ಕಾದಂಬರಿ ತರ್ತದೆ. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅದು ಹಾಸು ಆಗಬಹುದು ಅಂತ ಹೇಳಿದ್ರೆ, ಮುಂದೊಂದು ದಿನ ಬರಬಹುದು. ಆ ದಿನಗಳಲ್ಲಿ ನಾವು ಈ ಮಕ್ಕಳನ್ನ ಹೊರುವ ಪದ್ಧತಿಯ ನಾಶವಾಗಿ ಅವ್ರನ್ನ ಪ್ರೊಡಕ್ಟ್ಸ್ ತರ ಹುಟ್ಟಿಸಬಹುದಾದ ಸಂದರ್ಭ ಬರಬಹುದು ಅನ್ನೋದನ್ನ ಕಾದಂಬರಿಕಾರ ಚಿತ್ರಿಸ್ತಾ ಹೋಗ್ತಾರೆ ಆಲ್ಡಸ್ ಹಕ್ಸ್ಲಿ. ಜೊತೆಗೆ ಯೂಜೆನಿಕ್ಸ್ ಚಳವಳಿ ಅಂತ ಹೇಳಿ, ಅದು ಸಹಿತ 20ನೇ ಶತಮಾನದ ಆರಂಭದಲ್ಲಿ ಬಂದಂತಹ ಒಂದು ವೈಜ್ಞಾನಿಕ ಚಳವಳಿ. ಅಂದ್ರೆ ಸೆಲೆಕ್ಟಿವ್ ಬ್ರೀಡಿಂಗ್ ಮೂಲಕ, ಆಯ್ದ ಕೆಲವು ಬ್ರೀಡಿಂಗ್ ಮೂಲಕ ಮಕ್ಕಳನ್ನು ಹುಟ್ಟಿಸುವ, ಸಂತತಿಯನ್ನು ಸುಧಾರಿಸುವಂತಹ ಒಂದು ಚಳವಳಿ ಆಗ ಜಾರಿಯಲ್ಲಿ ಬಂದಿತ್ತು. ಈ ಎಲ್ಲ ಅಂಶಗಳನ್ನ ಗಮನಿಸಿ ಅವುಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಟೊಟಾಲಿಟೇರಿಯನ್ ಸರ್ಕಾರದಲ್ಲಿ ಮನುಷ್ಯ ಯಾವ ರೀತಿ ಶೋಷಣೆಗೆ ಒಳಗಾಗಬಹುದು, ಮನುಷ್ಯನ ಪರಿಸ್ಥಿತಿ ಹೇಗೆ ಆಗಬಹುದು ಅನ್ನುವ ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವ್ ನಿಂದ ಈ ಕಾದಂಬರಿಯನ್ನ ಹಕ್ಸ್ಲಿ ಅವರು ಬರೆದಿದ್ದಾರೆ. ಕಾದಂಬರಿಯ ಕೇಂದ್ರಿತ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಯಾವುವು ಅಂತ ಹೇಳಿದ್ರೆ, ಈ ಸಟಲ್ ಟೊಟಾಲಿಟೇರಿಯನ್ ಕಂಟ್ರೋಲ್, ಸೂಕ್ಷ್ಮವಾಗಿರ್ತಕ್ಕಂಥ ಸರ್ವಾಧಿಕಾರತ್ವ ಅನ್ನೋದು ನಮಗೆ ಗೊತ್ತಿದೆ. ಸರ್ವಾಧಿಕಾರಿಗಳು ಬಹುತೇಕ ಸಂದರ್ಭದಲ್ಲಿ ನಿಯಂತ್ರಿಸೋದಕ್ಕೆ ಆರ್ಮಿಯನ್ನ ಬಳಸಬಹುದು, ಬಲವನ್ನ ಬಳಸಬಹುದು, ಮದ್ದು ಗುಂಡುಗಳನ್ನ ಬಳಸಬಹುದು. ಆದ್ರೆ ಈ ಕಾದಂಬರಿಯಲ್ಲಿ ಚಿತ್ರಿತವಾಗಿರ್ತಕ್ಕಂಥ ಟೊಟಾಲಿಟಿಯನ್ ಗವರ್ಮೆಂಟ್ ಇದು ಸಟಲ್ ಆಗಿ, ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ಜನಗಳನ್ನ ಪ್ರಭಾವಿಸುವ, ಜನಗಳನ್ನ ನಿಯಂತ್ರಿಸುವಂತಹ ಒಂದು ಸರ್ಕಾರದ ವ್ಯವಸ್ಥೆ. ಇಲ್ಲಿ ಮದ್ದು ಗುಂಡುಗಳ ಮೂಲಕ ಪ್ರಜೆಗಳನ್ನ ನಿಯಂತ್ರಿಸುವುದಿಲ್ಲ. ಇಲ್ಲಿ ಪ್ರಜೆಗಳನ್ನ ನಿಯಂತ್ರಿಸೋದಕ್ಕೆ ತಂತ್ರಜ್ಞಾನವನ್ನು ಬಳಸಲಾಗ್ತದೆ. ಪ್ರಜೆಗಳನ್ನ ನಿಯಂತ್ರಿಸೋದಕ್ಕೆ ಕ್ಲೋನಿಂಗ್ ಅಂತ ಪದ್ಧತಿಗಳನ್ನ ಬಳಸಲಾಗ್ತದೆ. ಪ್ರಜೆಗಳನ್ನ ನಿಯಂತ್ರಿಸೋದಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ತಮಗೆ ಬೇಕಾದಂತಹ ಮಕ್ಕಳನ್ನು ಹುಟ್ಟಿಸೋದ್ರ ಮೂಲಕ, ಮತ್ತು ಹುಟ್ಟಿದ ಚಿಕ್ಕ ಮಕ್ಕಳಿಗೆ 3 ದಿನಗಳ ನಂತರವೇ ಅವರಿಗೆ ಕಂಡೀಷನಿಂಗ್ ಪ್ರೊಸೆಸ್ಗೆ ಒಳಪಡಿಸಿ ತಮಗೆ ಬೇಕಾದಂತೆ ಮಕ್ಕಳನ್ನ ಸೃಷ್ಟಿಸಿಕೊಳ್ಳುವಂತಹ ಒಂದು ಸಮಾಜವಾದ ಚಿತ್ರಣವನ್ನ ಆಲ್ಡಸ್ ಹಕ್ಸ್ಲಿ ಕೊಡ್ತಾರೆ ಇಲ್ಲಿ. ಮತ್ತು ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ ಆತ ಚರ್ಚಿಸೋದು ಈ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಾಗಿ ವೈಯಕ್ತಿಕತೆಯ ನಷ್ಟವಾಗ್ತಾ ಇದೆ. ಅಂದ್ರೆ ನಮ್ಮ ಪರ್ಸನಾಲಿಟಿಯನ್ನ, ನಮ್ಮ ಐಡೆಂಟಿಟಿಯನ್ನ, ನಮ್ಮ ವೈಯಕ್ತಿಕ ಗುರುತನ್ನ ನಾವು ಕಳೆದುಕೊಳ್ತಾ ಇದ್ದೀವಿ ಸರ್ಕಾರಗಳಲ್ಲಿ. ವಿಜ್ಞಾನ ತಂತ್ರಜ್ಞಾನದಿಂದಾಗಿ ವ್ಯಕ್ತಿಯ ವೈಯಕ್ತಿಕತೆ ನಾಶವಾಗ್ತಿದೆ ಅನ್ನುವಂತಹ ಒಂದು ಅಂಶವನ್ನ ಅವರು ಈ ಕಾದಂಬರಿ ಚರ್ಚಿಸ್ತಾ ಹೋಗ್ತಾರೆ. ಜೊತೆಗೆ ದ ಕಾಸ್ಟ್ ಆಫ್ ಹ್ಯಾಪಿನೆಸ್, ಸಂತೋಷಕ್ಕಾಗಿ ಮನುಷ್ಯ ಏನೆಲ್ಲ ತ್ಯಾಗ ಮಾಡಬೇಕಾಗಬಹುದು ಮುಂದೊಂದು ದಿನ ಎನ್ನುವ ಅಂಶಗಳನ್ನು ಸಹಿತ ಕಾದಂಬರಿಯಲ್ಲಿ ಇವರು ಚಿತ್ರಿಸ್ತಾ ಹೋಗ್ತಾರೆ. ಈ ಕನ್ಸ್ಯೂಮರಿಸಂ ಮತ್ತು ಹೆಡಾನಿಸಂ, ಅಂದ್ರೆ ಕೊಳ್ಳುಬಾಕ ಸಂಸ್ಕೃತಿ ಮತ್ತು ಈ ಭೋಗವಾದ, ಇವು ಮುಂಬರುವ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಬಹುದು, ಭೋಗವಾದದ ಹಿಂದೆ ಮನುಷ್ಯ ಬಿದ್ದಾಗ ಅವನು ಎಷ್ಟರ ಮಟ್ಟಿಗೆ ಅನ್ಯಾಚುರಲ್ ಆಗಿ ವರ್ತಿಸಬಹುದು, ಅಸ್ವಾಭಾವಿಕವಾಗಿ ವರ್ತಿಸಬಹುದು ಎನ್ನುವಂತ ಕೆಲವು
ಚಿತ್ರಣಗಳನ್ನ ಈ ಕಾದಂಬರಿಯಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಹಾಗಾಗಿ ನಾನು ಈಗಾಗಲೇ ಹೇಳಿದಂತೆ 20ನೇ ಶತಮಾನದಲ್ಲಿಯೇ ಬಂದ ಬಹುತೇಕ ಕಾದಂಬರಿಗಳಂತ ವಿಭಿನ್ನವಾಗಿರುವಂತಹ ಕಾದಂಬರಿ ಇದು. ರಿಯಾಲಿಟಿ ಅನ್ನೋದು ಈ ಕಾದಂಬರಿಯಲ್ಲಿ ಅತ್ಯಂತ ಕಡಿಮೆ. ಇಲ್ಲಿರೋದೆಲ್ಲ ಫ್ಯಾಂಟಸಿ, ಇಲ್ಲಿರೋದೆಲ್ಲ ಅವಾಸ್ತವ, ಡಿಸ್ಟೋಪಿಯನ್ ಡಿಸ್ಟೋಪಿಯನ್ ಸೊಸೈಟಿಯನ್ನ ಚಿತ್ರಿಸುವುದಕ್ಕಾಗಿಯೇ ಬರೆದಿರ್ತಕ್ಕಂಥ ಕಾದಂಬರಿ ಇದು. ಜೊತೆಗೆ ನಾನೀಗ ಹೇಳಿದಂತೆ ಶೀರ್ಷಿಕೆ ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ಕಾದಂಬರಿಯಿಂದ, ಟೆಂಪೆಸ್ಟ್ ನಾಟಕದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. ಈ ಕಾದಂಬರಿಯಲ್ಲಿ ವ್ಯಂಗ್ಯಾತ್ಮಕವಾಗಿ ಆ ಶೀರ್ಷಿಕೆಯನ್ನು ಬಳಸಲಾಗಿದೆ, ಬ್ರೇವ್ ನ್ಯೂ ವರ್ಲ್ಡ್ ಅಂತಕ್ಕಂಥದ್ದನ್ನ. ಹಲವಾರು ಸಿಂಬಾಲಿಕ್ ಮೀನಿಂಗ್ ಗಳನ್ನ ಕಾದಂಬರಿ ಹೊಂದಿದೆ. ಉದಾಹರಣೆಗೆ ನೈವಿಟಿ ವರ್ಸಸ್ ರಿಯಾಲಿಟಿಯನ್ನ ಕುರಿತು ಚರ್ಚೆ ಮಾಡುದು, ಮುಗ್ಧತೆ ಮತ್ತು ರಿಯಾಲಿಟಿ ವಾಸ್ತವವನ್ನ ಚರ್ಚೆ ಮಾಡೋದು, ಲಾಸ್ ಆಫ್ ಇನ್ನೋಸೆನ್ಸ್, ಹೇಗೆ ಮುಗ್ಧತೆ ಅನ್ನೋದು ಕಳೆದು ಹೋಗಬಹುದು ವಿಜ್ಞಾನದ ಮೂಲಕ ಅನ್ನೋದನ್ನ, ಜೊತೆಗೆ ವಿಜ್ಞಾನ ತಂದೊಡ್ಡಬಹುದಾದ ಸವಾಲುಗಳ ಕುರಿತಾದ ವಾರ್ನಿಂಗ್ ಗಳನ್ನ, ಎಚ್ಚರಿಕೆಗಳನ್ನ ಸಹಿತ ಈ ಕಾದಂಬರಿ ಕೊಡ್ತಾ ಹೋಗ್ತದೆ. ಈಗ ಹೇಳಿದಂತೆ ಈ ಕಾದಂಬರಿ ಡಿಸ್ಟೋಪಿಯಾ ಅನ್ನುವಂಥ ಕಾದಂಬರಿ. ಉಟೋಪಿಯಾ ಮತ್ತು ಡಿಸ್ಟೋಪಿಯಾ. ಉಟೋಪಿಯಾ ಅಂತ ಹೇಳಿದ್ರೆ ಆದರ್ಶ ರಾಜ್ಯ, ಡಿಸ್ಟೋಪಿಯಾ ಅಂತ ಹೇಳಿದ್ರೆ ಡಿಸ್ ಅಂದ್ರೆ ಕೆಟ್ಟ, ಟೋಪೋಸ್ ಅಂತ ಹೇಳಿದ್ರೆ ಪ್ರದೇಶ. ಇದೊಂದು ಕೆಟ್ಟ ಪ್ರದೇಶದ, ಕೆಟ್ಟ ಸಮಾಜದ ವಾತಾವರಣದ ಚಿತ್ರಣವನ್ನ ಕೊಡ್ತಕ್ಕಂಥದ್ದು. ಇಲ್ಲಿಯ ಜನರು ಮಾನವೀಯತೆಯನ್ನ ಕಳೆದುಕೊಂಡವರು, ಭಯಭೀತಿಯ ನಿರೀಕ್ಷೆಗಳಿಲ್ಲದೆ ಇರತಕ್ಕಂತಹ ಬದುಕನ್ನು ನಡೆಸ್ತಕ್ಕಂಥವ್ರು. ಒಂದು ರೀತಿಯ ಅಸಹನೀಯ ಭವಿಷ್ಯದ ಚಿತ್ರಣವನ್ನ ಈ ಕಾದಂಬರಿ ಕೊಡ್ತಾ ಹೋಗ್ತದೆ. ಮುಖ್ಯವಾಗಿ ಅಪ್ರೆಷನ್ ಅನ್ನ, ವೈಯಕ್ತಿಕ ಸ್ವಾತಂತ್ರ್ಯದ ನಷ್ಟವನ್ನ, ಪ್ರಚಾರ ಮತ್ತು ಸೆನ್ಸರ್ಗಳು ನಿಯಂತ್ರಿಸೋದನ್ನ, ಮತ್ತೆ ನಿರಂತರ ಕಂಟ್ರೋಲ್ ಮಾಡುವುದನ್ನ, ಮಾನವೀಯತೆಯ ನಷ್ಟವನ್ನ, ಹಾಳಾದ ಪರಿಸರವನ್ನ ಈ ಡಿಸ್ಟೋಪಿಯನ್ ಕಾದಂಬರಿ ಚಿತ್ರಿಸ್ತಾ ಹೋಗ್ತದೆ. ಇಲ್ಲಿ ಭಯ ಮತ್ತು ನಿರಾಶೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಮನುಷ್ಯರ ಭಾವನೆಗಳಾಗಿರ್ತಕ್ಕಂಥವು. ಇಂತಹ ಭಯ ಮತ್ತು ನಿರಾಶೆಯ ವಾತಾವರಣದಲ್ಲಿ ದೇರ್ ಇಸ್ ಅಪ್ರೆಸಿವ್ ಸೋಷಿಯಲ್ ಕಂಟ್ರೋಲ್ ಇದೆ, ಸಾಮಾಜಿಕ ನಿಯಂತ್ರಣ. ಎಂಥ ನಿಯಂತ್ರಣ ಅಂತ ಹೇಳಿದ್ರೆ ಅಪ್ರೆಸಿವ್ ಆಗಿರ್ತಕ್ಕಂಥ, ಶೋಷಣೆ ಮಾಡುವಂತಹ ನಿಯಂತ್ರಣ. ಇಂಡಿವಿಜುವಲಿಟಿಯ ಲಾಸ್ ಇದೆ, ಪ್ರೊಪಗ್ಯಾಂಡಾ ಮತ್ತು ಸೆನ್ಸರ್ಶಿಪ್ ಇದೆ, ಸರ್ವೆಲೆನ್ಸ್ ಇದೆ. ಅಂದ್ರೆ ಜನಗಳನ್ನು ಕಣ್ಗಾವಲಿನಲ್ಲಿ ಜನ ಬದುಕ್ತಕ್ಕಂಥ ಪರಿಸ್ಥಿತಿಯ ಒಂದು ವಾತಾವರಣವನ್ನ ಕಾದಂಬರಿ ಕೊಟ್ಕೊಡ್ತದೆ. ಡಿಹ್ಯೂಮನೈಸೇಷನ್, ಅಮಾನವೀಯವಾಗಿರ್ತಕ್ಕಂಥ ನಿಲುವುಗಳನ್ನ, ಅಮಾನವೀಯ ಪಾತ್ರಗಳನ್ನ ಕಾದಂಬರಿಕಾರ ಸೃಷ್ಟಿಸ್ತಾನೆ. ಆಲ್ಡಸ್ ಹಕ್ಸ್ಲಿ ಜೊತೆಗೆ ಕೆಲವು ಇತರ ಕಾದಂಬರಿಕಾರರು ಸಹಿತ ಈ ಡಿಸ್ಟೋಪಿಯನ್ ಕಾದಂಬರಿಗಳನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಹೇಳೋದಾದ್ರೆ ಈಗಾಗಲೇ ನಾನು ಒಂದು ಹೇಳಿದಂತೆ ಜಾರ್ಜ್ ಆರ್ವೆಲ್ ಅವರ 1984 ಸಹಿತ ಒಂದು ಡಿಸ್ಟೋಪಿಯನ್ ಕಾದಂಬರಿ. ಬ್ರಾಡ್ಬರಿ ಅವರ ಫ್ಯಾರನ್ಹೀಟ್ 451 ಇಂಗ್ಲಿಷ್ ನಲ್ಲಿ ಬಂದಂತಹ ಮತ್ತೊಂದು ಪ್ರಮುಖ ಡಿಸ್ಟೋಪಿಯನ್ ಕಾದಂಬರಿ. ಮಾರ್ಗ್ರೆಟ್ ಆಟ್ವುಡ್ ಅವರ ದ ಹ್ಯಾಂಡ್ ಮೇಡ್ಸ್ ಟೇಲ್ ಅನ್ನುವಂತಹ ಡಿಸ್ಟೋಪಿಯನ್ ಕಾದಂಬರಿಗಳಿವೆ. ಆದ್ರೆ ಪ್ರಮುಖವಾಗಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಚರ್ಚೆಗೆ ಒಳಗಾಗುವ ಪ್ರಮುಖ 2 ಡಿಸ್ಟೋಪಿಯನ್ ಕಾದಂಬರಿಗಳೇ, ಒಂದು 1984, ಇನ್ನೊಂದು ಬ್ರೇವ್ ನ್ಯೂ ವರ್ಲ್ಡ್. ಹಕ್ಸ್ಲಿಯ ಈ ಕಾದಂಬರಿಯನ್ನ ಮಿಶ್ರವಾಗಿ ಸ್ವೀಕರಿಸಿದ್ರು ಅಂತ ನಾನು ಈಗಾಗಲೇ ಹೇಳಿದೆ. ಅಲ್ಲಿ ಸೆನ್ಸರ್ಶಿಪ್ಗಾಗಿ, ಜನವನ್ನು ನಿಯಂತ್ರಿಸುವಂತಹ ವಿಷಯಗಳನ್ನ ಇಲ್ಲಿ ಹೇಳೋದಕ್ಕಾಗಿ, ಮತ್ತೆ ಸಂಪ್ರದಾಯಬದ್ಧ ಕುಟುಂಬ ವ್ಯವಸ್ಥೆಯನ್ನ ಅನುಪಸ್ಥಿತಿ ಇರೋದ್ರಿಂದ, ಅಂದ್ರೆ ಈ ಕಾದಂಬರಿಯಲ್ಲಿ ಕುಟುಂಬ ವ್ಯವಸ್ಥೆ ಇಲ್ಲ, ಫ್ಯಾಮಿಲಿ ಸ್ಟ್ರಕ್ಚರ್ ಇಲ್ಲ, ಅಲ್ಲಿ ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತನಾಡಲಾಗ್ತದೆ, ಮುಕ್ತ ಲೈಂಗಿಕತೆಯ ಆಯ್ಕೆ ಇದೆ. ಈ ತರ ಇಮ್ಮೋರಲ್ ಎನ್ನುವಂತ ಕೆಲವು ವಿಷಯಗಳು ಆ ಕಾಲದಲ್ಲಿ ಇದ್ದಿದ್ರಿಂದ ಇದನ್ನ ಸ್ವೀಕಾರ ಈ ಕಾದಂಬರಿಯನ್ನ ಒಮ್ಮನಸ್ಸಿನಿಂದ ಮಾಡಲಿಲ್ಲ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇದನ್ನ ಹೆಚ್ಚಾಗಿ ನಾವು ಓದ್ತಾ ಇದ್ದೇವೆ. ಈಗಾಗಲೇ ಹೇಳಿದಂತೆ ಕಾಲ ಮತ್ತು ದೇಶವನ್ನ 1637 AF ನಲ್ಲಿ ನಡೆಯುವ ಈ ಘಟನೆಗಳು ಮತ್ತು ದೇಶವನ್ನ, ಅಂದ್ರೆ ಪ್ರದೇಶ ಎಲ್ಲಿ ನಡೆಯುತ್ತೆ, ಸೆಟ್ಟಿಂಗ್ ಅಂತ ಹೇಳೋದಾದ್ರೆ ಇದು ಲಂಡನ್ ನಲ್ಲಿ ನಡೆಯುವಂತಹ ಒಂದು ಕಾದಂಬರಿ. ಕೆಲವು ಪ್ರದೇಶಗಳನ್ನು ಜಿಯೋಗ್ರಫಿಕಲ್ ಮೆನ್ಷನ್ ಮಾಡಿದ್ದಾರೆ. ಉದಾಹರಣೆಗೆ ಇಂಡಿಯಾದ ಹೆಸರು ಬರ್ತದೆ, ಬುದ್ಧನ ಹೆಸರು ಬರ್ತದೆ ಕಾದಂಬರಿಯಲ್ಲಿ. ಯು ಕ್ಯಾನ್ ವೆರಿಫೈ ಇಟ್ ಬಿಕಾಸ್ ದೀಸ್ ಆರ್ ರಿಯಲ್ ಥಿಂಗ್ಸ್. ಅದರ ಜೊತೆಗೆ ಕಾದಂಬರಿಯ ಪ್ರಮುಖ ಘಟನೆಗಳೆಲ್ಲ ನಡೆಯೋದು ಲಂಡನ್ ನಗರದಲ್ಲಿ, ಲಂಡನ್ನ ಹ್ಯಾಚರಿ ಸೆಂಟರ್ ನಲ್ಲಿ. ಆಮೇಲೆ ಮೆಕ್ಸಿಕೋ ರಿಸರ್ವೇಶನ್ ಕ್ಯಾಂಪ್ ಅಂತ ಹೇಳ್ತಾರೆ. ಕೆಲವು ರಿಯಲಿಸ್ಟಿಕ್ ಆಗಿರ್ತಕ್ಕಂತಹ ದೇಶಗಳ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದ್ರೆ ಕಾಲವನ್ನ ವಿ ಕೆನ್ ನಾಟ್ ವೆರಿಫೈ ಇಟ್ ಬಿಕಾಸ್ ಇಟ್ಸ್ ಅ ಫ್ಯೂಚರಿಸ್ಟಿಕ್ ನಾವೆಲ್. ಹಲವಾರು ಪಾತ್ರಗಳು ಈ ಕಾದಂಬರಿಯಲ್ಲಿವೆ. ಕೆಲವನ್ನ ಮೆನ್ಷನ್ ಮಾಡೋದಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದೀಸ್ ಕ್ಯಾರೆಕ್ಟರ್ಸ್ ಎಟ್ ದಿ ಫಸ್ಟ್ ರೀಡಿಂಗ್. ಬಟ್ ಇದನ್ನ ಆಳವಾಗಿ ಓದ್ತಾ ಹೋದಂತೆ ಪಾತ್ರಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ಪಾತ್ರಗಳಿರುವಂತಹ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. Though these characters are unverifiable, some critics have verified them as realistic characters. ಕೆಲವು ಪಾತ್ರಗಳನ್ನ ಕಾರ್ಲ್ ಮಾರ್ಕ್ಸ್ ನೊಂದಿಗೆ ಹೋಲಿಸಲಾಗಿದೆ, ಕೆಲವು ಪಾತ್ರಗಳನ್ನ ಹೆನ್ರಿ ಫೋರ್ಡ್ ನೊಂದಿಗೆ ಹೋಲಿಸಲಾಗಿದೆ, ಕೆಲವು ಪಾತ್ರಗಳನ್ನ ಲೆನಿನಾ ಅಂತ ಒಂದು ಮಹಿಳಾ ಪಾತ್ರ ಬರ್ತದೆ, ಲೇಡಿ ಕ್ಯಾರೆಕ್ಟರ್. ಆ ಲೆನಿನಾನನ್ನ ಲೆನಿನ್ಗೆ ಹೋಲಿಸ್ತಾರೆ. ಈ ಟೊಟಾಲಿಟಿಯನ್ ಮುಸ್ಲೋನಿಗೆ ಹೋಲಿಸತಕ್ಕಂಥ ಕೆಲವು ಪಾತ್ರಗಳಿವೆ. ಟೊಟಾಲಿಟೇರಿಯನ್ ಸರ್ಕಾರಗಳಲ್ಲಿ, ಅಂದ್ರೆ ಸರ್ವಾಧಿಕಾರತ್ವ ಸರ್ಕಾರಗಳಲ್ಲಿ ಬರುವಂತಹ ಹಲವು ವ್ಯಕ್ತಿಗಳಿಗೆ, ನಿಜ ವ್ಯಕ್ತಿಗಳು ಇಲ್ಲಿನ ಪಾತ್ರಗಳು ಸಂವಾದಿಯಾಗಿ ನಿಲ್ಲಬಹುದು ಅಂತ ಹೇಳಿ ಈ ಪಾತ್ರಗಳನ್ನ ಸಹಿತ ಕೆಲವರು ವೆರಿಫೈ ಮಾಡ್ತಾರೆ. ಡೈರೆಕ್ಟರ್ ಆಫ್ ಹ್ಯಾಚರಿ ಅಂಡ್ ಕಂಡೀಷನಿಂಗ್ ಸೆಂಟರ್ ಅಂತ ಒಂದು ಪ್ರಮುಖ ಪಾತ್ರ ಬರ್ತದೆ ಈ ಕಾದಂಬರಿಯಲ್ಲಿ. ಕಾದಂಬರಿಯ
ಮೊದಲನೇ ಭಾಗದ ನಿರೂಪಕ ಈತನೇ ಆಗಿರ್ತಾನೆ. ಅಂದ್ರೆ ಆಕ್ಚುಲಿ ಕಾದಂಬರಿ ಥರ್ಡ್ ಪರ್ಸನ್ ನೆರೇಟಿವ್ ನಲ್ಲಿ ಇರ್ತಕ್ಕಂಥದ್ದು. ಒಮ್ನಿಸೆಂಟ್ ನೆರೇಟರ್ ಈ ಕಾದಂಬರಿಯನ್ನು ನಿರೂಪಿಸ್ತಾ ಹೋಗ್ತಾನೆ. ಯಾರೋ ಒಬ್ಬ ಕಾದಂಬರಿಯನ್ನು ನಿರೂಪಿಸ್ತಾ ಹೋಗ್ತಾನೆ, ಥರ್ಡ್ ಪರ್ಸನ್ ನೆರೇಟಿವ್ ನಲ್ಲಿ ಇದೆ. ಆದ್ರೆ ಕೆಲವು ಕಡೆಗೆ ಈ ಕಂಡೀಷನಿಂಗ್ ಸೆಂಟರ್ನ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಜನವಸತಿಯನ್ನ, ಜನಗಳನ್ನ ಕುರಿತಾದ ನಿಲುವುಗಳನ್ನ ವ್ಯಕ್ತಪಡಿಸೋದಕ್ಕಾಗಿ ಒಂದು ಕ್ಯಾರೆಕ್ಟರ್ ಇದೆ, ಡೈರೆಕ್ಟರ್ ಆಫ್ ಹ್ಯಾಚರಿ ಅಂಡ್ ಕಂಡೀಷನಿಂಗ್ ಸೆಂಟರ್ ಅಂತ ಹೇಳಿ, DSC. ಅವನಿಗೆ ಹೆಸರು ಕೊಟ್ಟಿಲ್ಲ. ಮುಂದೆಲ್ಲೋ ನಾವು ಓದ್ತೀವಿ DSC ಹೆಸರು ಥಾಮ್ಸನ್ ಆಗಿರ್ಬೋದು, ಥಾಮಸ್ ಆಗಿರ್ಬೋದು ಅಂತ ಹೇಳಿ. ಆದ್ರೆ ಇವ್ರಿಗೆ ಯಾವುದೇ ಒಂದು ಹೆಸರಿಲ್ಲ. ಅವನು ನರೇಟರ್ ಆಫ್ ದಿ ಫಸ್ಟ್ ಪಾರ್ಟ್, ಮೊದಲ ಭಾಗದಲ್ಲಿ ಹಲವಾರು ವಿಷಯಗಳನ್ನ ನರೇಟ್ ಮಾಡ್ತಾ ಹೋಗ್ತಾನೆ. ಅಂದ್ರೆ ಆ ಪ್ರದೇಶದಲ್ಲಿ, ಆ ದೇಶದಲ್ಲಿ, ಲಂಡನ್ ನಲ್ಲಿ 632 ಸಂದರ್ಭದಲ್ಲಿ ಮಕ್ಕಳು ಹೇಗೆ ಹೋಗ್ತಾರೆ, ಅವ್ರನ್ನ ಹೇಗೆ ಕಂಡೀಷನಿಂಗ್ ಮಾಡ್ಲಾಗ್ತದೆ, ಈ ಕ್ಲೋನಿಂಗ್ ಪದ್ಧತಿ ಹೇಗೆ ನಡೀತಾ ಇದೆ, ಈ ಸೈಕಾಲಜಿಕಲ್ಗೆ ಅವ್ರನ್ನ ಮೈಂಡ್ ವಾಶ್ ಮಾಡುವ ಪ್ರೊಸೆಸ್ ಹೇಗಿದೆ, ಇಂತಹ ಹಲವಾರು ವಿಷಯಗಳನ್ನ ವಿವರಿಸ್ತಾ ಹೋಗ್ತಾನೆ. ಯಾರಿಗೆ ವಿವರಿಸ್ತಾರೆ ಅಂತ ಹೇಳಿದ್ರೆ, ಕಾದಂಬರಿ ನಡೆಯೋದೇ ಲಂಡನ್ನ ಈ ಹ್ಯಾಚರಿ ಸೆಂಟರ್ ನಲ್ಲಿ. ಹ್ಯಾಚರಿ ಸೆಂಟರ್ ಅಂತ ಹೇಳಿದ್ರೆ ಭ್ರೂಣದಿಂದ ಮಗುವನ್ನ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕೇಂದ್ರ. ಹ್ಯಾಚರಿ ಅಂತ ಹೇಳಿದ್ರೆ ಮೊಟ್ಟೆ ಹೊಡೆದು ಮರಿ ಆಗುವ ಪದ್ಧತಿ ಅಂತ ಗೊತ್ತು ನಮ್ಗೆ. ಇಲ್ಲಿ ಹ್ಯಾಚರಿ ಸೆಂಟರ್ ಅಂತ ಹೇಳಿದ್ರೆ ಮಕ್ಕಳನ್ನು ಸಹಿತ ಈ ಭ್ರೂಣದ ತಾಯಿಯ ಗರ್ಭದಿಂದ ಜನಿಸೋದಿಲ್ಲ, ಅವರು ಅವ್ರನ್ನ ಬಾಟಲ್ಗಳಲ್ಲಿ ಬೆಳೆಸಿ ನಂತರ ತಮ್ಗೆ ಬೇಕಾದಂತೆ ಸೃಷ್ಟಿಸುವಂತ ಒಂದು ಸೆಂಟರ್ ಇದೆ. ಆ ಸೆಂಟರ್ ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಅದನ್ನ ನಾವು ಸೆಂಟರ್ನನ್ನ ಅವರು ಪ್ರವಾಸಕ್ಕಾಗಿ ಬಂದ ಹಲವು ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ವಿವರಿಸುವ ಒಂದು ಪಾತ್ರ ಡೈರೆಕ್ಟರ್ ಆಫ್ ಹ್ಯಾಚರಿ ಅಂಡ್ ಕಂಡೀಷನಿಂಗ್ ಸೆಂಟರ್, DSC ಅಂತ ಹೇಳ್ತೇವೆ. ಈತ ತಾನು ಹಿಂದೆ ಮಾಡಿದ ಹಲವಾರು ತಪ್ಪುಗಳನ್ನ ಒಪ್ಕೊಂಡು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗುವಂತ ಒಂದು ಪಾತ್ರ. ಯಾರು ಡೈರೆಕ್ಟರ್ ಆಫ್ ಹ್ಯಾಚರಿ ಅಂಡ್ ಕಂಡೀಷನಿಂಗ್ ಸೆಂಟರ್, ಪ್ರಮುಖ ಪಾತ್ರ ಇದು. ಅದ್ರ ಜೊತೆಗೆ ಇನ್ನೊಂದು ಪಾತ್ರ ಹೆನ್ರಿ ಫಾಸ್ಟರ್ ಅಂತ ಹೇಳಿ, ಇವೊಬ್ಬ ಅಲ್ಫಾ ಪುರುಷ. ನಾನೀಗ ಹೇಳಬೇಕಾಗಿತ್ತು, ಹೇಳೋದನ್ನ ಮರೆತೆ. ಹಕ್ಸ್ಲಿಯ ಸಮಾಜದಲ್ಲಿ 5 ಜಾತಿಗಳ ಹೆಸರುಗಳು ಬರ್ತದೆ, ಮಾನವ ಜಾತಿಗಳು. ಈ ಜಾತೀಯತೆ ಅನ್ನೋದು ಬಹುಶಃ ಹಕ್ಸ್ಲಿ ಭಾರತದ ಜಾತಿ ಪದ್ಧತಿಯಿಂದ ಪ್ರಭಾವಿತನಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಅಂಶ ಆಗಿರಬಹುದಲ್ಲ. ಭಾರತದಲ್ಲಿ ಹೇಗೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಮತ್ತು ಶೂದ್ರ ಅಂತಕ್ಕಂಥ 4 ವರ್ಣಗಳು ಅಥವಾ ಈ ಕ್ಲಾಸ್ ಇದೆಯಲ್ಲ, ಅದೇ ರೀತಿ ಈ ಆರ್ಡಸ್ ಹಕ್ಸ್ಲಿಯ ಡಿಸ್ಟೋಪಿಯನ್ ಸಮಾಜದಲ್ಲಿ ಪ್ರಮುಖವಾಗಿ 4 ಜಾತಿಗಳು ಮತ್ತೊಂದು ಪಂಚಮ ಜಾತಿ, 5 ಜಾತಿ ಇದೆ. ಅಂದ್ರೆ ಅಲ್ಲಿ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಅಂತಕ್ಕಂಥ 4 ಜಾತಿಗಳು ಮತ್ತು ಕೆಳಸ್ತರದಲ್ಲಿ ಎಪ್ಸಿಲಾನ್ ಅಂತವಂತ ಇನ್ನೊಂದು ಜಾತಿ ಇದೆ. ಅಂದ್ರೆ 5 ಜಾತಿಯ ಜನಾಂಗಗಳು ಅಲ್ಲಿ ವಾಸವಾಗಿದ್ದಾರೆ. ಆ ಜಾತಿಗಳ ಹೆಸರುಗಳು ಯಾವತ್ತು ಹೇಳಿದ್ರೆ ಈ ಟೆಕ್ನಾಲಜಿ ಮತ್ತು ಸೈನ್ಸ್ ನ ರೆಪ್ರೆಸೆಂಟ್ ಮಾಡುವ ಹೆಸರುಗಳು. ಆಲ್ಫಾ, ಬೀಟಾ, ಗಾಮಾ, ಎಪ್ಸಿಲಾನ್ ಅಂತ ಹೇಳಿ. ಆಲ್ಫಾದಲ್ಲಿ ಅಲ್ಫಾ ಪ್ಲಸ್ ಇದೆ, ಅಲ್ಫಾ ಜಾತಿಯವರಿದ್ದಾರೆ, ಅಲ್ಫಾ ಮೈನಸ್ ಇದೆ. ಬೀಟಾದಲ್ಲಿ ಬೀಟಾ ಪ್ಲಸ್ ಇದೆ, ಬೀಟಾ ಇದ್ದಾರೆ, ಬೀಟಾ ಮೈನಸ್ ಇದ್ದಾರೆ. ಗಾಮಾದಲ್ಲಿ ಗಾಮಾ ಪ್ಲಸ್, ಗಾಮಾ, ಗಾಮಾ ಮೈನಸ್. ಡೆಲ್ಟಾದಲ್ಲಿ ಡೆಲ್ಟಾ ಪ್ಲಸ್, ಡೆಲ್ಟಾ, ಡೆಲ್ಟಾ ಮೈನಸ್. ಮತ್ತೆ ಈ 4 ಜಾತಿಗಳಿಗಿಂತ ಕೆಳಸ್ತರದಲ್ಲಿ ಒಂದು ಜಾತಿ ಇದೆ, ಅದು ಎಪ್ಸಿಲಾನ್ ಅಂತ. ಸೊ ಈ 5 ಜಾತಿಗಳನ್ನ ಪರಿಗಣಿಸಿದರೆ ಆಕ್ಚುಲಿ ಭಾರತದ ಜಾತಿ ಪದ್ಧತಿಯಿಂದ ಪ್ರಭಾವಿತನಾಗಿದ್ದ ಮತ್ತು ಇದನ್ನ ಅಧ್ಯಯನ ಮಾಡಿದ್ದ. ಹಾಗಾಗಿ ತನ್ನ ಕಾದಂಬರಿಯಲ್ಲಿ ಈ ತರದ ಜಾತಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದ ಅಂತ. ಅದ್ರ ಜೊತೆಗೆ ಹಕ್ಸ್ಲಿ ಸೋಮ ಎನ್ನುವ ಒಂದು ಡ್ರಿಂಕ್ ನ ಹೆಸರನ್ನು ಸಹಿತ, ಡ್ರಿಂಕ್ ಅಲ್ಲ ಆಕ್ಚುಲಿ ಅದು ಟ್ಯಾಬ್ಲೆಟ್, ಒಂದು ಔಷಧಿಯನ್ನ ಕುರಿತು ಹೆಸರಿಸ್ತಾನೆ. ಈ ಸೋಮ ಅನ್ನೋದು ಭಾರತದ ಪುರಾಣಗಳಲ್ಲಿ ಬರುವಂತಹ ಸೋಮರಸದ ಅದರ ಪರಿಕಲ್ಪನೆಯನ್ನ ಪ್ಯಾರಡಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಅಲ್ಟಾ, ಬೀಟಾ, ಗಾಮಾ, ಡೆಲ್ಟಾ, ಎಪ್ಸಿಲಾನ್ ಈ ಜಾತಿ ವ್ಯವಸ್ಥೆ ಇರ್ತದಲ್ಲ, ಅಂತ ಜಾತಿ ವ್ಯವಸ್ಥೆ ಈ ಪಾತ್ರಗಳಲ್ಲಿ ಪ್ರಮುಖವಾಗಿ ಈ ಕಾದಂಬರಿಯಲ್ಲಿ ಬರುವ ಪ್ರಮುಖ ಪಾತ್ರಗಳೆಲ್ಲ ಅಲ್ಫಾ ಜಾತಿಗೆ ಸೇರಿದವರು. ಅಲ್ಫಾ ಅಂದ್ರೆ ಭೌತಿಕವಾಗಿ ಮುಂದುವರಿದ ಬುದ್ಧಿವಂತ ಜನಗಳು. ಅವ್ರನ್ನ ಕಂಡೀಷನಿಂಗ್ಗೆ ಹಾಗೆ ಮಾಡ್ಲಾಗಿರ್ತದೆ. ಅವ್ರನ್ನ ಹುಟ್ಟತಾನೆ ಬುದ್ಧಿವಂತರನ್ನಾಗಿಯೇ ಸೃಷ್ಟಿಸಲ್ಪಟ್ಟಿರ್ತದೆ. ಅಂದ್ರೆ ಒಂದು ಪ್ರೊಸೆಸ್ ಮೂಲಕ ಅವ್ರನ್ನ ಸೃಷ್ಟಿ ಮಾಡಿ ಅವರಿಗೆ ಕಂಡೀಷನಿಂಗ್ ಮಾಡ್ಲಾಗಿರ್ತದೆ. ನಾವು ಅಲ್ಫಾ, ನಾವು ಮುಂದುವರೆದವರು, ನಾವು ಸಮಾಜವನ್ನ ಮುನ್ನಡೆಸಕ್ಕೆ ಇರ್ತಕ್ಕಂಥವ್ರು ಅಂತ. ಹೀಗೆ ಎಲ್ಲಾ ಜಾತಿಗಳಿಗೆ ಕಂಡೀಷನಿಂಗ್ ಮಾಡ್ಲಾಗಿರ್ತದೆ. ನಾನು ಡೆಲ್ಟಾ, ನನ್ನ ಪಾತ್ರ ಇದು. ನಾನು ಗಾಮಾ, ನನ್ನ ಪಾತ್ರ ಇದು. ನಾನು ಎಪ್ಸಿಲಾನ್, ನಾನು ಸೇವಕನಾಗಿಯೇ ಇರಬೇಕು. ಹೀಗೆ ಕಂಡೀಷನಿಂಗ್ ಮಾಡ್ಲಾಗಿ ಆ ತರದ ಕಂಡೀಷನಿಂಗ್ ಮಾಡಲಾದ ಪಾತ್ರಗಳನ್ನ, ಆ ಜಾತಿ ವ್ಯವಸ್ಥೆಯನ್ನ ಈತ ಕಾದಂಬರಿ ಸೃಷ್ಟಿಸ್ತಾನೆ. 2ನೇ ಪ್ರಮುಖ ಪಾತ್ರ ಹೆನ್ರಿ ಫಾಸ್ಟರ್. ಇವನು ಒಬ್ಬ ಅಲ್ಪಾ ಪುರುಷ. ಮತ್ತೆ ಈತ ಲೆನಿನಾ ಕ್ರೌನ್ ಅಂತ ಒಂದು ಮಹಿಳಾ ಪ್ರಮುಖ ಪಾತ್ರ ಬರ್ತದೆ, ಲೇಡಿ ಪ್ರೊಟಗಾನಿಸ್ಟ್ ಅಂತ ಹೇಳ್ಬೋದು ನಾವು. ಆ ಲೆನಿನಾ ಕ್ರೌನ್ ನ ಹಿಂದಿನ ಸಂಗಾತಿ ಆಗಿರ್ತಕ್ಕಂಥವನು. ಆಮೇಲೆ ಇಲ್ಲಿ ಬರುವಂತ ಸಮಾಜ, ಅದನ್ನ ನಾವು ವರ್ಲ್ಡ್ ಸ್ಟೇಟ್ ಅಂತ ಕರಿತೀವಿ. ಕಾದಂಬರಿಯಲ್ಲಿ ಹೇಳಲಾಗ್ತದೆ ದೇರ್ ಆರ್ 10 ವರ್ಲ್ಡ್ ಸ್ಟೇಟ್ಸ್ ಅಂತ. 10 ಜಾಗತಿಕ ವಿಶ್ವ ರಾಜ್ಯಗಳಿವೆ, ಜಾಗತಿಕ ರಾಜ್ಯಗಳಿವೆ. ಅಂದ್ರೆ ಇಡೀ ರಾಜ್ಯವೇ 10 ವಿಭಾಗಗಳಲ್ಲಿ ಹೊಡೆದೇಲ್ಪಟ್ಟಿದೆ. ಈ 10 ವಿಭಾಗಗಳನ್ನ ನೋಡ್ಕೊಳ್ಳೋದಕ್ಕೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ಮುಖ್ಯಸ್ಥನಿರ್ತಾನೆ. ಈಗ ಈ ಕಾದಂಬರಿಯಲ್ಲಿ ಮುಸ್ತಫಾ ಮೊಂಡ್ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ. ಈ ಮುಸ್ತಫಾ ಮೊಂಡ್
ಒನ್ ಆಫ್ ದ 10 ವರ್ಲ್ಡ್ ಕಂಟ್ರೋಲರ್ಸ್. ಜಗತ್ತಿನ ನಿಯಂತ್ರಕರಲ್ಲಿ ಆತನು ಒಬ್ಬ. 10 ಜನ ನಿಯಂತ್ರಕರಲ್ಲಿ ಮುಸ್ತಫಾ ಮೋಂಡ್ ಒಬ್ಬ. ಈ ಮುಸ್ತಫಾ ಮೋಂಡ್ ನಿಯಂತ್ರಣದಲ್ಲಿ ಈ ಆಲ್ಡಸ್ ಹಕ್ಸ್ಲಿಯ ಈ ಡಿಸ್ಟೋಪಿಯಾ ನಡೆದು ಬರ್ತದೆ. ಹೀಗೆ ಉಳಿದ 9 ಭಾಗಗಳಲ್ಲೂ ಸಹಿತ 9 ವರ್ಲ್ಡ್ ಸ್ಟೇಟ್ಗಳಿವೆ. ಆ ಸ್ಟೇಟ್ಗಳಲ್ಲೂ ಸಹಿತ ಬಹುಶಃ ಇದೇ ಡಿಸ್ಟೋಪಿಯನ್ ಆಗಿರ್ತಕ್ಕಂಥ ಆದರ್ಶರಹಿತ ಅಮಾನವೀಯವಾಗಿರುವಂತಹ ಸಮಾಜ ಅಸ್ತಿತ್ವದಲ್ಲಿ ಇರಬಹುದು ಅಂತ ನಾವು ಊಹೆ ಮಾಡ್ಕೊಳ್ಬಹುದು. ಸೊ ಹೀಗೆ ಜಾತಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದಾನೆ. ಅದರ ಜೊತೆಗೆ ಲೆನಿನಾ ಕ್ರೌನ್ ಇನ್ನೊಂದು ಮಹಿಳಾ ಪಾತ್ರ. ಈ ಹ್ಯಾಚರಿ ಸೆಂಟರ್ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಬೀಟಾ ವರ್ಗದ ಮಹಿಳೆ, ಅಂದ್ರೆ ಅಲ್ಫಾಕ್ಕಿಂತ ಕೆಳವರ್ಗದ ಮಹಿಳೆ. ಆಕೆ ಭೌತಿಕವಾಗಿ ಅಲ್ಫಾದಷ್ಟು ಮುಂದುವರೆದವಳಾಗಿರೋದಿಲ್ಲ, ಆದ್ರೆ ಅಲ್ಫಾಗಿಂತ ಕೆಳ ಹಂತದ ಬೀಟಾ ಮಹಿಳೆ. ಆಕೆ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥವಳು, ಆ ರೀತಿ ಕಂಡೀಷನಿಂಗ್ ಮಾಡಿರ್ತಕ್ಕಂಥವಳು, ಅವಳು ಮಾನಸಿಕವಾಗಿ ಸದೃಢವಾಗಿರುವವಳು. ಆದ್ರೆ ಅಲ್ಫಾನಷ್ಟು ಯೋಚನಾ ಶಕ್ತಿ ಅವಳಿಗೆ ಇರೋದಿಲ್ಲ. ಅದರ ಜೊತೆಗೆ ಮುಸ್ತಫಾ ಮಂಡ್, ನಾನು ಈಗಾಗಲೇ ಹೇಳಿದಂತೆ 10 ನಿಯಂತ್ರಕರಲ್ಲಿ ಒಬ್ಬ ಇವನು. 10 ಜನ ಜಗತ್ತಿನ ನಿಯಂತ್ರಕರಿದ್ದಾರೆ. ಆ 10 ಜನ ನಿಯಂತ್ರಕರಲ್ಲಿ ಒಬ್ಬ ಮುಸ್ತಫಾ ಮಂಡ್ ಅಂತ ಹೇಳಿ. ಉಳಿದ ನಿಯಂತ್ರಕರ ಹೆಸರನ್ನ ಹೇಳಲಾಗಿಲ್ಲ, ಆದ್ರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ದ ವರ್ಲ್ಡ್ ಇಸ್ ಡಿವೈಡೆಡ್ ಇಂಟು 10 ಸ್ಟೇಟ್ಸ್, ವಿಶ್ವ ರಾಜ್ಯಗಳಾಗಿ, ವರ್ಲ್ಡ್ ಸ್ಟೇಟ್ಗಳಾಗಿ ಒಡೆಯಲ್ಪಟ್ಟಿರ್ತಕ್ಕಂಥದ್ದನ್ನ ಈತ ಹೇಳ್ತಾನೆ. ಅದರ ಜೊತೆಗೆ ಇನ್ನೊಂದು ಬರ್ನಾರ್ಡ್ ಮಾರ್ಕ್ಸ್ ಅಂತ ಪಾತ್ರ ಬರ್ತದೆ. ಹೆಸರಿನಲ್ಲೇ ಇದೆ ಮಾರ್ಕ್ಸ್ ಅಂತ ಹೇಳಿ. ಬಹುಶಃ ಇದು ಕಾರ್ಲ್ ಮಾರ್ಕ್ಸ್ ನನ್ನ ಪ್ಯಾರಡಿ ಮಾಡೋದಕ್ಕಾಗಿ ಸೃಷ್ಟಿ ಮಾಡಿರುವಂತಹ ಪಾತ್ರ ಅಂತ ವಿಮರ್ಶಕರು ಹೇಳ್ತಾರೆ. ಈ ಬರ್ನಾರ್ಡ್ ಮಾರ್ಕ್ಸ್ ಕಾದಂಬರಿಯಲ್ಲಿ ಬರುವ ಅಲ್ಫಾ ಪ್ಲಸ್ ವರ್ಗಕ್ಕೆ ಸೇರಿದವನು. ಅಂದ್ರೆ ಉಚ್ಚ ಜಾತಿಯಲ್ಲಿಯೇ ಉಚ್ಚ, ಮೇಲ್ವರ್ಗದಲ್ಲಿಯೇ ಬರುವಂತಹ ಇನ್ನೂ ಮೇಲಿನ ವರ್ಗಕ್ಕೆ ಸೇರಿದವನು, ಅಲ್ಫಾ ಪ್ಲಸ್ ಇವನು. ಆದ್ರೆ ಬರ್ನಾರ್ಡ್ ಮಾರ್ಕ್ಸ್ ಕಾದಂಬರಿಯ ಪ್ರೊಟಗಾನಿಸ್ಟ್ ಅಂತ ಪರಿಗಣಿಸಲಾಗ್ತದೆ, ಮುಖ್ಯ ಪಾತ್ರ ಇದು. ಬರ್ನಾರ್ಡ್ ಮಾರ್ಕ್ಸ್ ಅಲ್ಫಾ ಪ್ಲಸ್ ಆಗಿದ್ರು ಸಹಿತ ಈತನ ಫಿಸಿಕಲ್ ಅಪಿಯರೆನ್ಸ್ ನಲ್ಲಿ ಕೆಲವು ನೆಗೆಟಿವ್ ಅಂಶಗಳಿವೆ. ಅಂದ್ರೆ ಕಾದಂಬರಿಯಲ್ಲಿ ಹೇಳಲ್ಪಟ್ಟಿರುವ ಹಾಗೆ ಈತನನ್ನ ಸೃಷ್ಟಿ ಮಾಡುವಾಗ ಹ್ಯಾಚರಿ ಸೆಂಟರ್ ನಲ್ಲಿ ಈ ಭ್ರೂಣವನ್ನ ಅಂಡಾಣು ಮತ್ತು ವೀರ್ಯಾಣುವನ್ನ ಮಿಶ್ರಣ ಮಾಡಿ ಆ ಮಗುವನ್ನ ಹುಟ್ಟಿಸುವಂತಹ ಸಂದರ್ಭದಲ್ಲಿ ಆ ಬಾಟಲ್ ನಲ್ಲಿದ್ದಾಗ ಹೆಚ್ಚಿನ ಅಂಶದ ಆಲ್ಕೋಹಾಲ್ ಅನ್ನ ಈ ಭ್ರೂಣಕ್ಕೆ ಹಾಕಿದ್ರಿಂದ ಈತನ ವರ್ತನೆಯಲ್ಲಿ ಮತ್ತು ದೈಹಿಕ ರಚನೆಯಲ್ಲಿ ವಿಭಿನ್ನತೆ ಇದೆ ಅಂತ. ಈ ಬರ್ನಾರ್ಡ್ ಮಾರ್ಕ್ಸ್ ಪ್ರಮುಖ ಅಲ್ಫಾ ಪ್ಲಸ್ ಆಗಿದ್ರು ಸಹಿತ ಇವನು ಆ ಸಾಮ್ರಾಜ್ಯದಲ್ಲಿ ಸ್ವಲ್ಪ ತಿರಸ್ಕೃತನಂತೆ ಕಾಣ್ತಾನೆ. ಯಾಕಂತ ಹೇಳಿದ್ರೆ ಅವನು ಅಲ್ಫಾ ಪ್ಲಸ್ ಜಾತಿಯಲ್ಲಿ ಹುಟ್ಟಿದವನು, ಆದ್ರೆ ಲಕ್ಷಣಗಳಲ್ಲಿ ಸ್ವಲ್ಪ ಕೊರತೆಯನ್ನು ಹೊಂದಿರ್ತಾನೆ. ಇವನು ಗಿಡ್ಡವಾಗಿರ್ತಕ್ಕಂಥ, ಅಂದ್ರೆ ಅತ್ಯುತ್ತಮವಾದ ಮೈಕಟ್ಟನ್ನು ಹೊಂದಿರೋದಿಲ್ಲ. ಜೊತೆಗೆ ಇವನ ಮಾನಸಿಕ ಸ್ಥಿತಿಯಲ್ಲೂ ಸಹಿತ ಸ್ವಲ್ಪ ವಿಭಿನ್ನತೆಯನ್ನು ಹೊಂದಿದ್ದಾನೆ. ಅಂದ್ರೆ ಈ ಪಾತ್ರ ಸ್ವಲ್ಪ ರಿಯಲಿಸ್ಟಿಕ್ ಆಗಿ, ಅಂದ್ರೆ ನಮ್ಮನ್ನ ಹೋಲುವಂತಹ, ನ್ಯಾಚುರಲ್ ಆಗಿ ಹುಟ್ಟಿರ್ತಕ್ಕಂಥ ವಿವಿಪರಸ್ ಮದರ್ಗಳಿಗೆ, ಅಂದ್ರೆ ಈ ಸಸ್ತನಿ ತಾಯಂದಿರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಹೋಲುವ ಕೆಲವು ಪಾತ್ರಗಳಿವೆ, ಕೆಲವು ಅಂಶಗಳಿವೆ ಈತನ ವ್ಯಕ್ತಿತ್ವದಲ್ಲಿ. ಇನ್ನೂ ಅರ್ಧ ಅಂಶ ಈತ ಕಂಡೀಷನಿಂಗ್ ಆಗಿ ಒಳಗಾಗಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಎರಡು ಮಿಶ್ರಣ ಇರೋದ್ರಿಂದ ಇವನು ಆ ದೇಶದಲ್ಲಿ ಸಲ್ಲದ ವ್ಯಕ್ತಿ ಅಂತ ಬದುಕ್ತಾ ಇರ್ತಾನೆ. ಅವನು ಟೊಟಾಲಿಟೇರಿಯನ್ ಗೌರ್ಮೆಂಟ್ ನಲ್ಲಿ ಇದ್ರು ಸಹಿತ ಆ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಒಂದು ಸೈಕಾಲಜಿ, ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಬರ್ನಾರ್ಡ್ ಮಾರ್ಕ್ಸ್. ಅದಾದ್ಮೇಲೆ ಫ್ಯಾನಿ ಕ್ರೌನ್ ಅಂತ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಎರಡನೆಯ ಮಹಿಳಾ ಪಾತ್ರ ಕಾದಂಬರಿಲಿದೆ. ಹೆಲ್ಮೋಟ್ ವ್ಯಾಟ್ಸನ್ ಅಂತ ಹೇಳಿ, ಇವನು ಸಹಿತ ಬಂಡಾಯ ಹೇಳುವ 3 ಪಾತ್ರಗಳಲ್ಲಿ ಒಂದು. ಕಾದಂಬರಿಯಲ್ಲಿ 3 ಜನ ಈ ಟೊಟಾಲಿಟೇರಿಯನ್ ಗೌರ್ಮೆಂಟ್ ನ ವಿರೋಧಿಸ್ತಾರೆ. ಅದರಲ್ಲಿ ಒಬ್ಬ ಪ್ರಮುಖವಾಗಿರೋನು ಜಾನ್ ದ ಸ್ಯಾವೇಜ್ ಅಂತ ಹೇಳಿ, ಮೆಕ್ಸಿಕೋದಿಂದ ಬಂದಿರುವಂತ ಒಬ್ಬ ಸ್ಯಾವೇಜ್ ಪ್ರಿಮಿಟಿವ್ ವ್ಯಕ್ತಿ. ಅವನು ನೈಸರ್ಗಿಕವಾಗಿ ಹುಟ್ಟಿರೋನು, ಈ ಲ್ಯಾಬ್ ನಲ್ಲಿ ಹುಟ್ಟಿರುವ ವ್ಯಕ್ತಿ ಅಲ್ಲ. ಅವನು ತಾಯಿಯ ಗರ್ಭದಿಂದ ಹುಟ್ಟಿರ್ತಕ್ಕಂಥವನು. ಆದ್ರೆ ಅವನ ತಾಯಿ ಈ ವರ್ಲ್ಡ್ ಸ್ಟೇಟ್ ನ ಪ್ರಜೆ ಆಗಿರ್ತಕ್ಕಂಥವಳು. ಶಿ ಇಸ್ ಸಿಟಿಜನ್ ಆಫ್ ದಿಸ್ ವರ್ಲ್ಡ್ ಸ್ಟೇಟ್. ಅವಳಿಗೆ ಕಂಡೀಷನಿಂಗ್ ಆಗಿದೆ, ಸೈಕಾಲಜಿಕಲಿ ಕಂಡೀಷನಿಂಗ್ ಒಳಗಾಗಿರ್ತಕ್ಕಂಥವಳು, ಈ ವಿಜ್ಞಾನದ ಬೆಳವಣಿಗೆಯನ್ನು ಗೊತ್ತಿರ್ತಕ್ಕಂಥವಳು. ಅವಳು ಅರ್ಧ ರಿಯಲ್ ಅರ್ಧ ಅನ್ರಿಯಲ್ ಆಗಿರ್ತಕ್ಕಂಥ ಲಿಂಡಾ ಆಕೆಯ ಮಗ ಜಾನ್ ಹುಟ್ಟಿರೋದು ನೈಸರ್ಗಿಕ ರೀತಿಯಲ್ಲಿ ಆಗಿರೋದ್ರಿಂದ ಅವನು ನಮ್ಮ ವರ್ಗಕ್ಕೆ ಸೇರೋನು, ಅಂದ್ರೆ ಈ ಮನುಷ್ಯ ಜಾತಿಗೆ ಸೇರ್ತಕ್ಕಂಥವನು, ಈ ಕಾಲದ ಮನುಷ್ಯರಿಗೆ ಸಲ್ಲುವಂತವನು. ಜಾನ್ ಒಬ್ಬ ಈ ಕಾದಂಬರಿಯಲ್ಲಿ ಬರುವಂತಹ ಪ್ರಮುಖ ಪ್ರತಿಗಾಮಿ ಕ್ಯಾರೆಕ್ಟರ್, ಪ್ರೊಟೆಸ್ಟ್ ಮಾಡ್ತಕ್ಕಂಥವನು. ಅದ್ರ ಜೊತೆಗೆ ಬರ್ನಾರ್ಡ್ ಮಾರ್ಕ್ಸ್ ಒಬ್ಬ. ಇನ್ನೊಬ್ಬ ಪಾತ್ರ ಹೆಲ್ಮೋಟ್ ವ್ಯಾಟ್ಸನ್. ಇವನು ಸಹಿತ ಕಾದಂಬರಿಯಲ್ಲಿ ಈ ಟೊಟಾಲಿಟೇರಿಯನ್ ಗೌರ್ಮೆಂಟ್ ನ ವಿರೋಧಿಸುವ 3 ಪಾತ್ರಗಳಲ್ಲಿ ಒಬ್ಬ. ಈ 3 ಪಾತ್ರಗಳು ಕೊನೆಗೆ ಈ ಮುಸ್ತಫಾ ಮೋಂಡ್ನಿಂದ ತಿರಸ್ಕೃತಗೊಂಡು ಆ ರಾಜ್ಯದಿಂದ ಹೊರ ಹೋಗುವಂತ ಪಾತ್ರಗಳು. ಅದರಲ್ಲಿ ಇಬ್ಬರು ಬೇರೆ ಯಾವುದೋ ಐಲ್ಯಾಂಡ್ ಹೋಗಿ ಬದುಕಬೇಕಾಗತ್ತೆ. ಆದ್ರೆ ಪ್ರಮುಖ ಪಾತ್ರವಾಗಿರ್ತಕ್ಕಂಥ ನಮ್ಮನ್ನ, ಈ ನೈಸರ್ಗಿಕ ಮಾನವರನ್ನ ರೆಪ್ರೆಸೆಂಟ್ ಮಾಡುವಂತಹ ಜಾನ್ ದಿ ಸ್ಯಾವೇಜ್ ಇದ್ದಾನಲ್ಲ, ಅವನು ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ ಕಾದಂಬರಿ ಮುಕ್ತಾಯವಾಗ್ತಾ ಹೋಗ್ತದೆ. ಲಿಂಡಾ ಅನ್ನುವಂತ ಒಂದು ಪಾತ್ರ. ಲಿಂಡಾ ನಾನೀಗಾಗಲೇ ಹೇಳಿದಂತೆ ಜಾನ್ನ ತಾಯಿ. ಈಕೆ ಬೀಟಾ ವರ್ಗದ ಸದಸ್ಯೆ. ಹಲವಾರು ವರ್ಷಗಳ ಹಿಂದೆ
ಇವತ್ತೇನು DSK ಇದಾರಲ್ಲ, ಡೈರೆಕ್ಟರ್ ಆಫ್ ಹ್ಯಾಚರಿ ಸೆಂಟರ್ ಅಂತ ಹೇಳಿ ಕಾದಂಬರಿಯಲ್ಲಿ ಬರೋನು, ಅವನ ಜೊತೆಗೆ ಪ್ರವಾಸಕ್ಕೆ ಅಂತ ಹೇಳಿ ಮೆಕ್ಸಿಕೋದಲ್ಲಿರುವಂತಹ ರಿಸರ್ವೇಶನ್ ಸೆಂಟರ್, ಮೆಕ್ಸಿಕೋದಲ್ಲಿರುವಂತಹ ಸ್ಯಾವೇಜ್ ರಿಸರ್ವೇಶನ್ ಸೆಂಟರ್, ಮೆಕ್ಸಿಕೋದಲ್ಲಿ ಈ ಕಾದಂಬರಿಯಲ್ಲಿ ಅಲ್ಲಿ ಒಂದು ಸ್ಯಾವೇಜ್ ರಿಸರ್ವೇಶನ್ ಸೆಂಟರ್ ಅಂತಿದೆ. ಅಂದ್ರೆ ಅಲ್ಲಿ ಮೂಲ ನಿವಾಸಿಗಳಿದ್ದಾರೆ. ಆ ಮೂಲ ನಿವಾಸಿಗಳು ಕಂಡೀಷನಿಂಗ್ ಗೆ ಒಳಗಾಗದೇ ಇರತಕ್ಕಂಥವ್ರು. ಅವರಿಗೆ ಪ್ರೀತಿ ಅಂದ್ರೆ ಗೊತ್ತಿದೆ, ಪ್ರೇಮ ಅಂದ್ರೆ ಗೊತ್ತಿದೆ, ತಾಯಿ ತಂದೆ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥವ್ರು, ದೇವರ ಬಗ್ಗೆ ಭಯವನ್ನ ಹೊಂದಿರತಕ್ಕಂಥ ಅನಾಗರಿಕ ಜನ ಕಾದಂಬರಿಯಲ್ಲಿ ಬಳಸುವಂತೆ. ಯಾರು ಈ ಸ್ವಾಭಾವಿಕವಾಗಿ ಬದುಕ್ತಾರಲ್ಲ, ಮದುವೆ ಆಗುವವರು, ಮಗುವನ್ನ ಹೆರುವವರು, ದೈವವನ್ನ ನಂಬುವವರು, ಪ್ರೀತಿ ಮಾಡುವವರು, ಇವರೆಲ್ಲರೂ ಅನಾಗರಿಕರು ಕಾದಂಬರಿಯಲ್ಲಿ. ಯಾರು ಈ ಭಾವನೆಗಳಿಲ್ಲದೆ ಬದುಕ್ತಾರೆ, ಯಾವರಿಗೆ ದೇವರ ಭಯದ ಜಾಗದಲ್ಲಿ ಫೋರ್ನ ಭಯ ಇದೆಯೋ, ಯಾರು ಸರ್ಕಾರಕ್ಕೆ ನಿಷ್ಠರಾಗಿ ಬದುಕ್ತಾರೋ, ಯಾರು ಸಾವನ್ನು ಕುರಿತು ಗಂಭೀರವಾಗಿ ಚಿಂತಿಸುವುದಿಲ್ಲವೋ, ಯಾರಿಗೆ ಮನುಷ್ಯ ಸಹಜವಾದ ಭಾವನೆಗಳಿಲ್ಲವೋ, ಅವರೆಲ್ಲರೂ ಇಲ್ಲಿ ನಾಗರಿಕರು, ಉಳಿದವರೆಲ್ಲ ಅನಾಗರಿಕರು. ಈ ವರ್ಲ್ಡ್ ಸ್ಟೇಟ್ಗಳಲ್ಲಿ ಸ್ವಲ್ಪ ಒಂದು ರಿಸರ್ವೇಶನ್ ಕ್ಯಾಂಪ್ ಅನ್ನು ಮಾಡಿದ್ದಾರೆ ಅವರು ಮೆಕ್ಸಿಕೋದಲ್ಲಿ. ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಿಮಿಟಿವ್ ಜನಗಳು, ಅಂದ್ರೆ ಈ ನ್ಯಾಚುರಲ್ ವೇದಲ್ಲಿ ಬದುಕ್ತಕ್ಕಂಥ ಜನಗಳಿದ್ದಾರೆ. ಆ ಜನಗಳು ಅವರು ಈ ಮನುಷ್ಯ ಸಂತತಿಯನ್ನ ಮುಂದುವರ್ಸ್ಕೊಂಡು ಬಂದಿರ್ತಕ್ಕಂಥವ್ರು. ಅವರ ಪ್ರಯೋಗ ಪಶುಗಳಾಗಿ ಪ್ರಯೋಗ ಮಾಡೋದಕ್ಕೆ ಮನುಷ್ಯನ ಅರ್ಥ ಮಾಡ್ಕೊ, ಈಗ ಆಂಥ್ರೋಪಾಲಜಿ ಅವರು ಹೇಗೆ ಬುಡಕಟ್ಟು ಜನಾಂಗಗಳನ್ನು ಹೋಗಿ ಅರ್ಥ ಮಾಡ್ಕೋತಾರೋ, ಹಾಗೆ ಈ ವರ್ಲ್ಡ್ ಸ್ಟೇಟ್ ನ ಜನಗಳು ಈ ಮನುಷ್ಯನ ಇತಿಹಾಸವನ್ನ ಒಂದು ಮಾಡೆಲ್ ಆಗಿರ್ಲಿ ಅಂತ ಹೇಳಿ ಮೆಕ್ಸಿಕೋದಲ್ಲಿ ಕೆಲವು ಜನ ರಿಸರ್ವ್ ಆಗಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ರಿಸರ್ವೇಶನ್ ಕ್ಯಾಂಪ್ಗೆ ಪ್ರವಾಸಕ್ಕೆ ಹೋದಾಗ ಲಿಂಡಾ DSC ಡೈರೆಕ್ಟರ್ ಆಫ್ ಹ್ಯಾಚರಿ ಸೆಂಟರ್ ಅವನ ಕಡೆಯಿಂದ ತಪ್ಪಿಸಿಕೊಂಡು ಹೇಗೋ ಆ ಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ಉಳಿಯಬೇಕಾಗುತ್ತೆ. ಅವಳು ಆ ಸಂದರ್ಭದಲ್ಲಿ ಗರ್ಭಿಣಿ ಆಗಿದ್ರಿಂದ ಗರ್ಭ ನಿಯಂತ್ರಣ ಮಾತ್ರೆಯನ್ನ ತೆಗೆದುಕೊಳ್ಳದೆ ಇರೋದ್ರಿಂದ ಅವಳು ಗರ್ಭಿಣಿ ಆಗಿರ್ತಾಳೆ. ಹಾಗಾಗಿ ಮೆಕ್ಸಿಕೋದಲ್ಲಿ ಅವಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನೇ ನಮ್ಮ ಜಾನ್ ದಿ ಸ್ಯಾವೇಜ್, ಕಾದಂಬರಿಯ ಇನ್ನೊಂದು ಪ್ರಮುಖ ಪಾತ್ರ. ಮತ್ತು ಅವನು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ, ನಮ್ಮನ್ನ ಅಂದ್ರೆ ಈ ಸಹಜವಾಗಿ ಹುಟ್ಟಿರ್ತಕ್ಕಂಥ ಸಹಜ ನಿಲುವನ್ನ, ಸಹಜ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥ ನಮ್ಮನ್ನ ಹೋಲುವ ಕ್ಯಾರೆಕ್ಟರ್ ಜಾನ್ ದಿ ಸ್ಯಾವೇಜ್. ಸೊ ಜಾನ್ ತಾಯಿ ಹೆಸರು ಲಿಂಡಾ ಅಂತ. ಈಕೆ ಸಹಜ ಪರಿಸರದಲ್ಲಿ ಇಲ್ಲ, ಆದ್ರೂ ಸಹಿತ ಮಗುವನ್ನ ಹೆತ್ತವಳು ಪ್ರಿಮಿಟಿವ್ ರಿಸರ್ವೇಶನ್ ಮತ್ತು ವರ್ಲ್ಡ್ ಸ್ಟೇಟ್ ನ ಮೌಲ್ಯಗಳನ್ನ ಜಸ್ಟಪೋಸ್ ಮಾಡ್ತಕ್ಕಂಥ ಎರಡು ಮೌಲ್ಯಗಳನ್ನ ಏನೋ ಒಂದು ರೀತಿಯ ವಿರೋಧಾಭಾಸದ ಪಾತ್ರವಾಗಿ ಆಕೆ ನಮ್ಗೆ ಈ ಕಾದಂಬರಿಯಲ್ಲಿ ಚಿತ್ರಿತವಾಗಿದ್ದಾಳೆ. ಜೊತೆಗೆ ಜಾನ್ ದಿ ಸ್ಯಾವೇಜ್, ಈಗಾಗಲೇ ಹೇಳಿದ್ದೇನೆ ಇದರ ಬಗ್ಗೆ. ಕಾದಂಬರಿಯಲ್ಲಿ ಹೇಳಿದಂತೆ ಹೆನ್ರಿ ಫೋರ್ಡ್ ಕಾದಂಬರಿಯಲ್ಲಿ ಅಸ್ತಿತ್ವದಲ್ಲಿ ಇಲ್ಲ, ಆತನಿಗೆ ಯಾವುದೇ ಪಾತ್ರ ಇಲ್ಲ. ಆದ್ರೆ ಹೆನ್ರಿ ಫೋರ್ಡ್ ನ ರೆಫರೆನ್ಸ್ ಕಾದಂಬರಿಯಲ್ಲಿ ಮತ್ತೆ ಮತ್ತೆ ಬರುತ್ತೆ. ಯಾರು ಈ ಹೆನ್ರಿ ಫೋರ್ಡ್ ಅಂತ ಹೇಳಿದ್ರೆ 1863ರಿಂದ 1947ರ ಘಟ್ಟದಲ್ಲಿ ಬದುಕಿದ್ದಂತಹ ಒಬ್ಬ ಫೋರ್ಡ್ ಮೋಟಾರ್ ಕಂಪನಿಯ ಸ್ಥಾಪಕ, ಮಾಡೆಲ್ ಟಿ ಕಾರ್ ಅನ್ನ ಜಾರಿಗೆ ತಂದಂತಹ, ಅಸೆಂಬ್ಲಿ ಲೈನ್ ತಂತ್ರಜ್ಞಾನವನ್ನ ಪರಿಪೂರ್ಣಗೊಳಿಸಿದಂತಹ ವ್ಯಕ್ತಿ, ಇಂಡಸ್ಟ್ರಿಯಲಿಸ್ಟ್ ಇವನು, ಕೈಗಾರಿಕೆಯನ್ನ ಬೆಳೆಸಿರ್ತಕ್ಕಂತಹ ವ್ಯಕ್ತಿ. ಈ ಇಂಡಸ್ಟ್ರಿಯಲಿಸ್ಟ್ ಫೋರ್ಡ್ ಈ ಸಮಾಜದಲ್ಲಿ ಗಾಡ್ ಆಗಿದ್ದಾನೆ. ಅಂದ್ರೆ ಯಾರು ಕನ್ಸ್ಯೂಮರಿಸಮ್ ಅನ್ನ, ಕೊಳ್ಳುಬಾಕತನವನ್ನ, ವಿಜ್ಞಾನ ತಂತ್ರಜ್ಞಾನವನ್ನ ಪ್ರಚುರಪಡಿಸಿದ್ರೋ ಅವರೇ ಈ ಸಾಮ್ರಾಜ್ಯದ ದೇವರು ಅಂತ. ಅಂದ್ರೆ ಮುಂದಿನ ಕಾಲಘಟ್ಟದಲ್ಲಿ ಯಾರು ದೇವರಾಗಬಲ್ಲರು ಅಂತ ಹೇಳಿದ್ರೆ, ಯಾರು ವಿಜ್ಞಾನ ತಂತ್ರಜ್ಞಾನದ ದಾಸರಾಗಿದ್ದಾರೋ, ಯಾರು ಕನ್ಸ್ಯೂಮರಿಸಮ್ ಅನ್ನ ಬೆಳೆಸ್ತಾರೋ ಅವರು ದೇವರಾಗುವ ಸಂದರ್ಭ ಬರಬಹುದು ಅನ್ನೋದನ್ನ ಪ್ಯಾರಡಿಯಾಗಿ, ಮಿಮಿಕ್ ಆಗಿ, ಅಣಕಿಸುವ ದಾಟಿಯಲ್ಲಿ ಕಾದಂಬರಿಕಾರ ನಮ್ಗೆ ಚಿತ್ರಿಸಿಕೊಟ್ಟಿದ್ದಾರೆ. ಜೊತೆಗೆ ಹೆನ್ರಿ ಫೋರ್ಡ್ ಈ ತಂತ್ರಜ್ಞಾನದ ನಿಯಂತ್ರಣದ ಸಂಕೇತವಾಗಿದ್ದಾನೆ. ಕಂಟ್ರೋಲ್ ಆಫ್ ಟೆಕ್ನಾಲಜಿ ನಮ್ಮನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಸಂಕೇತವಾಗಿ ಕಾದಂಬರಿಯಲ್ಲಿ ಬಳಕೆಯಾಗಿದ್ದಾನೆ. ಆಮೇಲೆ ಮಾನವೀಯತೆಯ ನಷ್ಟ, ಲಾಸ್ ಆಫ್ ಹ್ಯುಮ್ಯಾನಿಟಿಯ ಪ್ರತಿನಿಧಿಯಾಗಿ ಆತ ಇಲ್ಲಿದ್ದಾನೆ. ಅವನ ಅನುಪಸ್ಥಿತಿ, ಅಬ್ಸೆನ್ಸ್ ಇದ್ದಾನೆ, ಬಟ್ ಅವನ ಅನುಪಸ್ಥಿತಿಯಲ್ಲೂ ಸಹಿತ ಅತಿ ಹೆಚ್ಚು ಪರಿಣಾಮವನ್ನು ಬೀರುವಂತಹ ಒಂದು ಪಾತ್ರ. ಓ ಗಾಡ್ ಅನ್ನೋದಿಲ್ಲ, ಎಲ್ಲರೂ ಓ ಫೋರ್ಡ್ ಅಂತ ಹೇಳ್ತಾರೆ. ಸೊ ಇಡೀ ಕಾಲಘಟ್ಟವೇ ಆಫ್ಟರ್ ಫೋರ್ಡ್, ನೋ ಎನ್ನೋಡಮಿನಿ, ಏಡಿ ಇಲ್ಲ, ಆಫ್ಟರ್ ಫೋರ್ಡ್ ನ ಕಾಲಘಟ್ಟದಲ್ಲಿ ನಡೆಯುವ ಎಲ್ಲಾ ಘಟನೆಗಳು ಈ ಕಾದಂಬರಿ. ಹಾಗಾಗಿ ಫೋರ್ಡ್ ಅನುಪಸ್ಥಿತಿಯಲ್ಲೂ ಸಹಿತ ಒಂದು ಪ್ರಮುಖ ಪಾತ್ರವಾಗಿ ಈ ಕಾದಂಬರಿಯಲ್ಲಿ ಬರ್ತಾನೆ. ಕೆಲವು ತಂತ್ರಗಳನ್ನ, ವಿಧಾನಗಳನ್ನ ಕಾದಂಬರಿಯಲ್ಲಿ ಚರ್ಚಿಸಲಾಗಿದೆ. ದೇರ್ ಆರ್ ಸಮ್ ನೇಮ್ಸ್ ಓನ್ಲಿ, ವೆರಿ ಫ್ಯಾಂಟಾಸ್ಟಿಕ್ ಮತ್ತು ಫ್ಯಾಂಟಸಿಯಿಂದ ತುಂಬಿಕೊಂಡಿರ್ತಕ್ಕಂಥ ಹೆಸರುಗಳನ್ನ ಕಾದಂಬರಿಕಾರ ಬಳಸ್ತಾನೆ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ವರ್ಡ್ ಬೊಕಾನೋವೋಸ್ಫಿಕೇಶನ್ ಅಂತ. ಬೊಕಾನೋವೋಸ್ಫಿಕೇಶನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಫಲವತ್ತಾದ ಮೊಟ್ಟೆಯಿಂದ ಅನೇಕ ಮಾನವ ಕ್ಲೋನ್ಗಳನ್ನ ತಯಾರಿಸುವ ಕಾಲ್ಪನಿಕ ಜೀವಶಾಸ್ತ್ರೀಯ ವಿಧಾನವನ್ನ ಬೊಕಾನೋಸ್ಫಿಕೇಶನ್ ಅಂತ ಹೇಳ್ತಾನೆ. ಅಂದ್ರೆ ನಮಗ್ ಗೊತ್ತಿದೆ ಮನುಷ್ಯ ಹುಟ್ಟೋದು ಹೇಗೆ ಅಂತ ಹೇಳಿದ್ರೆ ತಾಯಿಯ ಗರ್ಭದಿಂದ. ಆದ್ರೆ ಈ ಒಂದು ಡಿಸ್ಟೋಪಿಯಾದಲ್ಲಿ ಮಗು ಎಲ್ಲ ಹುಟ್ಟೋದು ಯಾವ ಮೂಲಕ ಅಂತ ಹೇಳಿದ್ರೆ, ಫಲವತ್ತಾದ ಮೊಟ್ಟೆಯನ್ನ ಬಾಟಲ್ ನಲ್ಲಿ ಹಾಕಿ, ಆ ಬಾಟಲ್ ನಲ್ಲಿ ಬೆಳೆಸಿ, ನಂತರ ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣುವಿನ ಸಂಪರ್ಕದಿಂದ ಉಂಟಾದ ಭ್ರೂಣದಿಂದ 96 ಮಕ್ಕಳುಗಳನ್ನು ಹುಟ್ಟಿಸ್ತಾರೆ.
ಐಡೆಂಟಿಕಲ್ ಐಡೆಂಟಿಕಲ್ ಕ್ಲೋನ್ಸ್ಗಳನ್ನ, ಐಡೆಂಟಿಕಲ್ ವ್ಯಕ್ತಿಗಳನ್ನ ಸೃಷ್ಟಿ ಮಾಡುವ ಒಂದು ಪದ್ಧತಿ ಇದೆ ಅಂತ. ಅದನ್ನ ಆತ ಬೊಕೋನೋಸ್ಫಿಕೇಶನ್ ಅಂತ ಹೇಳ್ತಾನೆ. ಬಹುಶಃ ಈ ತರದ ಸಾಧ್ಯತೆ ಆಗಬಹುದು ಅಂತ ಒಂದು ಊಹೆಯನ್ನ ಕಾದಂಬರಿಕಾರ ಮಾಡಿದ್ದ. ಆದ್ರೆ ಇವತ್ತಿನ ಹಂತದಲ್ಲಿ ನಿಂತು ನೋಡಿದ್ರೆ ಈ ಇದೆಲ್ಲ ಸಾಧ್ಯವಾಗ್ತದೆ. ಕ್ಲೋನಿಂಗ್ ಮತ್ತೆ ಈ ಏನು ಈ ವಿಧಾನ ಯಾವುದು ಹೊರಗಡೆ ಮಗುವನ್ನ ಬೆಳೆಸಿ ಮಗುವಿಗೆ ಕಂಡೀಷನಿಂಗ್ ಮಾಡ್ತಕ್ಕಂಥದ್ದು ಇವತ್ತು ವಿಜ್ಞಾನದಲ್ಲಿ ಜಾರಿಗೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಾದಂಬರಿಕಾರ ಹೇಳಿದ್ನಲ್ಲ, 15ನೇ ವರ್ಷದಲ್ಲಿ ನಾನು ಹೇಳಿದ ಹಲವಾರು ವಿಷಯಗಳು ಸತ್ಯವಾಗ್ತಾ ಹೋಗ್ತಾ ಇದೆ ಅಂತ ಹೇಳಿ, ಒಂದೊಂದೇ ಅಂಶಗಳು ಸತ್ಯವಾಗ್ತಾ ಹೋಗ್ತಾ ಇವೆ. ಬಹುತೇಕ ಮುಂದೊಂದು ದಿನ ಸರ್ಕಾರಗಳು ಹೀಗೆ ನಡೆದರೆ ಸರ್ವಾಧಿಕಾರತ್ವದ ಸರ್ಕಾರ ಬಂದ್ರೂ ಆಶ್ಚರ್ಯ ಪಡ್ಲಿಕ್ಕಿಲ್ಲ. ಹಾಗಾಗಿ ಈ ಪರ್ಸ್ಪೆಕ್ಟಿವ್ ಅನ್ನ ಇವತ್ತು ಜನ ಹೆಚ್ಚು ಹೆಚ್ಚು ಒಪ್ಕೊಳ್ತಾ ಹೋಗ್ತಾ ಇದ್ದಾರೆ. ಈ ಬೊಕೋನೋಸ್ಫಿಕೇಶನ್ ಅಲ್ಲಿ ಪ್ರಮುಖವಾಗಿ ಕೆಳ ಜಾತಿಯ ಜನರನ್ನು ಹುಟ್ಟಿಸಲಾಗ್ತದೆ. ಬೊಕೋನೋಸ್ಫಿಕೇಶನ್ ಪ್ರೊಸೆಸ್ ಅಲ್ಫಾಗಳಿಗಿರೋದಿಲ್ಲ. ಕೆಳ ಜಾತಿಯ ಡೆಲ್ಟಾ, ಗಾಮಾ ಈ ಜಾತಿಯ ಜನಗಳನ್ನು ಹುಟ್ಟಿಸೋದಕ್ಕಾಗಿ ಬೊಕೋನೋಸ್ಫಿಕೇಶನ್ ಇದೆ. ಕಾದಂಬರಿಯಲ್ಲಿ ಹೇಳ್ತಾನೆ DHC ಸೆಂಟರ್ನ ನಿರ್ದೇಶಕ, DHC HD ಸೆಂಟರ್ನ ನಿರ್ದೇಶಕ, ಈ ಬೇಟಾ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳನ್ನೆಲ್ಲ ಹಲವಾರು 180-90 ಮಕ್ಕಳುಗಳನ್ನ ಒಂದು ರೂಮ್ ನಲ್ಲಿ ಹಾಕ್ಲಾಗ್ತದೆ. ಆ ರೂಮ್ ನಲ್ಲಿ ಒಂದು ಕಡೆಗೆ ರೋಸ್ ಅನ್ನ ಇಡ್ಲಾಗ್ತದೆ, ಇನ್ನೊಂದು ಕಡೆಗೆ ಪುಸ್ತಕವನ್ನ ಇಡ್ಲಾಗ್ತದೆ. ಈ ಚಿಕ್ಕ ಚಿಕ್ಕ ಮಕ್ಕಳು, ಬಹುಶಃ ವರ್ಷ, 1.5 ವರ್ಷ, 2 ವರ್ಷದ ಪುಟ್ಟ ಮಕ್ಕಳು, ಇನ್ಫ್ಯಾನ್ಸಿ ಸ್ಟೇಜ್ ನಲ್ಲಿ ಇರ್ತಕ್ಕಂಥ ಮಕ್ಕಳು ಅಲ್ಲಿರುವಂತ ರೋಸ್ ಅನ್ನ ಪುಸ್ತಕವನ್ನ ನೋಡಿ ಅವು ಖುಷಿಯಿಂದ ರೋಸು ಅಥವಾ ಪುಸ್ತಕವನ್ನು ಎತ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಗಾಢವಾದ ಒಂದು ಮ್ಯೂಸಿಕ್ ಅನ್ನು ಹಚ್ಚಿ ದೊಡ್ಡ ಸದ್ದನ್ನ ಮಾಡಿ ಮಕ್ಕಳನ್ನ ಭಯಪಡಿಸ್ಬಿಡೋದು. ಆ ಮಕ್ಕಳು ರೋಜನ್ನ ಹಿಡಿಯೋ ಸಂದರ್ಭದಲ್ಲಿ ಭಯ ಪಡುವಂತೆ ಮಾಡೋದು. ಮುಂದೆ ತಮ್ಮ ಜೀವಮಾನದಲ್ಲಿ ಆ ಮಕ್ಕಳು ರೋಜನ್ನು ಹಿಡಿಯೋದಿಲ್ಲ, ಪುಸ್ತಕವನ್ನು ಹಿಡಿಯೋದಿಲ್ಲ ಅಂತ. ಇದನ್ನ ಕಂಡೀಷನಿಂಗ್ ಅಂತ ಹೇಳಲಾಗ್ತದೆ. ಅಂದ್ರೆ ಮಕ್ಕಳು ಪುಸ್ತಕ ಹಿಡಿದು ಏನಾಗ್ತದೆ, ಅವ್ರು ಓದೋದಕ್ಕೆ ಶುರು ಮಾಡಿದ್ರೆ ಅವ್ರು ಕನ್ಸ್ಯೂಮರಿಸ್ಟ್ ಆಗೋದಿಲ್ಲ, ಅವ್ರು ಬುದ್ಧಿವಂತರಾಗ್ತಾರೆ. ಓದು ಬರಹ ಇವೆಲ್ಲ ಅನವಶ್ಯಕ ಕ್ರಿಯೆಗಳು. ಓದೋದು ಯಾರಿಗೆ ಬೇಕು ಅಂದ್ರೆ ಓನ್ಲಿ ಅಲ್ಫಾಗಳಿಗೆ ಬೇಕು, ಟು ಸಮ್ ಎಕ್ಸ್ಟೆಂಟ್ ಬೇಟಾಗಳಿಗೆ ಬೇಕು. ಡೆಲ್ಟಾ ಗಾಮಾ ಮಕ್ಕಳಿಗೆ ಓದೋದು ಅವಶ್ಯಕತೆ ಇಲ್ಲ, ಅವ್ರು ಓದಬಾರ್ದು. ಮತ್ತೆ ಅವರು ರೋಸ್ ಅನ್ನ ಹಿಡಿಬಾರ್ದು. ರೋಸ್ ಅನ್ನೋದು ಇಲ್ಲಿ ಭಾವನೆಯ ಸಂಕೇತ, ಸೌಂದರ್ಯ ಅನುಭೂತಿಯ ಸಂಕೇತ. ಅವ್ರಿಗೆ ಪ್ರೀತಿ, ಪ್ರೇಮ, ಸೌಂದರ್ಯ ಇವುಗಳ ಅನುಭವ ಅವ್ರಿಗೆ ಬರಬಾರ್ದು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿದ್ದಾಗಲೇ ಈ ತರದ ಈ ಎಲೆಕ್ಟ್ರಿಕ್ ಶಾಕ್ ಕೊಡುವಂತಹ ಪದ್ಧತಿ ಇದು. ಯಾವಾಗ ನೀವು ರೋಸ್ ಅನ್ನ ಹಿಡಿತೀರಿ ಆವಾಗ ದೊಡ್ಡದಾದ ಶಬ್ದ ಕೇಳಿ, ಕಿರುಚಾಟ ಕೇಳಿ ಮಕ್ಕಳು ರೋಸ್ ಅನ್ನ ಬಿಡೋದು. ಈ ತರದ ಒಂದು ಏನು ನಾಟಕೀಯವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನ ಬೊಕೋನೋಫಿಕೇಶನ್ ಅಂತ ಹೇಳಿ ಕಾದಂಬರಿಯಲ್ಲಿ ಕರೆಯಲಾಗಿದೆ. ಅದ್ರ ಜೊತೆ ನಾನು ಈಗಾಗಲೇ ಹೇಳಿದಂತೆ ಒಂದು ಔಷಧಿಯನ್ನ ಬಳಸ್ತಾರೆ ಆ ವರ್ಗದ ಜನ ಡಿಸ್ಟೋಪಿಯಾದಲ್ಲಿ. ಅದ್ರ ಹೆಸರು ಸೋಮ ಅಂತ. ಸೋಮ ಅನ್ನೋದು ಅ ಗ್ರಾಮ್ ಇಸ್ ಬೆಟರ್ ದೆನ್ ಡ್ಯಾಮ್ ಅಲ್ಲಿ ಬಳಕೆಯಾಗುವ ಒಂದು ಸ್ಲೋಗನ್. ಅ ಗ್ರಾಮ್ ಆಫ್ ಸೋಮ ಇಸ್ ಬೆಟರ್ ದೆನ್ ಡ್ಯಾಮ್. ಯಾವಾಗ ಮನಸ್ಸಿಗೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಅಥವಾ ಮನಸ್ಸಿನಲ್ಲಿ ಈ ತೊಳಲಾಟಗಳು ಉಂಟಾಗ್ತವೋ, ದೈಹಿಕವಾಗಿ ವ್ಯಕ್ತಿ ಬೇಜಾರಾದಾಗ, ದೈಹಿಕವಾಗಿ ಅವನು ವೀಕ್ ಆದಾಗ ಅವರೆಲ್ಲ ತಕ್ಷಣಕ್ಕೆ 1 ಗ್ರಾಮ್ ಸೋಮ, 1, 2, 3 ಗ್ರಾಮ್ ಸೋಮವನ್ನ ನುಂಗೋದು. ಸೋಮ ತೆಗೆದ ತಕ್ಷಣ ಅವ್ರಿಗೆ, ಸೋಮವನ್ನ ಕನ್ಸ್ಯೂಮ್ ಮಾಡಿದ ತಕ್ಷಣ ಅವ್ರಿಗೆ ಒಂಥರದ ನಿಶೆ ಶಕ್ತಿ ಬಂದಂತಾಗ್ತದೆ ಅಂತ. ಈ ಸೋಮ ಅನ್ನೋದು ಇವತ್ತಿನ ಆಲ್ಕೋಹಾಲ್ ಅಥವಾ ಡ್ರಗ್ಸ್ಗೆ ಸಂವಾದಿಯಾಗಬಹುದಾದಂತ ಒಂದು ಪರಿಕಲ್ಪನೆ. ಸೋಮ ಭಾರತದ ಸೋಮರಸಕ್ಕೆ ಸಂವಾದಿಯಾಗುವ ಪದ. ಈ ಸೋಮದ ಬಳಕೆ, ಸೋಮಕ್ಕೆ ಇಲ್ಲಿರ್ತಕ್ಕಂಥ ಡಿಸ್ಟೋಪಿಯನ್ ಜನಗಳೆಲ್ಲ ಅದರ ದಾಸಾನುದಾಸರಾಗಿದ್ದಾರೆ. ಅವ್ರು ಯಾವಾಗ್ಲೂ ಸೋಮವನ್ನೇ ತಗೊಂಡೇ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು. ಯಾವಾಗ ಅವ್ರಿಗೆ ಈ ಅನುರಕ್ತಿ, ಪ್ರೀತಿ, ಪ್ರೇಮ, ಭಯ ಮುಂತಾದ ಯಾವುದೇ ಭಾವನೆಗಳು ಬಂದ ತಕ್ಷಣ ಅದನ್ನು ನಿಯಂತ್ರಿಸೋದಕ್ಕೆ ಸೋಮವನ್ನ ಕನ್ಸ್ಯೂಮ್ ಮಾಡ್ತಾರೆ. ಈ ಕಾದಂಬರಿಯಲ್ಲಿ ಬರತಕ್ಕಂಥ ಲಿಂಡಾ ಇದ್ದಾಳಲ್ಲ, ಅವಳು ಶಿ ಇಸ್ ವೆರಿ ಮಚ್ ಅಡಿಕ್ಟೆಡ್ ಟು ದಿಸ್ ಸೋಮ. ಅವಳಿಗೆ ಸೋಮ ಸಿಗದ ಕಾರಣಕ್ಕಾಗಿ ಅವಳು ಆ ಸೋಮಕ್ಕೆ ಚಡಪಡಿಸಿ ಸಾಯ್ತಾಳೆ. ಎಷ್ಟು ಮಟ್ಟಿಗೆ ಈ ಸೋಮಕ್ಕೆ ಅಡಿಕ್ಟ್ ಆಗಿದ್ದಾರೆ ಈ ಜನಗಳಂತ ಹೇಳಿದ್ರೆ, ಸಾವಿನ ಸಂದರ್ಭದಲ್ಲೂ ಸಹಿತ ಸೋಮವನ್ನ ತೆಗೆದುಕೊಂಡು ನಗುನಗ್ತಾ ಸಾವನ್ನ ಎದುರಿಸ್ತಕ್ಕಂಥವ್ರು. ಸಾವಿಗೆ ಹೆದರದಿರುವಂತಹ, ಸಾವಿಗೆ ವ್ಯತ್ಯಯ ಪಡೆದಿರ್ತಕ್ಕಂಥ ಕಂಡೀಷನಿಂಗ್ ಅನ್ನ ಈ ಜನಗಳಿಗೆ ಮಾಡ್ಲಾಗ್ತದೆ. ಆಮೇಲೆ ಇನ್ನೊಂದು ಪ್ರಕ್ರಿಯೆ ಇದೆ, ಹಿಪ್ನೋಪೀಡಿಯಾ ಅಂತ. ಹಿಪ್ನೋಪೀಡಿಯಾ ಅಂತ ಹೇಳಿದ್ರೆ ನಿದ್ರಾವಸ್ಥೆಯಲ್ಲಿ ಶಿಕ್ಷಣ ನೀಡೋದು. ನಮಗೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಪಾತ್ರ ಬರ್ತದಲ್ಲ, ಮಗು ಗರ್ಭದಲ್ಲಿದ್ದಾಗ ಕೃಷ್ಣ ಹೇಳಿದ ಕಥೆಯನ್ನ ಕೇಳ್ಕೊಂಡು ಅಭಿಮನ್ಯು ಮುಂದೆ ಯುದ್ಧಕ್ಕೆ ಹೋದ ಅಂತ ಹೇಳಿ, ಅದನ್ನ ನೆನಪಿಸಬಹುದಾದ ಬಟ್ ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಹಿಪ್ನೋಪೀಡಿಯಾ ಅಂತ. ಹಿಪ್ನೋಪೀಡಿಯಾ ಅಂತ ಹೇಳಿದ್ರೆ ಮಕ್ಕಳಿಗೆ ನಿದ್ರಿಸುತ್ತಿರುವಾಗ ಕೆಲವು ಧ್ವನಿ ಸುರುಳಿಗಳನ್ನ, ಆಡಿಯೋಗಳನ್ನ ಕೇಳಿಸೋದು. ಆ ಆಡಿಯೋಗಳಲ್ಲಿ ಏನಿರ್ತಂದ್ರೆ, ಫಾರ್ ಎಕ್ಸಾಂಪಲ್, ಐ ಆಮ್ ಅಲ್ಫಾ, ಐ ಆಮ್ ಬೆಟರ್ ದೆನ್ ಬೀಟಾ ಅಂಡ್ ಗಾಮಾ, ಐ ಆಮ್ ಬೇಟಾ, ಐ ಆಮ್ ಬೆಟರ್ ದೆನ್ ಡೆಲ್ಟಾ ಅಂಡ್ ಗಾಮಾ, ಐ ಆಮ್ ವೆರಿ ಹ್ಯಾಪಿ. ಈ ತರ ಬ್ರೈನ್ ವಾಷಿಂಗ್ ಪ್ರಕ್ರಿಯೆಯನ್ನ, ನಾನು ಮುಂದುವರೆದ ಜಾತಿಯವನು, ನಾನು ಉಳಿದವರಿಗಿಂತ ಮುಂದುವರೆದವನು, ನಾನು ಸದಾಕಾಲ ಸಂತೋಷವಾಗಿರುವವನು, ನಾನು ಭಾವನೆಗಳ ಸುಳಿಗೆ ಸಿಗದಿರುವವನು, ನಾನು ಮದುವೆ ಈ ತರದ ವಿಷಯಗಳಲ್ಲಿ ಭಾವನಾತ್ಮಕವಾಗಿ ಸಿಲುಕದೇ ಇರುವವನು. ಹೀಗೆ ಹಲವಾರು ಧ್ವನಿ ಸರಳುಗಳ ಮೂಲಕ ಈ ಜನಗಳನ್ನು ಕಂಡೀಷನಿಂಗ್ ಮಾಡಲಾಗ್ತದೆ.
ಅಂದ್ರೆ ಮನುಷ್ಯನಲ್ಲಿ ಸುಪ್ತವಾಗಿ ಬರಬಹುದಾದ ಈ ಮಾನವ ಬಯಕೆಗಳನ್ನ ನಿಯಂತ್ರಿಸೋದಕ್ಕೆ, ಮಾನವ ಭಯಗಳನ್ನ ನಿಯಂತ್ರಿಸೋದಕ್ಕೆ ಈ ಹಿಪ್ನೋಪೇಡಿಯಾವನ್ನ ಬಳಸಲಾಗ್ತದೆ. ನಿದ್ರೆಯಲ್ಲಿ ಮಲಗಿದಾಗ ಕೆಲವು ರೆಕಾರ್ಡಿಂಗ್ಸ್ ನ ಹಾಕಿ ವಶೀಕರಣ ಅಂತ ಹೇಳ್ತೀವಲ್ಲ, ಹಿಪ್ನೋಟೈಸ್ ಮಾಡೋದು, ಅದಕ್ಕೆ ಹಿಪ್ನೋಪೀಡಿಯಾ ಅನ್ನುವ ಪದವನ್ನ ಇಲ್ಲಿ ಬಳಸಿ. ಹೀಗೆ ಸಟಲ್ ಆಗಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾಗಿರುವ ಪದ್ಧತಿಗಳನ್ನ ಬಳಸಿಕೊಂಡು ಜನರನ್ನ ನಿಯಂತ್ರಿಸುವ, ಜನರನ್ನ ಕಂಟ್ರೋಲ್ ಮಾಡುವ ವ್ಯವಸ್ಥೆಯನ್ನೇ ಡಿಸ್ಟೋಪಿಯಾ. ಆ ವ್ಯವಸ್ಥೆಯೇ ಟೋಟಾಲಿಟೇರಿಯನ್ ಗವರ್ಮೆಂಟ್, ಅದನ್ನೇ ಡಿಸ್ಟೋಪಿಯಾ ಅಂತ ಹೇಳಿ ಕಾದಂಬರಿ ಚಿತ್ರಿಸೋದು ಕಾದಂಬರಿಕಾರ. ಈ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೆಲವು ಸ್ಲೋಗನ್ಗಳನ್ನ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಎವ್ರಿ ಒನ್ ಬಿಲಾಂಗ್ಸ್ ಟು ಎವ್ರಿ ಒನ್ ಎಲ್ಸ್. ಅಲ್ಲಿ ಮದುವೆ ಅನ್ನುವ ಪರಿಕಲ್ಪನೆ ಇಲ್ಲ. ಯಾವ ಗಂಡು ಅಲ್ಲಿರುವ ಯಾವ ಹೆಣ್ಣಿನೊಂದಿಗಾದರೂ ಸಹಿತ ಸೇರಬಹುದು, ಯಾವುದೇ ಹೆಣ್ಣು ಅಲ್ಲಿರುವ ಯಾವುದೇ ಗಂಡಿನೊಂದಿಗೆ ಸೇರಬಹುದಾದ ಸ್ವೇಚ್ಛ ಸಮಾಜವನ್ನ ಚಿತ್ರಿಸ್ತಾನೆ. ಮುಂದೊಂದು ದಿನ ಹೀಗೆ ಬರುತ್ತೆ ಅನ್ನುವುದು ಒಂದು ಪರಿಕಲ್ಪನಾ, ಒಂದು ಇಮ್ಯಾಜಿನೇಷನ್. ಎವ್ರಿ ಒನ್ ಬಿಲಾಂಗ್ಸ್ ಟು ಎವ್ರಿ ಒನ್ ಎಲ್ಸ್. ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಸೇರಿದವರು. ಈ ಮಾತೆ ಕಾದಂಬರಿಯಲ್ಲಿ ಬರ್ತಕ್ಕಂಥ ಜಾನನಿಗೆ ಇಷ್ಟವಾಗೋದಿಲ್ಲ. ಯಾಕಂದ್ರೆ ಜಾನ್ ಶೇಕ್ಸ್ಪಿಯರ್ ನನ್ನ ಓದಿಕೊಂಡಿರುವನು. ಆ ಜಾನ್ ದಿ ಸ್ಯಾವೇಜ್, ಅವನು ಸ್ಯಾವೇಜ್ ಆಗಿದ್ರು ಸಹಿತ ತನ್ನ ತಾಯಿಯ ಪರಿಣಾಮದಿಂದಾಗಿ, ಪ್ರಭಾವದಿಂದಾಗಿ ಮತ್ತು ಅವನ ಸ್ವಪರಿಶ್ರಮದಿಂದಾಗಿ ಓದು ಬರಹವನ್ನು ಕಲಿತವನು. ಅವನಿಗೆ ಅಚಾನಕ್ಕಾಗಿ ದಿ ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಸಿಕ್ಕಿರ್ತದೆ. ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳನ್ನ, ಪದ್ಯಗಳನ್ನ ಓದಿ ಓದಿ ಶೇಕ್ಸ್ಪಿಯರ್ನಿಂದ ಪ್ರಭಾವಿತನಾಗಿರ್ತಕ್ಕಂಥ ವ್ಯಕ್ತಿ. ಈ ಜಾನ್ಗೆ ಈ ಎವ್ರಿ ಒನ್ ಬಿಲಾಂಗ್ಸ್ ಟು ಎವ್ರಿ ಒನ್ ಎಲ್ಸ್ ಇಷ್ಟ ಆಗುದಿಲ್ಲ. ಆತನಿಗೆ ಸಾಂಪ್ರದಾಯಿಕ ಪ್ರೀತಿ ಪ್ರೇಮದಲ್ಲಿ, ಸಾಂಪ್ರದಾಯಿಕ ಮದುವೆಯಲ್ಲಿ ನಂಬಿಕೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿ. ಆದ್ರೆ ಈ ಸಮಾಜದಲ್ಲಿ, ವೇಲ್ಸ್ ಸೃಷ್ಟಿಸಿರುವ ಈ ಯುಟೋಪಿಯನ್ ಸಮಾಜದಲ್ಲಿ ಮದುವೆಗಾಗಲಿ ಪ್ರೀತಿ ಪ್ರೇಮಕ್ಕಾಗಲಿ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿರೋದು ಕೇವಲ ಸ್ವಚ್ಛಂದ ಕಾಮಕೇಳಿಗೆ ಮಾತ್ರ ಅವಕಾಶವನ್ನ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಐ ಆಮ್ ಸೋ ಗ್ಲಾಡ್ ಐ ಆಮ್ ಬೀಟಾ, ಐ ಆಮ್ ಸೋ ಗ್ಲಾಡ್ ಐ ಆಮ್ ಗಾಮಾ, ಐ ಆಮ್ ಸೋ ಗ್ಲಾಡ್ ಐ ಆಮ್ ಡೆಲ್ಟಾ, ಐ ಆಮ್ ಸೋ ಗ್ಲಾಡ್ ಐ ಆಮ್ ಅಲ್ಫಾ. ಈ ತರದ ಧ್ವನಿ ಸುರುಳಿಗಳನ್ನ ಮತ್ತೆ ಮತ್ತೆ ಕೇಳಿಸಿ ಆ ಮಕ್ಕಳಿಗೆ ಹ್ಯಾಪಿನೆಸ್ ಅನ್ನೋದು ಕಂಡೀಷನಿಂಗ್ ಆಗಿಬಿಡ್ತದೆ. ಅವ್ರಿಗೆ ಜೀವನದಲ್ಲಿ ಬೇಜಾರ್ ಅನ್ನೋದೇ ಬರುವುದಿಲ್ಲ. ಬೇಜಾರ್ ಅನ್ನುವ ಸಂದರ್ಭ ಬಂದ ತಕ್ಷಣ ಸೋಮ ತೆಗೆದುಕೊಂಡು ಮತ್ತೆ ಹ್ಯಾಪಿ ಆಗ್ತಕ್ಕಂಥವ್ರು ಅವರು. ಹಾಗಾಗಿ ಮೇಲ್ನೋಟಕ್ಕೆ ಎಲ್ಲವೂ ವ್ಯವಸ್ಥಿತವಾಗಿರುವ, ಎಲ್ಲವೂ ಕ್ರಮಬದ್ಧವಾಗಿರುವ, ಎಲ್ಲವೂ ಆರ್ಡರ್ಲಿ ಆಗಿರ್ತಕ್ಕಂಥ ಒಂದು ಸಮಾಜ. ಆದ್ರೆ ಅಂತರಂಗದಲ್ಲಿ ಇವರು ಎಲ್ಲರೂ ನಿಯಂತ್ರಿಸಲ್ಪಟ್ಟವರು. ಇವರು ಯಾರು ಮನುಷ್ಯರ ಹಾಗೆ ಬದುಕ್ತಾ ಇಲ್ಲ ಅನ್ನುವ ವ್ಯಂಗ್ಯವನ್ನ ಕಾದಂಬರಿಕಾರ ಕೊಡ್ತಾ ಹೋಗ್ತಾನೆ. ಅದರ ಜೊತೆಗೆ ಪೋರ್ಟ್ ಸ್ನ್ಯಾಪ್ ತಂತ್ರ ಅಂತ ಒಂದಿದೆ. ಪೋರ್ಟ್ ಸ್ನ್ಯಾಪ್ ತಂತ್ರ ಅಂತ ಹೇಳಿದ್ರೆ, ಪೋರ್ಟ್ ಸ್ನ್ಯಾಪ್ ಟೆಕ್ನಿಕ್ ನಲ್ಲಿ ಗರ್ಭಕೋಶದಲ್ಲಿನ ಮೊಟ್ಟೆಗಳನ್ನ ತ್ವರಿತವಾಗಿ ಪರಿಪಕ್ವಗೊಳಿಸುವ ತಂತ್ರಜ್ಞಾನ ಅಂತ. ಬೇಗ ಈ ಅಂಡಾಣು ವೀರ್ಯಾಣುಗಳನ್ನು ಪರಿಪಕ್ವಗೊಳಿಸಿ ಅವುಗಳನ್ನ ಕೃತಕವಾಗಿ ಮಗುವನ್ನು ಸೃಷ್ಟಿಸುವುದು. ಒಂದು ಗರ್ಭಕೋಶದಿಂದ ಹೆಚ್ಚಿನ ಮೊಟ್ಟೆಗಳನ್ನು ಉತ್ಪಾದಿಸಿ ಹೆಚ್ಚಿನ ಮನುಷ್ಯರನ್ನ ಸೃಷ್ಟಿ ಮಾಡುದು. ಒಂದು ತಾಯಿ ಒಂದು ತಂದೆಯಿಂದ ಒಂದು ಮಗು ಮಾತ್ರ ಹುಟ್ಟುವ, ಅಥವಾ 2 ಅಥವಾ 3 ಮಕ್ಕಳು ಹುಟ್ಟೋದು ಸಹಜ. ಆದ್ರೆ ಇಲ್ಲಿ 80-90 ಮಕ್ಕಳನ್ನು ಹುಟ್ಟಿಸುವಂತ ಒಂದು ತಂತ್ರ ಇದೆ. ಅದಕ್ಕೆ ವಾಟ್ಸ್ಆಪ್ ಟೆಕ್ನಿಕ್ ಅಂತ. ಅದ್ರ ಜೊತೆಗೆ ಡಿಕ್ಯಾಂಟಿಂಗ್ ಅಂತ ಹೇಳಿದ್ರೆ ಕೃತಕ ಜನನ ಅಂತ. ಮಕ್ಕಳು ಹುಟ್ಟೋದಿಲ್ಲ, ಅವು ದೇ ಆರ್ ಪ್ರೊಡ್ಯೂಸ್ಡ್, ಬಾಟ್ಲಿಯಲ್ಲಿ ಹುಟ್ಟತಕ್ಕಂಥ ಮಕ್ಕಳು. ಫ್ರೀ ಮಾರ್ಟಿನ್ ಅಂತ ಒಂದು ತಂತ್ರವನ್ನು ಬಳಸ್ತಾರೆ ಇವರು. ಫ್ರೀ ಮಾರ್ಟಿನ್ ಅಂತ ಹೇಳಿದ್ರೆ 70% ಮಹಿಳೆಯರು ಫ್ರೀ ಮಾರ್ಟಿನ್ ಆಗಿರ್ತಾರೆ. ಅಂದ್ರೆ ಅವ್ರು ಲೈಂಗಿಕವಾಗಿ ಕ್ರಿಯಾಶೀಲರಾಗಿರ್ತಾರೆ, ಆದ್ರೆ ಮಗುವನ್ನ ಹೆರುವಂತ ಸಾಮರ್ಥ್ಯ ಅವ್ರಿಗಿರೋದಿಲ್ಲ. ಇದನ್ನ ಫ್ರೀ ಮಾರ್ಟಿನ್ ಅಂತ. ಈ ಹೆರೋದು, ಹೊರೋದು, ಮದುವೆ ಮುಂತಾದವೆಲ್ಲ ಕನ್ಸ್ಯೂಮರಿಸ್ಟ್ ಬಿಹೇವಿಯರ್ ನ ಕಡಿಮೆ ಮಾಡ್ತಕ್ಕಂಥದ್ದು. ಹಾಗಾಗಿ ಕನ್ಸ್ಯೂಮರಿಸಂ ಜಾಸ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಮನುಷ್ಯ ಈ ಗೊಂದಲಗಳಿಂದ ಹೊರಗೆ ಬರಬೇಕು. ಇದು ಟೋಟಾಲಿಟೇರಿಯನ್ ಸರ್ಕಾರದ ಒಂದು ಮನಸ್ಥಿತಿ. ಇನ್ನೊಂದ್ ಕಡೆಗೆ ಕಾದಂಬರಿಕಾರ ಈ ಮಕ್ಕಳ ಆಟ ಆಡುವ ವಿಧಾನವನ್ನು ಚಿತ್ರಿಸ್ತಾನೆ. ಮಕ್ಕಳು ಸಹಜವಾಗಿ ನಾವೀಗೆಲ್ಲ ನೋಡ್ತಾ ಇದ್ವಂತೆ, ನಮ್ಮ ಬಾಲ್ಯ ನಿಮ್ಮ ಬಾಲ್ಯವನ್ನು ನೆನೆಸ್ಕೊಂಡ್ರೆ ನಮ್ಮ ಆಟಗಳು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಆಟಗಳನ್ನ ಆಡ್ತಾ ಇದ್ವಿ. ಯಾವ್ದೋ ಸಿಗ್ತಕ್ಕಂಥ ಮರ, ಕಲ್ಲು, ಮಣ್ಣು, ಗೋಲಿ, ಬಳಪ, ಪುಸ್ತಕ, ಪೆನ್ನು ಇವುಗಳನ್ನ ಬಳಸ್ಕೊಂಡು ಆಟ ಆಡ್ತಿದ್ರು. ಆದ್ರೆ ಈ ಕಾದಂಬರಿಯಲ್ಲಿ ಹೇಳಿರುವಂತೆ ಮಕ್ಕಳು ಆಟ ಆಡ್ಲಿಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರ್ತಾರೆ. ದೊಡ್ಡ ಮನೆ, ಬಂಗಲೆ, ಅಲ್ಲಿಂದ ಜಾರೋದು, ಬೀಳೋದು. ಇಷ್ಟೊಂದು ಕಾಂಪ್ಲೆಕ್ಸ್ ಆದ ಆಟವನ್ನು ಯಾಕೆ ಆಡ್ಬೇಕು ಇವರು ಅಂತ ಯಾರೋ ಒಂದು ಪಾತ್ರ ಕೇಳಿದ್ರೆ, ಅಲ್ಲಿರ್ತಕ್ಕಂಥ DHC, ಡೈರೆಕ್ಟರ್ ಆಫ್ ದಿ ಹ್ಯಾಚರಿ ಸೆಂಟ್ರಿಂಗ್ ಹೇಳ್ತಾನೆ. ಏನಂತ ಹೇಳಿದ್ರೆ, ಮಕ್ಕಳು ಸರಳವಾಗಿ ಆಟ ಆಡಿದ್ರೆ ಈ ಕನ್ಸ್ಯೂಮರಿಸಂ ಜಾಸ್ತಿ ಆಗೋದಿಲ್ಲ. ಕೊಳ್ಳೋರಿಲ್ದೆ ಜನಗಳು ಯಾರು ಕೊಳ್ಳೋದಿಲ್ಲ, ಮಾರ್ಕೆಟಿಂಗ್ ಜಾಸ್ತಿ ಆಗೋದಿಲ್ಲ. ಜನ ಕೊಳ್ಳುವ ಕೆಲಸಕ್ಕೆ ಒಳಗಾಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಈ ತರದ ಕಾಂಪ್ಲೆಕ್ಸ್ ಆಗಿರುವಂತ ಆಟಗಳನ್ನ ಆಡಿಸ್ಬೇಕು ಅಂತ. ಹೆಚ್ಚು ಜನ ಖರ್ಚು ಮಾಡುವಂತ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕು. ಹೆಚ್ಚು ಜನ ಖರ್ಚು ಮಾಡದಂತೆ, ಖರ್ಚು ಜಾಸ್ತಿ ಆದಂತೆ, ಕೊಳ್ಳುಬಾಕತನ ಹೆಚ್ಚಾದಂತೆ ಸಮಾಜ ಸಮೃದ್ಧಿ ಆಗ್ತದೆ ಅಂತ. ಸಮೃದ್ಧ ಸಮಾಜ ಅಂದ್ರೆ ಅದು ಕೊಳ್ಳುಬಾಕ ಸಂಸ್ಕೃತಿ. ಸಮೃದ್ಧ ಸಮಾಜ ಅಂತ ಹೇಳಿದ್ರೆ ಅದು ಸ್ವೇಚ್ಛಾಚಾರದ ಸಮಾಜ ಅನ್ನೋದ ಚಿತ್ರಣವನ್ನ ಕಾದಂಬರಿ ನಮ್ಗೆ ಹೇಳ್ತದೆ. ಅಂದ್ರೆ ಇದು ನೇರವಾಗಿ ಅಲ್ಲದಿದ್ರು ಸಹಿತ ಸೆಟಲ್ ಆಗಿ ಈ ತರದ ವ್ಯವಸ್ಥೆಯನ್ನ ವಿರೋಧಿಸ್ಲಿಕ್ಕಾಗಿಯೇ ಕಾದಂಬರಿಕಾರ ಬರೆದಿರ್ತಕ್ಕಂಥದ್ದು. ಇದು ಕಾದಂಬರಿಯ ಘಟನೆಗಳನ್ನ 4 ಘಟ್ಟದಲ್ಲಿ ನಾವು ವಿವರಿಸಬಹುದು.
ಮೊದಲೇ ಒಂದು ಭಾಗದಲ್ಲಿ ಈ DHC ಯ ನಿರ್ದೇಶಕ, ಡೈರೆಕ್ಟರ್ ಆಫ್ ಹ್ಯಾಚರಿ ಸೆಂಟರ್, ಅಲ್ಲಿ ಮನುಷ್ಯರು ಹೇಗೆ ಹುಟ್ಟುತ್ತಾರೆ, ಅವ್ರನ್ನ ದೈಹಿಕವಾಗಿ ಹೇಗೆ ಕಂಡೀಷನಿಂಗ್ ಮಾಡಲಾಗ್ತದೆ, ಈ ಅನ್ಯಾಚುರಲ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಮೊದಲ ಭಾಗದಲ್ಲಿ ನಾವು ಕಾಣ್ತೇವೆ. ಆಕ್ಚುಲಿ ಕಾದಂಬರಿಯಲ್ಲಿ ಭಾಗವನ್ನ ಮಾಡಿಲ್ಲ, ಆದ್ರೆ ನಾವು ಕಥೆಯ ಅನುಸಾರವಾಗಿ ಡಿವೈಡ್ ಮಾಡ್ಕೊಂಡ್ರೆ 4 ಭಾಗಗಳನ್ನ ಕಾಣಬಹುದು. ಇಡೀ ಕಾದಂಬರಿ 18 ಅಧ್ಯಾಯಗಳಲ್ಲಿ ಇರ್ತಕ್ಕಂಥದ್ದು. ಮೊದಲ ಭಾಗದಲ್ಲಿ ಈ DHC ಡೈರೆಕ್ಟರ್ ಆಫ್ ಹ್ಯಾಚರಿ ಸೆಂಟರ್ ವಿವರಿಸ್ತಾ ಹೋಗ್ತಾನೆ ಆ ಸಮಾಜದ ಚಿತ್ರಣ ಹೇಗಿದೆ ಅಂತ ಹೇಳಿ, ಸಮಾಜ ಹೇಗೆ ಸೃಷ್ಟಿಯಾಗಿದೆ, ಅಲ್ಲಿರ್ತಕ್ಕಂಥ ಜನಗಳು, ಅಲ್ಲಿರುವಂತ ಜಾತಿ ವ್ಯವಸ್ಥೆ, ಅಲ್ಲಿರುವ ಕಂಡೀಷನಿಂಗ್ ಪ್ರೊಸೆಸ್, ಅಲ್ಲಿರುವ ಕನ್ಸ್ಯೂಮರಿಸಂ ಬಿಹೇವಿಯರ್, ಅಲ್ಲಿರ್ತಕ್ಕಂಥ ಟೊಟಾಲಿಟೇರಿಯನ್ ಗವರ್ಮೆಂಟ್ ನಿಯಂತ್ರಣ, ಇದರ ಬಗ್ಗೆ ಕಾಣ್ತೀವಿ. 2ನೇ ಭಾಗದಲ್ಲಿ ಸೈಕಾಲಜಿಕಲ್ ಕಂಡೀಷನಿಂಗ್ ಬಗ್ಗೆ ನಾವು ಕಾಣ್ತೀವಿ. ಅಂದ್ರೆ ಅಲ್ಲಿ 2ನೇ ಭಾಗದಲ್ಲಿ ಈ ಲೆನಿನಾ ಕ್ರೌನ್ ಮತ್ತೆ ಈ ಮಾರ್ಕ್ಸ್ ಅವರಿಬ್ಬರು ಸ್ಯಾವೇಜ್ ರಿಸರ್ವೇಶನ್ ಕ್ಯಾಂಪ್ಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಸಹಜವಾಗಿ ಬದುಕುವ ಜನಗಳು ಮತ್ತು ಇಲ್ಲಿರುವ ಅಸಹಜ ಜನರ ಒಂದು ಅಲ್ಲಿ ವಿರೋಧಾಭಾಸವನ್ನ 2ನೇ ಭಾಗದಲ್ಲಿ ಕಾಣ್ತೇವೆ. 3ನೇ ಭಾಗದಲ್ಲಿ ನಾವು ಈ ಜಾನ್ ದಿ ಸ್ಯಾವೇಜ್ ಮತ್ತೆ ಈ 3 ಜನ ಪ್ರತಿಭಟನಾಕಾರರಲ್ಲ, ಮಾರ್ಕ್ಸ್ ಮತ್ತೆ ಜಾನ್ ದಿ ಸ್ಯಾವೇಜ್ ಮತ್ತೆ ಇನ್ನೊಬ್ಬ ಹೆಲ್ಮೋಲ್ಡ್ಸ್, ಅವರ ನಡೆಯುವ ಸಂವಾದ, ಆ ಮೂಲಕ ಈ ಜಗತ್ತು ಎಷ್ಟು ಅನ್ಯಾಚುರಲ್, ಅಸ್ವಾಭಾವಿಕವಾದದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಕೊನೆಯ ಭಾಗದಲ್ಲಿ ಈ ಪ್ರಮುಖ 3 ಪಾತ್ರಗಳು, ಅವುಗಳು ಅಲ್ಲಿಂದ ವರ್ಲ್ಡ್ ಸ್ಟೇಟ್ ಇಂದ ಬಹಿಷ್ಕಾರಗೊಳ್ಳುವುದು, ಅವರು ಬಂದು ಯಾವುದೋ ಐಲ್ಯಾಂಡ್ ನಲ್ಲಿ ಬೀಳೋದು, ಮತ್ತೆ ಆ ಮುಸ್ತಫಾ ಮೊಂಡ್ ಮತ್ತೆ ಈ ಜಾನ್ ನಡುವೆ ನಡೆಯುವ ಮಾತುಕತೆ, ಆ ಮಾತುಕತೆಯ ಮೂಲಕ ಈ ಸಹಜ ಸಮಾಜ ಮತ್ತು ಈ ನಿಯಂತ್ರಿತ ಸಮಾಜದ ನಡುವೆ ಇರಬಹುದಾದ ವ್ಯತ್ಯಾಸಗಳು, ಇವುಗಳನ್ನ 4ನೇ ಭಾಗದಲ್ಲಿ ಅರ್ಥ ಮಾಡ್ತೇವೆ. ಮತ್ತೆ ಕಥೆ ಕೊನೆಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಶೇಕ್ಸ್ಪಿಯರ್ನ ಆರಾಧಕನಾಗಿರುವ, ಶೇಕ್ಸ್ಪಿಯರ್ನಿಂದ ಸಾಂಸ್ಕೃತಿಕರಣಗೊಂಡಂತಹ ಕಾದಂಬರಿಯ ಪ್ರಮುಖ ಪಾತ್ರ ಜಾನ್ ದಿ ಸ್ಯಾವೇಜ್, ಅವನು ಈ ಟೊಟಾಲಿಟೇರಿಯನ್ ಗವರ್ಮೆಂಟ್ ನ ವಿರೋಧಿಸ್ತಾ, ಅಲ್ಲಿ ಬದುಕೋದು ಅಸಾಧ್ಯ ಅಂತ ಅಂದುಕೊಂಡು ಯಾವುದೋ ಒಂದು ಜಾಗದಲ್ಲಿ ಬದುಕ್ತಾ, ಅಲ್ಲಿ ತನ್ನನ್ನು ತಾನು ಪ್ಯೂರಿಫಿಕೇಶನ್ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ, ತನ್ನನ್ನು ತಾನು ಕ್ರೂಸಿಫಿಕೇಶನ್ ಮಾಡ್ತಾ, ಧರ್ಮವನ್ನ ಫಾಲೋ ಮಾಡ್ತಾ ಮನುಷ್ಯನಾಗಿ ಬದುಕೋದಕ್ಕೆ ಪ್ರಯತ್ನ ಪಟ್ಟು, ಆದರೆ ಪ್ರಯತ್ನದಿಂದ ವಿಫಲನಾಗಿ ಒಂದು ತರದ ಮಾನಸಿಕ ಗೊಂದಲ ದ್ವಂದ್ವಕ್ಕೆ ಒಳಗಾಗಿ ಸುಸೈಡ್ ಮಾಡಿಕೊಳ್ಳೋದ್ರ ಮೂಲಕ ಕಾದಂಬರಿ ಅಂತ್ಯವಾಗ್ತದೆ. ಅಂದ್ರೆ ಈ ಟೊಟಾಲಿಟೇರಿಯನ್ ಗವರ್ಮೆಂಟ್ ನಲ್ಲಿ, ಈ ಡಿಸ್ಟೋಪಿಯಾದಲ್ಲಿ, ಈ ತರದ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ನಿಯಂತ್ರಿತಗೊಂಡ ಸಮಾಜದಲ್ಲಿ ಸಹಜವಾದ ಬದುಕು ಅಸಾಧ್ಯ ಅನ್ನುವ ಎಚ್ಚರಿಕೆಯನ್ನ ಆಲ್ಡಸ್ ಹಕ್ಸ್ಲಿ ನಮ್ಗೆ ಕೊಡ್ತಾ ಹೋಗ್ತಾನೆ. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮೇಲ್ನೋಟಕ್ಕೆ ಅವು ನಮ್ಗೆ ವರ ಅಂತ ಕಂಡ್ರೂ ಸಹಿತ, ನಾವು ಅವುಗಳಿಗೆ ದಾಸರಾದ್ರೆ ಮುಂದೊಂದು ದಿನ ಮನುಷ್ಯ ಈ ತರದ ಪರಿಸ್ಥಿತಿಯನ್ನ ಎದುರಿಸಬಹುದು ಅಂತ ಎಚ್ಚರಿಕೆಯನ್ನ ಈತ ಕೊಡ್ತಾನೆ. ಕಾದಂಬರಿಯಲ್ಲಿ ನಾವು ಇವತ್ತಿನ ವಿಜ್ಞಾನವನ್ನ ಪರಿಗಣಿಸಿದ್ರೆ, ಈ ಇಂಟರ್ನೆಟ್ ತಂತ್ರಜ್ಞಾನ, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತೆ ಈ ಸೋಷಿಯಲ್ ಮೀಡಿಯಾ, ಈ ತರದ ವಿಷಯಗಳಲ್ಲಿ ಬಂದಿಲ್ಲ. ಆದ್ರೆ ಜೀವ ವಿಜ್ಞಾನ, ಆಮೇಲೆ ಈ ಸೈಕಾಲಜಿ, ತಂತ್ರಜ್ಞಾನ ಮನುಷ್ಯನ ಗುಲಾಮನಾಗಿಸುವ ವಿಧಾನ, ಇವುಗಳ ಬಗ್ಗೆ ಹೇಳಿರ್ತಕ್ಕಂಥ ಬಹುತೇಕ ಅಂಶಗಳು ಫ್ಯೂಚರಿಸ್ಟಿಕ್ ಆಗಿ ಕಾಣ್ತವೆ. ಅವುಗಳು ಬಹುತೇಕ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂತಹ ನಿಲುವುಗಳು ಆಗಿವೆ. ಹಾಗಾಗಿ ಇದು ಇವತ್ತಿನ ಕಾಲದಲ್ಲಿ ಹೆಚ್ಚು ಪ್ರಸ್ತುತ ಎನಿಸುವಂತಹ, ಮತ್ತು ಯಾವಾಗ ನಮ್ಗೆ ವಿಜ್ಞಾನ ಅನ್ನೋದು ಚಾಲೆಂಜಿಗೆ ಕಾಣುತ್ತೋ, ಆವಾಗ ಈ ಕಾದಂಬರಿಯನ್ನ ಓದಿ ವಿಜ್ಞಾನ ತಂದೊಡ್ಡಬಹುದಾದ ಸವಾಲುಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗಬಹುದು. ಹಾಗೆ ಮತ್ತೆ ಈ ಟೊಟಾಲಿಟೇರಿಯನ್ ಗವರ್ಮೆಂಟ್ಗಳು ನಮ್ಮನ್ನ ಹೇಗೆ ನಿಯಂತ್ರಿಸ್ತವೆ, ಸರ್ಕಾರಗಳು ಮನುಷ್ಯನ ಹೇಗೆ ನಿಯಂತ್ರಿಸ್ತವೆ, ಸರ್ಕಾರಗಳು ನಮ್ಮ ಅಭಿಪ್ರಾಯಗಳನ್ನು ಹೇಗೆ ಸೃಷ್ಟಿಸ್ತವೆ ಅನ್ನೋದು ಸೂಕ್ಷ್ಮ ಒಂದು ವಿವರಣೆ ಕಾದಂಬರಿಯಲ್ಲಿ ಇರೋದ್ರಿಂದ, ಇದನ್ನು ಓದಿದ ತಕ್ಷಣ ನಮ್ಗೆ ಅರ್ಥವಾಗ್ತದೆ ನಾವು ಯಾವ ಪರಿಸ್ಥಿತಿಯಲ್ಲಿ ಬದುಕಿದ್ದೇವೆ ಮತ್ತು ಎಷ್ಟರ ಮಟ್ಟಿಗೆ ನಾವು ನಮ್ಮ ನಾಗರಿಕತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗಬಹುದು ಅಂತ ಹೇಳಿ. ಈ ಸಾಮಾಜಿಕ ಮಾಧ್ಯಮ ಮುಂತಾದ ಸಂದರ್ಭದಲ್ಲಿ ಪ್ರೈವಸಿ ಅನ್ನೋದು ಇಲ್ಲವಾಗ್ತಾ ಇದೆ, ಸ್ವೇಚ್ಛಾಚಾರ ಹೆಚ್ಚಾಗ್ತಾ ಇದೆ ಅಂತ ಕೆಲವೊಬ್ಬರ ನಿಲುವುಗಳಿವೆ. ಈ ಸಂದರ್ಭದಲ್ಲಿ ಈ ಕಾದಂಬರಿ ನಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಕಾಣಿಸ್ತದೆ. ವಿವರಿಸೋದಕ್ಕೆ ತುಂಬಾ ಇದೆ, ಆದ್ರೆ ಎಲ್ಲವೂ 1 ಅಥವಾ 1.5 ಗಂಟೆಯಲ್ಲಿ ಹಿಡಿದಿಡೋದು ತುಂಬಾ ಕಷ್ಟದ ಕಾದಂಬರಿ ಇದು. ನಾನು ಕೇವಲ ನನಗೆ ತಿಳಿದ ಪರಿಚಯವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇಷ್ಟು ಹೇಳ್ತಾ ಕಾದಂಬರಿಯನ್ನ ತಾವು ಓದಿ ಮತ್ತೆ ನಾವೆಲ್ಲರೂ ಇದನ್ನ ಸಾಧ್ಯವಾದಾಗ ಚರ್ಚೆ ಮಾಡೋಣ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟ ಧಾರವಾಡ ಕಟ್ಟೆಯ ಅಧ್ಯಕ್ಷರಿಗೆ, ಸಂಚಾಲಕರಿಗೆ, ಸರ್ವ ಸದಸ್ಯರಿಗೆ ಮತ್ತೆ ತಮ್ಮೆಲ್ಲರಿಗೆ ಕೇಳುಗರಿಗೆ ನನ್ನ ವಂದನೆಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ದಯವಿಟ್ಟು ಅಧ್ಯಕ್ಷರು ಮತ್ತು ಉಳಿದವರು ಮಾತಾಡಬೇಕಾಗಿ ನಾನು ವಿನಿಸಿಕೊಳ್ತೇನೆ. ಧನ್ಯವಾದ.
ಧನ್ಯವಾದಗಳು ಸರ್. ಇಲ್ಲಿವರೆಗೂ ಸುಮಾರು 1 ಗಂಟೆ ಕಾಲ ನಿರರ್ಗಳವಾಗಿ ತಮ್ಮ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟಿರುವ ಕಾರ್ಯಕ್ರಮದ ಪರವಾಗಿ ತಮಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಒಂದು ಸೂಚನೆ, ಇದೇ ಶನಿವಾರ ಅಂದ್ರೆ ದಿನಾಂಕ 21 ಜೂನ್ 21 ವಿಶ್ವ ಯೋಗ ದಿನ, ವಿಶೇಷ ದಿನ. ಆ ದಿನದಂದು ವಿಶೇಷ ಉಪನ್ಯಾಸವನ್ನ ನಡೆಸಿಕೊಡಲಿದ್ದಾರೆ ನಮ್ಮೊಂದಿಗೆ ಡಾಕ್ಟರ್ ಪೂಜಾ ಹಳಿಯಾಳ್, ಇಂಗ್ಲಿಷ್ ಸಹ ಪ್ರಾಧ್ಯಾಪಕರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಇವರು ಜಾನ್ ಕೀಟ್ಸ್ ನ ರೊಮ್ಯಾಂಟಿಕ್ ಯುಗದ ಪ್ರಮುಖ ಕವಿ. ಜಾನ್ ಕೀಟ್ಸ್ ರೊಮ್ಯಾಂಟಿಕ್ ಯುಗದ ಒಬ್ಬ ಪ್ರಮುಖ ಕವಿ. ಈ ಒಂದು ಮಹಾಕಾವ್ಯದ ಕುರಿತು ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ತಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಬೇಕು ಎಂದು ಮನವಿ ಮಾಡುತ್ತಾ ಈಗ ಅಧ್ಯಕ್ಷರ ಪೂರಕ ನುಡಿಗಳಿರುತ್ತೆ. ಡಾಕ್ಟರ್ ಬಸವರಾಜ್ ಡ್ರೋಣರ್ ಸರ್ ಅವರಿಗೆ ಪೂರಕ ನುಡಿಗಳನ್ನ ಕೇಳಲು ಮನವಿ. ಎಲ್ಲರಿಗೂ ನಮಸ್ಕಾರ. ಮೇಡಮ್, ನನ್ನ ಧ್ವನಿ ಕೇಳಿಸ್ತದ? ಕೇಳಿಸ್ತಿದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ನಾನು ಸದ್ಯ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರೋದ್ರಿಂದ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸುತ್ತಮುತ್ತ ಅನೇಕ ಜನರು ಇದ್ದಾರೆ. ಹುನಗುಂದದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತರಾದ ರುದ್ರೇಶ್ ಅರಳೋಡಿ ಅವರು ಇಲ್ಲಿವರೆಗೆ ಆಲ್ಡಸ್ ಹಕ್ಸ್ಲೆಯ ಬ್ರೇವ್ ನ್ಯೂ ವರ್ಲ್ಡ್ ಕಾದಂಬರಿಯ ಕುರಿತು ಮಾತನಾಡಿದರು. ಸುಮಾರು 1 ಗಂಟೆ ಕಾದಂಬರಿಯ ಬಗ್ಗೆ ರುದ್ರೇಶ್ ಅವರು ಮಾತನಾಡಿದರು. ಬಹಳ ಸೊಗಸಾಗಿ ಮಾತನಾಡಿದರು, ಪ್ರೀತಿಯಿಂದ ಮಾತನಾಡಿದರು. ಕಾದಂಬರಿಯ ಅನೇಕ ಆಯಾಮಗಳ ಕುರಿತು ಮಾತನಾಡಿದರು. ಜಾರ್ಜ್ ಆರ್ವೆಲ್ ನ 1984 ಮತ್ತು ಹಕ್ಸ್ಲೆಯ ಬ್ರೇವ್ ನ್ಯೂ ವರ್ಲ್ಡ್, ಈ ಕಾದಂಬರಿಗಳನ್ನ ನಾವು ಒಂದು ಕೆಟಗರಿಗೆ ಸೇರಿಸಬಹುದು. ಫ್ಯೂಚರಿಸ್ಟಿಕ್ ಆದಂತಹ ಕಾದಂಬರಿಗಳು. ಈ ಕಾದಂಬರಿಗಳನ್ನ ಓದುವುದು, ಅದರ ಶಿಲ್ಪವನ್ನ ಅರ್ಥ ಮಾಡಿಕೊಳ್ಳುವುದು, ಪಾತ್ರಗಳನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ಈ ಕಾದಂಬರಿಗಳಲ್ಲಿ ಬರ್ತಕ್ಕಂತಹ ಈ ಸನ್ನಿವೇಶಗಳನ್ನ, ಬೇರೆ ಬೇರೆ ದೃಶ್ಯಗಳನ್ನ, ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಕೆಲಸ. ಈ ಫಾರ್ಮ್ ಯಾಕೋ ನನಗೆ ಅಷ್ಟು ಹಿಡಿಸಿಲ್ಲ. ಹೀಗಾಗಿ ಐ ಕೆನಾಟ್ ಅಪ್ರಿಸಿಯೇಟ್ ಆಲ್ಡಸ್ ಹಕ್ಸ್ಲೆಸ್ ಬ್ರೇವ್ ನ್ಯೂ ವರ್ಲ್ಡ್ ಆರ್ ಜಾರ್ಜ್ ಆರ್ವೆಲ್ಸ್ 1984. ಆದ್ರೆ ಜಾರ್ಜ್ ಆರ್ವೆಲ್ನ ಪ್ರಬಂಧಗಳನ್ನ ಮತ್ತು ಅವನ ಎನಿಮಲ್ ಫಾರ್ಮ್ಸ್ ಅಂತ ಕೃತಿಯನ್ನ ನಾನು ಬಹಳ ಮೆಚ್ಚಿಕೊಂಡಿದ್ದೇನೆ. ಆದ್ರೆ 1984 ಬಗೆಗೆ ಆ ಕಾದಂಬರಿಯನ್ನ ನಾನು ಇಲ್ಲಿವರೆಗೂ ಓದಿಲ್ಲ. ಯಾಕೋ ಆ ಕಾದಂಬರಿ ಇಷ್ಟ. ಹಾಗೇನೆ ವರ್ಲ್ಡ್, ಇವತ್ತು ಈ ಕಾದಂಬರಿಯ ಕೆಲವು ಪುಟಗಳನ್ನ ನಾನು ಓದಿದ್ದೆ, ಪ್ರಾರಂಭಿಕ ಪುಟಗಳನ್ನ ನಾನು ಓದಿದೆ. ನಾನೇ ಮಾತಾಡೋದಾದ್ರೆ ಬಹುಶಃ ಬಹಳ ಕಷ್ಟ ಆಗ್ತದೆ ಈ ಕಾದಂಬರಿ ಬಗ್ಗೆ ಮಾತಾಡೋದು. ರುದ್ರೇಶ್ ಅವರು ಈ ಡಿಫಿಕಲ್ಟ್ ಕಾದಂಬರಿಯ ಬಗ್ಗೆ, ಸಂಕೀರ್ಣ ಕಾದಂಬರಿಯ ಬಗ್ಗೆ, ಈ ಸಂಕೀರ್ಣವಾದ ಸಂದರ್ಭ ಸನ್ನಿವೇಶಗಳ ಬಗ್ಗೆ ಬಹಳ ಮಾರ್ಮಿಕವಾಗಿ, ಬಹಳ ಪರಿಣಾಮಕಾರಿಯಾಗಿ ಮಾತನಾಡಿದ್ರು. ಹೀಗಾಗಿ ನಾನು ಪ್ರಾರಂಭದಲ್ಲಿ ಅವರಿಗೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಆದ್ರೆ ಈ ಕಾದಂಬರಿಗಳನ್ನ ನಾವು ಓದಬೇಕು. ಹಕ್ಸ್ಲೆಯ ಬ್ರೇವ್ ನ್ಯೂ ವರ್ಲ್ಡ್ ಕಾದಂಬರಿ, ಜಾರ್ಜ್ ಆರ್ವೆಲ್ನ 1984 ಕಾದಂಬರಿ, ಈ ಕಾದಂಬರಿಗಳನ್ನ ನಾವು 2 ಕಾರಣಗಳಿಗಾಗಿ ಓದಬೇಕು. ಒಂದು, ಇವು ಫ್ಯೂಚರಿಸ್ಟಿಕ್ ಕಾದಂಬರಿಗಳ ಕೆಟಗರಿಗೆ ಸೇರಿದ್ದರಿಂದ ಈ ಕೆಟಗರಿಗೆ ಸೇರಿದ ಅನೇಕ ಉತ್ಕೃಷ್ಟ ಕಾದಂಬರಿಗಳು ನನಗೆ ಆಗುವುದಿಲ್ಲ. ಆದ್ರೆ 2 ಉತ್ಕೃಷ್ಟ ಕಾದಂಬರಿಗಳಾಗಿದ್ದರಿಂದ ಈ ಕಾದಂಬರಿಗಳನ್ನ ಓದ್ಬೇಕು ಅನ್ನೋದು. ಹಾಗೆ ಮನುಷ್ಯ ಜಗತ್ತು ಹೇಗೆ ಒಂದು 100 ವರ್ಷಗಳ ನಂತರ ಅಥವಾ 500 ವರ್ಷಗಳ ನಂತರ ಹೇಗೆ ಮನುಷ್ಯ ಜಗತ್ತು ಬದಲಾಗಬಹುದು, ಏನೆಲ್ಲ ಆಪತ್ತುಗಳು ಬರಬಹುದು, ಏನೆಲ್ಲ ಸಾಧನೆಗಳನ್ನ ಮನುಷ್ಯ ಮಾಡಬಹುದು, ಅದರ ಫಲಿತವಾಗಿ ಎಂತೆಂತ ಭೀಕರವಾದ ಸಮಸ್ಯೆಗಳನ್ನ ಮನುಷ್ಯ ಎದುರಿಸಬೇಕಾಗಿ ಬರಬಹುದು. ಇಂಥ ಸಮಸ್ಯೆಗಳನ್ನ, ಇಂಥ ಸಂಗತಿಗಳನ್ನ ಕಲ್ಪನೆ ಮಾಡಿಕೊಂಡು ಈ ಕಾದಂಬರಿಗಳನ್ನ ಈ ಇಬ್ರು ಲೇಖಕರು ಬರೆದಿದ್ದಾರೆ. ಆದ್ರೆ 1984 ಕಾದಂಬರಿಯಿಂದ ಓದಿದ್ರೆ 1984 ಜಗತ್ತಿನಲ್ಲಿ ಏನಾಗಬಹುದು ಅಂತ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು, ಒಂದು ಅಂದಾಜನ್ನ ಇಟ್ಟುಕೊಂಡು ಜಾರ್ಜ್ ಆರ್ವೆಲ್ ಕಾದಂಬರಿಯನ್ನ ಸುಮಾರು 70-80 ವರ್ಷ ಹಿಂದೆ ಬರೆದಿದ್ದಾರೆ. ಈ ಕಾದಂಬರಿಯನ್ನು ಓದಿದ್ರೆ ನಮಗನಿಸ್ತದೆ ಇಲ್ಲ, ಅವನಿಗೆ 80 ವರ್ಷಗಳ ನಂತರ, 100 ವರ್ಷಗಳ ನಂತರ ಈ ಜಗತ್ತಿನಲ್ಲಿ ಏನಾಗಬಹುದು ಎಂಬ ಕಲ್ಪನೆ ಆರ್ವೆಲ್ಗೆ ಇತ್ತು ಅಂತ. ಇಲ್ಲಿ ಆಲ್ಡಸ್ ಹಕ್ಸ್ಲೆ ಬಹಳ ಮಹತ್ವದ ಲೇಖಕ. ಅವನ ಬೇರೆ ಬೇರೆ ಕೃತಿಗಳನ್ನ ನೀವು ಓದ್ಬೇಕು. ಅವನ ಫಿಲಾಸಫಿಕಲ್
ಅದು ರೈಟಿಂಗ್ಸ್ ಗಳನ್ನ ನಾವೆಲ್ಲ ಓದ್ಬೇಕಾಗಿದೆ. 500 ವರ್ಷಗಳ ನಂತರ ಮನುಷ್ಯ ಜಗತ್ತು ಹೇಗೆ ಬದಲಾಗಬಹುದು, ಸಾಮಾಜಿಕ ಪರಿಸ್ಥಿತಿ ಹೇಗಿರ್ಬೋದು, ಸರ್ಕಾರಗಳು ಹೇಗಿರ್ಬೋದು, ವ್ಯಕ್ತಿಗಳು ಹೇಗಿರ್ಬೋದು, ಪ್ರೀತಿ, ಪ್ರೇಮ, ದ್ವೇಷ ಇದೆಲ್ಲ ಹೇಗಿರ್ಬೋದು, ಇದೆಲ್ಲ ಕಲ್ಪನೆ ಮಾಡ್ಕೊಂಡು ಈ ಕಾದಂಬರಿಯನ್ನು ಅವನು ಬಂದಿದ್ದಾನೆ. ಆದ್ರೆ ಈ ಕಾದಂಬರಿಯ ನಾವು 500 ವರ್ಷಗಳವರೆಗೆ ಕಾಯಬೇಕಾಗಿಲ್ಲ. ಈ ಕಾದಂಬರಿಯನ್ನ ಓದಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಕಣ್ತೆರೆದು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಈ ಕಾದಂಬರಿಕಾರ ಊಹೆ ಮಾಡಿದ ಒಂದು ಸಾಮಾಜಿಕ ಜೀವನ ಈಗಾಗಲೇ ಅಸ್ತಿತ್ವದಲ್ಲಿ ಬಂದಿದೆ ಅಂತ. ಉದಾಹರಣೆಗೆ ಎವ್ರಿ ಒನ್ ಬಿಲಾಂಗ್ಸ್ ಟು ಎವ್ರಿ ಒನ್ ಎಲ್ಸ್ ಅನ್ನೋದಿರೋದಲ್ಲ, ಇದು ಈ ಕಾದಂಬರಿಯ ಧ್ಯೇಯ ವಾಕ್ಯ ಮತ್ತು ಘೋಷವಾಕ್ಯ. ಇದು ಈಗಲೇ ಬಂದಿದೆ. ಈಗ ಲೈಂಗಿಕತೆ ಅನ್ನೋದು ಲೈಂಗಿಕ ಸ್ವಚ್ಛಾಚಾರಕ್ಕೆ ಸಾಮಾಜಿಕ ಮನ್ನಣೆ ಸಿಕ್ಕಿದೆ. ಅನೇಕ ಕುಟುಂಬಗಳಲ್ಲಿ, ಅನೇಕ ಸಮಾಜಗಳಲ್ಲಿ, ಅನೇಕ ಸಂಸ್ಥೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಮುಕ್ತವಾದ ಲೈಂಗಿಕತೆಗೆ ಜನರು ಇಷ್ಟಪಡ್ತಾ ಇದ್ದಾರೆ. ನಾನು ಯಾವುದೇ ಒಂದು ವಿಶ್ವವಿದ್ಯಾಲಯವನ್ನ ಹೆಸರಿಸಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ, ಭಾರತದಲ್ಲಿರ್ತಕ್ಕಂಥ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಮುಕ್ತ ಲೈಂಗಿಕತೆ ಈಗಾಗಲೇ ಇದೆ. ಮತ್ತು ಅನೇಕ ಜನರು ಹೇಳ್ತಾರೆ ಮೈ ಬಾಡಿ ಇಸ್ ಮೈ, ನನ್ನ ದೇಹ ನನ್ನದು, ನನ್ನ ಮನಸ್ಸು ನನ್ನದು, ನನ್ನ ದೇಹ ನನ್ನದು, ನಾನು ನನ್ನ ದೇಹವನ್ನು ಯಾರಿಗಾದ್ರೂ ಕೊಡಬಹುದು, ಎಷ್ಟು ಜನರಿಗಾದ್ರೂ ಕೊಡಬಹುದು ಅಂತಕ್ಕಂಥ ಒಂದು ಫಿಲಾಸಫಿ ಬಂದಿದೆ. ಅಂದ್ರೆ ಈ ಲೈಂಗಿಕತೆಯ ಮೇಲೆ ನಿಯಂತ್ರಣ ಇರಬೇಕು, ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು. ಇದೆಲ್ಲ ಸಂಪ್ರದಾಯ ಪರಂಪರೆ ಅಂತಲ್ಲ. ಒಂದು ಆರೋಗ್ಯಪೂರ್ಣವಾದ ಸಮಾಜದಲ್ಲಿ ಕೆಲವು ಕಟ್ಟಳೆಗಳು, ಕೆಲವು ನಿಯಮಗಳು, ಕೆಲವು ಪರಂಪರೆಗಳು, ಸಂಪ್ರದಾಯಗಳು ಇರ್ಬೇಕಾಗ್ತದೆ. ಯಾವುದೇ ನನಗೆ ನಮ್ಮ ಸಮಾಜದಲ್ಲಿ ಪರಂಪರೆಗಳು ಬೇಡ, ಶಿಷ್ಟಾಚಾರಗಳು ಬೇಡ, ನಿಯಮಗಳು ಬೇಡ, ನೀತಿ ಬೇಡ, ಏನೂ ಬೇಡ ಅಂತಂದ್ರೆ ಆ ಸಮಾಜ ಅಧೋಗತಿಗೆ ಇಳಿದುಕೊಳ್ತದೆ. ಸೊ ಇಡೀ ಜಗತ್ತನ್ನ ಈಗ ಯಾವ ಕಡೆ ಹೊರಟಿದೆ ಅಂತಂದ್ರೆ ಮುಕ್ತವಾಗಿರ್ಬೇಕು. ಎಷ್ಟು ಮಟ್ಟಿಗೆ ಮುಕ್ತವಾಗಿರ್ಬೇಕು ಅಂತಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು, ಯಾರು ಏನನ್ನೂ ಕೇಳಬಾರ್ದು ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ಟೋಟಲಿಟರಿಯನಿಸಂ ಬಗ್ಗೆ ಮಾತನಾಡಿದ್ರು. ಆಮೇಲೆ ಅನೇಕ ಸಂಗತಿಗಳ ಬಗ್ಗೆ ನಮ್ಮ ರುದ್ರೇಶ್ ಅವರು ಮಾತಾಡಿದ್ರಲ್ಲ, ಅಂತ ಸಂಗತಿಗಳನ್ನ ನಾವು ನಮ್ಮ ಸುತ್ತಮುತ್ತ ಈಗಲೂ ಕೂಡ ನೋಡ್ಬೋದು. ಕಂಡೀಷನಿಂಗ್ ಬಗ್ಗೆ, ಕ್ಲೋದಿಂಗ್ ಟೆಕ್ನಾಲಜಿ ಬಗ್ಗೆ ನಾನು ಹೆಚ್ಚು ಹೊತ್ತು ಮಾತಾಡ್ಲಿಕ್ಕೆ ಹೋಗುತ್ತಿಲ್ಲ. ಬೇಕಾದ ಚರ್ಚೆಯನ್ನ ಅವ್ರ ಜೊತೆ ಮಾಡ್ಬೋದು. ಈ ಡಿಸ್ಟೋಪಿಯಾ ಮತ್ತು ಯುಟೋಪಿಯಾ ಇದರ ಬಗ್ಗೆ ಕೂಡ ರುದ್ರೇಶ್ ಅವರು ಆಗ್ಲೇ ನಮ್ಗೆ ಹೇಳಿದ್ದಾರೆ. ಯುಟೋಪಿಯಾ ಅಂದ್ರೆ ನಾವು ಯಾವ್ದಕ್ಕ ರಾಮರಾಜ್ಯ ಅಂತೇವೆ, ಆದರ್ಶ ರಾಜ್ಯ ಅಂತೇವೆ, ಅಥವಾ ಕಾಲ್ಪನಿಕ ಆದರ್ಶ ಸಮಾಜ ಅನ್ಬೋದು. ಪರಿಪೂರ್ಣ ಸಮಾಜದ ಕಲ್ಪನೆ ಈ ಥಾಮಸ್ ಮೂರನ ಯುಟೋಪಿಯಾ ಅಂತ ಒಂದು ಪುಸ್ತಕ ಇದೆ. ಅಲ್ಲಿ ಒಂದು ಜಗತ್ತನ್ನ ನಾವು ಕಾಣ್ತೇವೆ. ಆದ್ರೆ ಆಲ್ಡಸ್ ಹಕ್ಸ್ಲಿಯ ಈ ಕಾದಂಬರಿಯಲ್ಲಿ ಬ್ರೇವ್ ನ್ಯೂ ವರ್ಲ್ಡ್ದಲ್ಲಿ ಡಿಸ್ಟೋಪಿಯಾ ಜಗತ್ತನ್ನ ನಾವು ಕಾಣ್ತೇವೆ. ಅಲ್ಲಿ ಇದು ದಬ್ಬಾಳಿಕೆಯ ಸರ್ಕಾರ ಅಥವಾ ಕಾಲ್ಪನಿಕ ಒಂದು ಜಗತ್ತನ್ನ, ಸಮಾಜವನ್ನ ನಾವು ಕಾಣ್ತೇವೆ. ಈ ಸಮಾಜದಲ್ಲಿ ಜನರು ಬಹಳ ದರಿದ್ರತನದಿಂದ ಅಮಾನವೀಯವಾಗಿ ಅಥವಾ ಭಯಭೀತ ಜೀವನವನ್ನ ನಡೆಸ್ತಾ ಇರ್ತಾರೆ. ನರಕ ಸದೃಶ ಜೀವನ ಅಂತೇವಲ್ಲ, ಇಂಥ ಒಂದು ನರಕ ಸದೃಶ ಜೀವನ ಇಲ್ಲಿ ಜನರು ನಡೆಸ್ತಾ ಇರ್ತಾರೆ. ಒಂದು ಪ್ರತಿಗಾಮಿಯಾದಂತ ಸಮಾಜ, ದುಷ್ಟ ಸಮಾಜ, ಸರ್ವಾಧಿಕಾರಿ ಆದಂತ ಸರ್ಕಾರ ಇರ್ತದೆ, ಸಾಮಾಜಿಕ ನಿಯಂತ್ರಣ ಇರ್ತದೆ. ಜನರು ಸ್ವಾತಂತ್ರ್ಯ, ನ್ಯಾಯ ಮತ್ತು ಸಂತೋಷವನ್ನ ಕಳೆದುಕೊಂಡಿರ್ತಾರೆ. ತಂತ್ರಜ್ಞಾನ ಮತ್ತು ಮನರಂಜನೆ ಜನರ ಸ್ವಾತಂತ್ರ್ಯ ಮತ್ತು ವ್ಯಕ್ತಿತ್ವವನ್ನ ನಾಶಪಡಿಸುತ್ತದೆ. ಒಂದು ಸಹಜವಾದ ಜೀವನದಲ್ಲಿ ಏರಿಳಿತವಿರ್ತವೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಏನೆಲ್ಲ ಇರ್ತವೆ. ಆದ್ರೆ ಈ ಕಾದಂಬರಿಯಲ್ಲಿ ಬರ್ತಕ್ಕಂತ ಸಮಾಜದಲ್ಲಿ ಜನರು ಅವರು ನಿಯಂತ್ರಣಕ್ಕೆ ಒಳಗಾಗಿರ್ತಾರೆ, ಕಂಡೀಷನಿಂಗ್ಗೆ ಒಳಗಾಗಿರ್ತಾರೆ, ಮತ್ತು ಅವರು ಒಂದು ವ್ಯಾಪಕವಾದ ಸರ್ಕಾರದ ನಿಯಂತ್ರಣದಲ್ಲಿ ಒಳಗಾಗಿರ್ತಾರೆ. ಅವರಿಗೆ ಭಾವನೆಗಳ ಬಗ್ಗೆ, ಪ್ರೀತಿಯ ಬಗ್ಗೆ ವಿಶ್ವಾಸ ಇರೋದಿಲ್ಲ. ಇಂಥ ಒಂದು ವಿಚಿತ್ರವಾದಂತ ಜಗತ್ತಿನ ಬಗ್ಗೆ, ಇಂಥ ಒಂದು ನಮ್ಮ ಸೆನ್ಸಿಟಿವಿಟಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಸಮಾಜದ ಬಗ್ಗೆ ರಮೇಶ್ ಅವರು ಮಾತನಾಡಿದ್ದಾರೆ. ವೈಯಕ್ತಿಕವಾಗಿ ನನಗೆ ಇಷ್ಟವಾಯಿತು. ಬಹಳ ಸಂಕೀರ್ಣವಾದ ಕಾದಂಬರಿ, ವಿಚಿತ್ರವಾದ ಜಗತ್ತು. ಇಲ್ಲಿ ಯಾವುದೇ ಆದಂತ ಒಂದು ಪಾರಂಪರಿಕವಾದ ನಿರೂಪಣೆ ಇರೋದಿಲ್ಲ, ಶೈಲಿ ಇರೋದಿಲ್ಲ,
ಆ ವಿಷಯ ವಸ್ತು ಕೂಡ ಬಹಳ ವಿಭಿನ್ನವಾಗಿರ್ತದೆ. ವಿಚಿತ್ರವಾದಂತ ವಾತಾವರಣ. ಇದರ ಬಗೆಗೆ 1 ಗಂಟೆ ನಮಗೆ ನಮ್ಮನ್ನು ಉದ್ದೇಶಿಸಿ ಮಾತಾಡೋದು ಬಹಳ ಕಷ್ಟದ ಕೆಲಸ. ಈ ಕೆಲಸವನ್ನ ಬಹಳ ಸಮರ್ಥವಾಗಿ ಮಾಡಿ ಮುಗಿಸಿದ್ದಾರೆ. ಹೀಗಾಗಿ ನಾನು ಮತ್ತೊಮ್ಮೆ ರುದ್ರೇಶ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನೀವು ರುದ್ರೇಶ್ ಅವರೊಂದಿಗೆ ಚರ್ಚೆಯನ್ನ ಮಾಡಬಹುದು. ಯಾಕಂದ್ರೆ ಇದೊಂದು ವಿಭಿನ್ನವಾದ ಕಾದಂಬರಿ, ವಿಶಿಷ್ಟವಾದ ಕಾದಂಬರಿ, ಮತ್ತು ರುದ್ರೇಶ್ ಅವರು ಒಂದು ವಿಭಿನ್ನವಾದ ವಿಶಿಷ್ಟವಾದ ಉಪನ್ಯಾಸವನ್ನ ನೀಡಿದ್ದಾರೆ. ಕಾದಂಬರಿಯನ್ನ ಬಹಳ ಸರಿಯಾಗಿ ಅರ್ಥ ಮಾಡಿಕೊಂಡು ಮನದಟ್ಟಾಗುವಂತೆ ಅದನ್ನ ವಿವರಿಸಿದ್ದಾರೆ. ಹೀಗಾಗಿ ನೀವು ಅವರೊಂದಿಗೆ ಒಂದು ಅರ್ಥಪೂರ್ಣವಾದ ಸಂವಾದವನ್ನ ಚರ್ಚೆಯನ್ನ ನಡೆಸಬಹುದು. ಎಲ್ಲರಿಗೂ ಶುಭವಾಗಲಿ. ಮತ್ತೆ ಶನಿವಾರ ಸಂಜೆ 6 ಗಂಟೆಗೆ ನಾವು ಭೇಟಿಯಾಗೋಣ. ಪೂಜಾ ಹಳ್ಳಾಳ್ ಅವರ ಮಾತುಗಳನ್ನ ಕೇಳೋಣ. ಪೂಜಾ ಹಳ್ಳಾಳ್ ನನ್ನ ಬಹಳ ಪ್ರತಿಭಾವಂತ ವಿದ್ಯಾರ್ಥಿನಿ. ಧನ್ಯವಾದಗಳು ಸರ್. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ದಯವಿಟ್ಟು ಚರ್ಚೆಯನ್ನು ಮುಂದುವರಿಸಬಹುದು. ಧನ್ಯವಾದಗಳು ಸರ್. ನಾವು ಪ್ರಯಾಣ ಪೂರಕ ಮಾತುಗಳನ್ನ ಮಾತನಾಡ್ತೀವಿ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ತಮಗೆ ಪೂರಕವಾದ ಧನ್ಯವಾದಗಳು. ಈಗ ಉಪನ್ಯಾಸದ ಕುರಿತು ಚರ್ಚೆ. ತಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ತಮ್ಮ ಆಡಿಯೋವನ್ನ ಮ್ಯೂಟ್ ಮಾಡ್ಕೊಂಡು ಚರ್ಚೆಯಲ್ಲಿ ಭಾಗಿಯಾಗಬೇಕು ಅಂತ ಮನವಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಿಮ್ಮ ಉಪನ್ಯಾಸ ಬಹಳ ಚೆನ್ನಾಗಿತ್ತು ಸರ್. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದನ್ನ ಕೇಳಿದ ನಾವು ಈ ಪುಸ್ತಕ ಓದಿಲ್ಲ, ನಾನು ಆ ಪುಸ್ತಕ ಓದ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ನಮ್ದು ವಿವರಣೆ ಎಲ್ಲ. ಅದ್ರ ಕಥೆ, ಹಂದರ, ಪಾತ್ರಗಳ ಬಗ್ಗೆ ವಿವರಣೆ ಬಹಳ ಚೆನ್ನಾಗಿ ಹೇಳಿದ್ರು ಸರ್. ಥ್ಯಾಂಕ್ ಯು ಸರ್. ಅತ್ಯಂತ ಕಷ್ಟಕರವಾದ ಕಾದಂಬರಿ. ಅಧ್ಯಕ್ಷರು ಹೇಳಿದ ಮಾತುಗಳಿಗೆ ಪೂರಕವಾಗಿ LS ಶೇಷಗಿರಾವ್ ಅವರ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಕಾದಂಬರಿ ಕುರಿತಾಗಿ 2 ಲೈನ್ ಅನ್ನ ಬರ್ತಾರೆ. ಅದು ಓದಿದ್ರೆ ಬಹುಶಃ ಚರಿತ್ರೆ ಪೂರ್ಣ ಆಗುತ್ತೆ ಅಂತ ಅನ್ಸೋದ್ರಿಂದ ಆ 2 ಲೈನ್ಗಳನ್ನ ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಬೇಕು. ಅಶ್ಲೀಯ ಕಾದಂಬರಿಗಳನ್ನ ಕಾದಂಬರಿಗಳಾಗಿ ಓದಿದರೆ ಅತೃಪ್ತಿ ಆಗಬಹುದು. ಜೀವಂತ ಪಾತ್ರಗಳಿಲ್ಲ, ಕಥಾವಸ್ತುವಿಲ್ಲ, ಹಲವು ಪಾತ್ರಗಳ ಮೂಲಕ ಮನುಷ್ಯ ಸ್ವಭಾವದ ದರ್ಶನವಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಇಂಗ್ಲಿಷ್ ಸಾಹಿತ್ಯವೇ ಮುಖ್ಯವಾಗಿ ಮನುಷ್ಯ ಸ್ವಭಾವದ ದರ್ಶನದ ಅಧ್ಯಯನ. ಆದ್ರೆ ಇಲ್ಲಿ ಅದಕ್ಕೆ ಅವಕಾಶವಿಲ್ಲ. ಕುತೂಹಲಕರವಾದ ಮಾನಸಿಕ ವ್ಯಾಪಾರಗಳ ಅನಾವರಣವಿಲ್ಲ. ಇವು ನಾವೆಲ್ಸ್ ಆಫ್ ಐಡಿಯಾಸ್. ವಿಚಾರ ಸಮೃದ್ಧಿಗಾಗಿ, ಮಾನವ ಕುಲದ ಭವಿಷ್ಯದ ಸಾಧ್ಯತೆಗಾಗಿ ಇವನ್ನು ಓದಬೇಕು. ವಿವೇಚನೆ ಇಲ್ಲದೆ, ವಿವೇಕವಿಲ್ಲದೆ, ಬರಿಯ ತಿಳುವಳಿಕೆಯ ನಾಲೆಜ್ ಅನ್ನು, ತಂತ್ರಜ್ಞಾನವನ್ನು ನೆಚ್ಚಿ ಸಾಗುತ್ತಿರುವ ಜಗತ್ತಿನಲ್ಲಿ ಬದುಕಿನ ಅರ್ಥ ಏನು ಎಂದು ಕೇಳಿಕೊಂಡ ಹಕ್ಕಿ ಕಾದಂಬರಿಗೆ ವಿಶೇಷ ಪ್ರಮಾಣದ ಬೌದ್ಧಿಕತೆಯನ್ನು ಇತ್ತ ತಂದುಕೊಟ್ಟ. ಬಹುತೇಕ ಬೌದ್ಧಿಕ ಅಂಶಗಳೇ ಇರುವುದರಿಂದ ಕಾದಂಬರಿಯಲ್ಲಿ ರಸಾತ್ಮಕವಾದದ್ದು ಏನೂ ಇಲ್ಲ ಅನ್ನೋದು ಮುಂಚೆಯಿಂದ ಇರ್ತಕ್ಕಂಥ ಒಂದು ಆರೋಪ. ಅದು ಸತ್ಯವೂ ಹೌದು. ಹಾಗಾಗಿ ನಿರ್ಜೀವ ಎನ್ನಿಸ್ತಕ್ಕಂಥ ಕಾದಂಬರಿ. ಓದ್ತಾ ನನಗೆ ಅನ್ನಿಸ್ತು, ಹಿಂದೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಓದಿದ್ದೆ ಈ ಕಾದಂಬರಿಯನ್ನ, ಮತ್ತೆ ಓದುವಾಗ ಅದೇ ಭಾವ ಅನ್ನಿಸ್ತು ನನಗೆ. ಏನೋ ತೀರಾ ಡ್ರೈ ಅನ್ನಿಸುವಂತಹ ಕಾದಂಬರಿ. ಇಷ್ಟು ಕಾದಂಬರಿಗಳನ್ನ ಓದ್ರಲ್ಲೂ ಸಹಿತ ಇದರಷ್ಟು ಡ್ರೈ ಆಗಿರ್ತಕ್ಕಂಥ ಯಾವುದೇ ಕಾದಂಬರಿ ನನಗೆ ಅನಿಸಿರ್ಲಿಲ್ಲ. ಅದನ್ನೇ ಬಹುಶಃ LS ಶೇಷಗಿರಾವ್ ಅವರು ಸಹಿತ ವ್ಯಕ್ತಪಡಿಸಿದ್ದಾರೆ. ಸೊ ಇದು ಡೋಣೂರ್ ಸರ್ ಅವರು ಹೇಳಿದಂತೆ ಬಹುತೇಕರಿಗೆ ಈ ಕಾದಂಬರಿ ಇಷ್ಟವಾಗದಿರುವ ಕಾರಣಗಳಲ್ಲಿ ಇದು ಒಂದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ರುದ್ರೇಶ್ ಅವರೇ, ಕಾದಂಬರಿ ಬಹಳ ಡ್ರೈ ಆಗಿದೆ ಅನ್ನೋದು ಸತ್ಯ. ಆದ್ರೆ ನಿಮ್ಮ ಉಪನ್ಯಾಸ ಬಹಳ ರುಚಿಕರವಾಗಿತ್ತು. ಥ್ಯಾಂಕ್ ಯು ಸರ್. ಇಂಥ ಕಾದಂಬರಿ ಬಗ್ಗೆ ಮಾತನಾಡುವುದು ಬಹಳ ಕಷ್ಟದ ಕೆಲಸ. ಒಂದು ಗಟ್ಟಿಯಾದ ವಿಷಯ ಇಲ್ಲ, ವಸ್ತು ಇಲ್ಲ, ಒಂದು ದೊಡ್ಡ ಮಟ್ಟದ ಸಂವಾದ ಇಲ್ಲ, ಒಂದು ಲಾಜಿಕ್ ಆದಂತ ಡಿಸ್ಕಷನ್ ಇಲ್ಲ, ಒಂದು ಜೀವನ ದರ್ಶನ ಇಲ್ಲ.
ಇಂಥ ಒಂದು ಕಾದಂಬರಿ ಕುರಿತು ಮಾತನಾಡೋದು ಕಷ್ಟದ ಕೆಲಸ, ಸಾಹಸದ ಕೆಲಸ. ನೀವು ಆ ಕೆಲಸವನ್ನ ಮಾಡಿದ್ರಿ. ಹೀಗಾಗಿ ನನಗೆ ನಿಮ್ಮ ಉಪನ್ಯಾಸಗಳಲ್ಲಿ ಬಹಳ ಹಿಡಿಸ್ತು ಮತ್ತು ನಿಮ್ಮ ಸ್ಕಾಲರ್ಶಿಪ್ ಬಗ್ಗೆ ನನಗೆ ಬಹಳ ಗೌರವ ಅನ್ನಿಸ್ತು. ಥ್ಯಾಂಕ್ ಯು ಸರ್. ನನಗೆ ಗೊತ್ತಿರಲಿಲ್ಲ ನೀವು ನಮ್ಮ ಕಮಿಟಿ ಸರ್ ಅವರು ನನಗೆ ಆಲ್ಡಸ್ ಹಕ್ಸ್ಲಿ ಅವ್ರ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರು. ನನಗೆ ಚಾಲೆಂಜಿಂಗ್ ಅನಿಸಿದ್ರು ಸಹಿತ ಇದನ್ನೇ ವಿಷಯ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ ಸರ್. ಯಾಕಂದ್ರೆ ಕಷ್ಟಕರವಾದ ವಿಷಯ, ನನಗೆ ಓದಿದ್ರೆ ವೈಯಕ್ತಿಕವಾಗಿ ಇದು ಲಾಭ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಚಾಲೆಂಜಿಂಗ್ ಆಗಿರುವ ಈ ವಿಷಯವನ್ನ ನಾನು ತಗೊಂಡೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ತಮಗೆ ಇಲ್ಲ, ಬಹಳ ಚೆನ್ನಾಗಿ ಮಾತನಾಡಿದ್ರಿ. ನನಗೆ ಹೊರಗುಂತದಂತ ಒಂದು ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂತ ಒಬ್ಬ ಉಪನ್ಯಾಸಕ ಆಲ್ಡಸ್ ಹುಕ್ಸ್ಲಿಯ ಬ್ರೇವ್ ನ್ಯೂ ವರ್ಲ್ಡ್ ಕಾದಂಬರಿಯ ಕುರಿತು ಎಷ್ಟು ಅದ್ಭುತವಾಗಿ ಮಾತನಾಡಬಲ್ಲರು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ನಿಮ್ಮ ಹಿಂದಿನ ಉಪನ್ಯಾಸಗಳನ್ನ ಕೇಳಿರ್ಲಿಲ್ಲ. ನಾನೇ ಮಾತನಾಡಿದ್ರು ಕೂಡ ನಾನು ಖಂಡಿತವಾಗಿ ಹೇಳ್ತೇನೆ, ನಿಮ್ಮಷ್ಟು ಸೊಗಸಾಗಿ, ನಿಮ್ಮಷ್ಟು ಪ್ರಭಾವಿಯಾಗಿ ಈ ಕಾದಂಬರಿ, ವಿಶೇಷವಾಗಿ ಈ ಕಾದಂಬರಿ ಕುರಿತು ನಾನು ಮಾತನಾಡ್ತಾ ಇರ್ಲಿಲ್ಲ. ಹೀಗಾಗಿ ನಾನು ಐ ಎಂಜಾಯ್ಡ್ ಯುವರ್ ಪ್ರೆಸೆಂಟೇಷನ್. ಐ ಹಂಬಲ್ಡ್ ಸರ್. ಥ್ಯಾಂಕ್ ಯು. ದೊಡ್ಡ ಮಾತಿದೆ ನನಗೆ. ಪ್ರಶ್ನೆಗಳಿದ್ರೆ ಕೇಳುಗರು ಅವರಿಗೆ ಪ್ರಶ್ನೆಗಳನ್ನ ಕೇಳ್ಬೋದು. ರುದ್ರೇಶ್ ಅವರಿಗೆ. ಮೇಡಮ್, ಪ್ರಶ್ನೆಗಳಿಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಮತ್ತೆ ರುದ್ರೇಶ್ ಅವರೇ, ನೀವು ಧಾರವಾಡ ಕಟ್ಟಿಗೆ ಮತ್ತೆ ಬರ್ಬೇಕು. ವಿಜಯ ಕರಿಕಲ್ ಮೇಡಮ್ ಅವರು ಇದ್ದಾರೆ, ಬಹಳ ಅರ್ಥಪೂರ್ಣವಾದ ಉಪನ್ಯಾಸ ಅಂತ ಹೇಳಿದ್ರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರಾಧ್ಯಾಪಕರು, ಹಿರಿಯರು. ನಾನು ಅವರು ಸೇರಿ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದೇವೆ. ಅವರು ನಿಮ್ಮ ಉಪನ್ಯಾಸವನ್ನ ಕೇಳಿಸಿಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಕೂಡ ಆಡಿದ್ದಾರೆ. ಎಸ್ ಮೇಡಮ್. ಹಲೋ ಹಲೋ ಹಲೋ, ಮಾತಾಡಿ. ಸರ್, ನಾನು ಪೂಜಾ ಹಲ್ಯಾಳ್ ಮಾತಾಡೋದು. ಇಷ್ಟ ತನಕ ನಾನು ರುದ್ರೇಶ್ ಅವರ ಟಾಕ್ ಅನ್ನ ಕೇಳಿದೆ. ನೀವು ಅವರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ರಲ್ಲ, ಅದೆಲ್ಲವೂ ನನ್ನದೇ ಆಗಿತ್ತು ಅಂತ ಅನ್ಸುತ್ತೆ. ನಾನು ಹೇಳೋ ಮಾತುಗಳನ್ನ ನೀವು ಹೇಳಿದ್ರಿ. ಬಹಳ ಚೆನ್ನಾಗಿ ಈ ನಾವೆಲ್ ಬಗ್ಗೆ ಅವರು ಮಾತನಾಡಿದ್ರು. ಇನ್ಫ್ಯಾಕ್ಟ್ ನಾನು ಆಲ್ಡಸ್ ಹಕ್ಸ್ಲಿ ಅವರ ಬ್ರೇವ್ ನ್ಯೂ ವರ್ಲ್ಡ್ ಓದಿರ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸುಮಾರಾಗಿ ಚರ್ಚೆಗಳಲ್ಲಿ ಓದಿದ್ದೀನಿ. ಆಮೇಲೆ ಇನ್ನೊಬ್ರು ಸರ್ ಇಲ್ಲಿ ಹೇಳಿದ ಹಾಗೆ ಅದನ್ನ ಓದ್ಬೇಕು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿಯನ್ನ ಇವ್ರ ಟಾಕ್ ನಮ್ಗೆ ತಂದು ಕೊಡ್ತು. ಮೇ ಬಿ ಈಗಿನ ಪ್ರೆಸೆಂಟ್ ಡಿಸ್ಟೋಪಿಯನ್ ನಾವೆಲ್ಸ್, ಮಾಡರ್ನ್ ಡಿಸ್ಟೋಪಿಯನ್ ನಾವೆಲ್ಸ್ಗೆ ಮತ್ತೆ ಅದನ್ನ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ರೆ ಅದು ಇನ್ನೂ ಅರ್ಥಪೂರ್ಣ ಆಗಬಹುದೇನೋ ಅಂತ ಅನ್ಸುತ್ತೆ. ಒಂದು ಕಂಪ್ಯಾರಿಟಿವ್ ಅಸೆಸ್ಮೆಂಟ್ ಮಾಡಿದ್ರೆ ಇದರ ಆಯಾಮಗಳು ಅಥವಾ ಅದರ ರಿಚ್ನೆಸ್ ಅನ್ನ ಇನ್ನೂ ನೋಡ್ಬೋದೇನೋ ಅನ್ಸುತ್ತೆ. ಬಟ್ ರುದ್ರೇಶ್ ಅವರು ಜಸ್ಟಿಸ್ ತುಂಬಾ ಚೆನ್ನಾಗಿ ಬಂತು. ಸ್ಪೆಷಲಿ ನಿಮ್ಮ ಲ್ಯಾಂಗ್ವೇಜ್, ಆಮೇಲೆ ಹೇಳುವಂತ ಶೈಲಿ, ಆಮೇಲೆ ಸ್ಟ್ರಕ್ಚರ್ಡ್ ಆಗಿತ್ತು, ತುಂಬಾ ಸ್ಟ್ರಕ್ಚರ್ಡ್ ಆಗಿತ್ತು. ದೀಸ್ ಆರ್ ಆಲ್ ಆಸ್ಪೆಕ್ಟ್ಸ್ ಆಫ್ ಅ ವೆರಿ ಗುಡ್ ಟೀಚರ್. ನನಗೂ ಕೂಡ ಬಹಳ ಹೆಮ್ಮೆ ಅನ್ಸುತ್ತೆ. ನೀವು ಇದೇ ತರ ಮುಂದೆ ಬರೀರಿ. ಅನೇಕ ಟಾಕ್ಸ್ ಗಳಲ್ಲಿ ನಿಮ್ಮ ಟಾಕ್ ಅನ್ನ ಇದ್ರೆ ಡೆಫಿನೆಟ್ಲಿ ನಾನು ಕೂಡ ಕೇಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್, ಪ್ರಶ್ನೆಗಳು ಇಲ್ಲ ಅಂದ್ರೆ ಕಾರ್ಯಕ್ರಮ ಓಕೆ ಸರ್, ಮಾತಾಡಿ. ಪೂರಕ ಮಾತುಗಳನ್ನ ಆಡಿದ ಪೂಜಾ ಹಲ್ಯಾಳ್ ಮೇಡಮ್ ಅವರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ಆಲ್ಡಸ್ ಹಕ್ಸ್ಲಿ ಬ್ರೇವ್ ವರ್ಲ್ಡ್ ಕಾದಂಬರಿಯ ಕುರಿತು ನಿರಂತರವಾಗಿ ಮಾತನಾಡಿದ ಉಪನ್ಯಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ, ಕಾರ್ಯಕ್ರಮದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾದ ಸರ್ವ ಸಾಹಿತ್ಯಾಸಕ್ತರು ಹಾಗೂ ಎಲ್ಲಾ ಆಸಕ್ತ ಸಾಹಿತಿಗಳಿಗೂ ನಾನು ಧನ್ಯವಾದಗಳನ್ನ ಹೇಳುತ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ವಿರಾಮ ಮಾಡೋಣ. ಎಲ್ರಿಗೂ ನಮಸ್ಕಾರಗಳು.